नमस्तुभ्यं वरदे कामरूपिणी कथारम्भं करिष्यामि सिद्धिर्भवतु मे सदा। श्रीवनितयरसने विमलराजीवपीठनपितने जगति ಗರುಡಿನ ವೀರನಾರಾಯಣ ಆದಿನಾರಾಯಣಿ ಪರಾಯಣಿ ನಾದಮಯ ಗಜಲಕ್ಷ್ಮೀ ಸತ್ವಗುಣಾನಿ ದೇವತೆ ಅಮರ ವಂದಿತೆ ಪಾದ ಪಂಕರುಹೇ ವೇದ ಮಾತೆಯೇ ವಿಶ್ವತೋಮುಖೇ ಐದು ಭೂತಾಧಾರಿಣಿ ಪರ ಈ ದ್ವಾದಶಾತ್ಮಜ್ಯೋತಿ ರೂಪಿಯೇ ನಾರೆ ಶಾರದೆಗೆ ನರ್ತಿಸುಗೆ ನರಿದೊಲಿದೆನ್ನ ಜಿಹ್ವೆಯಲ್ಲಿ ಶಾರದೆ ನರ್ತಿಸುಗೆ ನರಿದು ಹೊಲಿದು ಎನ್ನ ಜಿಹ್ವೆಯಲ್ಲಿ ಹನುಮನನು ಜಲಬಾಹುಬಲ ರಿಪುವನದಿಯನ್ನು ತುಳುಕಿದುದು ಭಗದತ್ತನನು ಮದ್ದಿಸಿ ಮುರಿದನರ್ಜುನ ಸುಪ್ರತೀಕವನು ಹನುಮನನು ಜಲಬಾಹುಬಲ ರಿಪುವನದಿಯನ್ನು ತುಳುಕಿದುದು ಭಗದತ್ತನನು ಮದ್ದಿಸಿ ಮುರಿದನರ್ಜುನ ಸುಪ್ರತೀಕವನು. ಎಲ್ಲರಿಗೂ ನಮಸ್ಕಾರ. ಹಲೋ. ಹಾಂ, ಇಲ್ಲ ಇಲ್ಲ, ಈಗ ಶುರು ಬನ್ನಿ ನೀವು. ವಿಘ್ನ ನಿವಾರಕನಾದಂತಹ ಗಣಪತಿಗೆ, ಅಕ್ಷರ ದೇವತೆಯಾದಂತಹ ಶಾರದೆಗೆ ಹಾಗೂ ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರವರ್ತಿಸುವಂತಹ ಅಖಂಡ ಗುರು ಪರಂಪರೆಗೆ ವಂದಿಸುತ್ತಾ ಇವತ್ತಿನ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಕುಮಾರವ್ಯಾಸ ಭಾರತದ ದ್ರೋಣ ಪರ್ವದ 3ನೇ ಸಂಧಿಯಲ್ಲಿ ಬರುವಂತಹ ಒಂದು ವಿಶೇಷ ಕಥಾನಕ ಭಗದತ್ತನ ಕಾಳಗ. ನಿಜವಾಗಿಯೂ ಇದು ಭಗದತ್ತನ ಕಾಳಗ ಅಲ್ಲ, ಭಗದತ್ತನ ಆನೆ ಸುಪ್ರತೀಕ ಅದರ ಕಾಳಗ. ಸೂಚನಾ ಪದ್ಯದಲ್ಲಿ ಕವಿ ಕುಮಾರವ್ಯಾಸ ಹೇಳ್ತಾನೆ, ಹನುಮನನುಜನ ಬಾಹುಬಲ ರಿಪುವನದಿಯನ್ನು ತುಳುಕಿದನು ಭಗದತ್ತನು, ಮರ್ದಿಸಿ ಮುರಿದನರ್ಜುನ ಸುಪ್ರತೀಕವನು. ಬಲಂ ಭೀಮಾದಿರಕ್ಷಿತಂ ಅಂತ ಮೊದಲೇ ಪಾಂಡವರು ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಭೀಮನ ರಕ್ಷಣೆಯಲ್ಲಿ ಪಾಂಡವ ಸೈನ್ಯ ಇರೋದು ಅಂತ. ಅಂತೆಯೇ ಕುರುಕ್ಷೇತ್ರ ಯುದ್ಧ ಆರಂಭವಾಗಿ ಮೊದಲ 10 ದಿವಸಗಳು ಭೀಷ್ಮರ ಪರ್ವ ಆಯಿತು. ಆಮೇಲೆ 11ನೇ ದಿವಸ ದ್ರೋಣರು ಸೇನಾಧಿಪತಿಯಾದರು. ದ್ರೋಣರು ಸೇನಾಧಿಪತಿ ಆಗುವಾಗಲೇ ಕೌರವನಲ್ಲಿ ಏನು ಬೇಕು, ನನ್ನಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀಯ ಅಂತ ಕೇಳಿದರು. ಆಗ ಕೌರವ ಕೇಳಿದ, ನನಗೆ ಧರ್ಮರಾಜನ ಸೆರೆ ಹಿಡಿದುಕೊಟ್ಬಿಡಿ ಸಾಕು ಅಷ್ಟೇ. ಅವನ ಉದ್ದೇಶ ಏನಿತ್ತು ಅಂತ ಗೊತ್ತಿಲ್ಲ. ಬಹುಶಃ ಧರ್ಮರಾಜ ಒಬ್ಬನೇ ಸಿಕ್ಕರೆ ಮತ್ತೆ ದ್ಯೂತಕ್ಕೆ ಕರೆದು ಮತ್ತೆ ಸೋಲಿಸಿ ಕಳಿಸಬಹುದು ಅಂತ ಇತ್ತೇನು, ಅಥವಾ ಭೀಷ್ಮರಾಗಲಿ ದ್ರೋಣರಾಗಲಿ ಪಾಂಡವರನ್ನು ಕೊಲ್ಲುವುದಿಲ್ಲ ಎನ್ನುವುದು ಅವನಿಗೂ ಗೊತ್ತಿತ್ತು. ಏನೇ ಇದ್ದರೂ ಅವನು ಕೇಳಿದ್ದು ಧರ್ಮರಾಜನನ್ನು ನನಗೆ ಸೆರೆ ಹಿಡಿದುಕೊಡಿ ಅಂತ. ಅಂತೆಯೇ ಮೊದಲನೇ ದಿವಸದ ಯುದ್ಧವನ್ನು ದ್ರೋಣರು ಮಾಡಿದರು, ಅಂದರೆ 11ನೇ ದಿವಸದ ಯುದ್ಧ. ಇನ್ನೇನು ಧರ್ಮರಾಜ ಸೆರೆ ಸಿಕ್ಕ ಎನ್ನುವಾಗ ಅರ್ಜುನ ಬಂದ್ಬಿಟ್ಟ. ದೊರೆ ಸೆರೆ ಸಿಕ್ಕಿದನು ಅಂತೆಲ್ಲ ಕೂಗಿಕೊಳ್ಳುವಾಗಲೇ ಯಾರು ನಮ್ಮ ಧರ್ಮರಾಜನ ಸೆರೆ ಹಿಡಿಯೋರು ಅಂತೇಳಿ ಅರ್ಜುನ ಬಂದು ತಪ್ಪಿಸ್ಬಿಟ್ಟ. ರಾತ್ರಿ ಮಂತ್ರಾಲೋಚನಾ ಸಭೆ ಆಯಿತು.
ಧರ್ಮರಾಜನನ್ನು ನಾನು ಸರಿ ಹಿಡಿತಿದ್ದೆ, ಆದರೆ ಅಷ್ಟರಲ್ಲಿ ಅರ್ಜುನ ಬಂದುಬಿಟ್ಟ. ಅರ್ಜುನನನ್ನು ನೀವು ಯಾರು ತಪ್ಪಿಸಬೇಕು, ಅರ್ಜುನನನ್ನು ಸೋಲಿಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ದ್ರೋಣರು ಹೇಳಿಬಿಟ್ರು. ಅರ್ಜುನನನ್ನು ತಪ್ಪಿಸಿದರೆ ನಾನು ಸರಿ ಹಿಡಿದು ಕೊಡ್ತೇನೆ ಅಂತ. ಆಗ ಒಂದಷ್ಟು ಜನ ಸಂಶಪ್ತಕರು ಅಂತ ಅವತ್ತು ರಾತ್ರಿ ಸಿದ್ಧಾರ. ಅವ್ರು ಹೇಗೆ ಅಂತಂದರೆ ವೈದಿಕ ಹೋಮವೊಂದನ್ನು ಮಾಡಿ ಅಲ್ಲಿ ಪ್ರತಿಜ್ಞೆಯನ್ನು ಮಾಡುವವರು, ಅರ್ಜುನಿಗೆ ಪಂಥಾಹ್ವಾನ ಕೊಡೋದು, ನೀನು ನಿಜವಾಗಿ ವೀರನಾದರೆ ನಮ್ಮ ಹತ್ರ ಯುದ್ಧಕ್ಕೆ ಬಾ ಅಂತ. ಅಂತಹ ಆಹ್ವಾನವನ್ನು ಕೊಟ್ಟಾಗ ಅರ್ಜುನ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ಆಗ ಅರ್ಜುನ ಆ ಕಡೆ ಹೋಗ್ಬಿಡ್ತಾನೆ, ಈ ಕಡೆ ಧರ್ಮರಾಜನ ಸೆರೆ ಹಿಡಿಬಹುದು ಎನ್ನುವುದು ಕೌರವರ ರಣತಂತ್ರವಾಗಿತ್ತು 12ನೇ ದಿವಸಕ್ಕೆ. ಆ ರೀತಿಯಾಗಿ ಯುದ್ಧ ಆರಂಭವಾಗಿದೆ. ಅಂದ್ಕೊಂಡಾಗೆ ಆಗಿದೆ. ಸಂಶಪ್ತಕರ ಪ್ರತಿಜ್ಞೆ ಮಾಡಿ ಹೇಳಿ ಕಳಿಸಿದರು. ಕೃಷ್ಣಾರ್ಜುನರು ಆ ಕಡೆ ಹೋದರು. ಈ ಕಡೆಯಲ್ಲಿ ಯುದ್ಧ ನಡೀತಾ ಇರುವಾಗ ಧರ್ಮರಾಜನನ್ನು ಸೆರೆ ಹಿಡಿಯುವಂಥ ಪ್ರಯತ್ನ ಮುಂದುವರಿಯಿತು. ಇನ್ನೇನು ಧರ್ಮರಾಜನನ್ನು ಸೆರೆ ಹಿಡಿದ್ರು ಎನ್ನುವಾಗ ಅಲ್ಲಿಗೆ ಭೀಮ ಧಾವಿಸಿ ಬಂದ. ಭೀಮ ಧಾವಿಸಿ ಬಂದಾಗ ಧರ್ಮರಾಜನನ್ನು ಸೆರೆ ಹಿಡಿಯುವುದು ಇರಲಿ, ಕೌರವನನ್ನೇ ಭೀಮ ಹಿಡಿಯುವಂಥ ಸ್ಥಿತಿ ಒಂದು ನಿರ್ಮಾಣ ಆಗಿಬಿಡ್ತು. ಆಗ ಅನಿವಾರ್ಯವಾಗಿ ಕೌರವರ ಕಡೆಯಿಂದ ಒಂದು ಗಜ ಸೈನ್ಯವನ್ನು ಮುಂದಕ್ಕೆ ಬಿಟ್ಟರು. ಸುಮಾರು ಒಂದು ಕುಮಾರವ್ಯಾಸ ಹೇಳುವಾಗ 80,000 ತುಂಗ ಗಜ ಘಟ ಕವಿದುದು, 80,000 ಮದಿಸಿದಂಥ ಆನೆಗಳನ್ನು ತೂರಿ ಬಿಟ್ಟುಬಿಟ್ರು. ಭೀಮಸೇನ ಆ ಎಲ್ಲ ಆನೆಗಳನ್ನು ಬಡಿದು ಹಾಕಿಬಿಟ್ಟ. ಭೀಮನ ಬಲಕ್ಕೆ ಅವು ಯಾವುದು ಕೂಡ ಲೆಕ್ಕವೇ ಇರಲಿಲ್ಲ. ಈ ರೀತಿಯಲ್ಲಿ ವಿಜೃಂಭಿಸುತ್ತಾ ಇದ್ದಂತಹ ಹನುಮನನುಜನ ಬಾಹುಬಲ ರಿಪುವನದಿಯನು. ಹನುಮಂತನ ತಮ್ಮ ಭೀಮಸೇನ, ಅವನ ಬಾಹುಬಲ ಏನು ಅಂತ ಹಿಂದಿನ ಪದ್ಯದಲ್ಲಿ ಕುಮಾರವ್ಯಾಸ ತೋರಿಸಿಬಿಟ್ಟಿದ್ದಾನೆ. 80,000 ಆನೆಗಳನ್ನು ಲೆಕ್ಕಕ್ಕಿಲ್ಲದೆ ಇದ್ದಾಗ ಪುಡಿ ಮಾಡಿಬಿಟ್ಟಿದ್ದಾನೆ ಭೀಮಸೇನ. ಅಂತಹ ಭೀಮಸೇನನ ರಿಪುವನದಿಯನು, ಪಾಂಡವರ ಪಕ್ಷಕ್ಕೆ ಭೀಮ, ಕೌರವರ ದೃಷ್ಟಿಯಿಂದ ನೋಡುವುದಾದರೆ ರಿಪುವನದಿಯದು, ಕೌರವರಿಗೆ ಇವರು ವಿರೋಧಿಗಳು. ಅದನ್ನು ತುಡುಕಿದನು ಭಗದತ್ತ. ಆಗ ಭಗದತ್ತನ ಪ್ರವೇಶ ಆಗುತ್ತೆ. ಭಗದತ್ತನ ಜೊತೆಗೆ ಅವನ ಆನೆಯಾದಂಥ ಸುಪ್ರತೀಕದ ಪ್ರವೇಶ ಆಗುತ್ತೆ. ಆದರೆ ಭೀಮಸೇನಿಗೆ ಅದನ್ನು ಮುಕ್ತಾಯ ಮಾಡಲಿಕ್ಕಾಗೋದಿಲ್ಲ. ಆರಂಭ ಭೀಮಸೇನಿಂದ, ಹನುಮನನುಜನಿಂದ. ಆದರೆ ಮುಕ್ತಾಯ ಆಗೋದು ಹೇಗೆ ಅಂತ ಕೇಳಿದರೆ ಮುರಿದನರ್ಜುನ ಸುಪ್ರತೀಕವನು. ಆರಂಭಿಸ್ಲಿಕ್ಕೆ ಮಾತ್ರ ಭೀಮ, ಉಳಿದ ಸಾಮಾನ್ಯ ಆನೆಗಳನ್ನು. ಇದು ವಿಶೇಷವಾದ ಆನೆ ಸುಪ್ರತೀಕ ಆಗಿರುವುದರಿಂದ ಮುಗಿಸುವುದು ಅರ್ಜುನ. ಈ ಸನ್ನಿವೇಶದ ಆರಂಭ ಹಾಗೂ ಅಂತ್ಯದ ನಡುವಿನ ಕೇಂದ್ರವಷ್ಟು ಸುಪ್ರತೀಕ. ಹೀಗೊಂದು ವಿಶೇಷವಾದಂಥ ಕಥಾನಕ ಇವತ್ತು ನಮ್ಮ ಮುಂದಿದೆ. ಆ ಕಥೆಯನ್ನು ನಾವೀಗ ಆರಂಭಿಸ್ತಾ ಇದ್ದೇವೆ. ಗುರುಗಳಾಡಿದ ಭಾಷೆ. ಗುರುಗಳಾಡಿದ ಭಾಷೆ ಪರಬಲದ ರಸ ಕಟ್ಟುವುದರು ನಿಲಲಿ. ಗುರುಗಳಾಡಿದ ಭಾಷೆ ಪರಬಲದ ರಸ ಕಟ್ಟುವುದರು ನಿಲಲಿ. ನಮ್ಮ ರಸ ಸಿಲುಕಿದ ಭೀಮಗಜ ಕಟ್ಟಿದುದು ಬೀದಿಗಳ. ತಿರುಗಲಾಪರೆ ಸಮಯವಿದು ಸಂಗರ ಸಮರ್ಥರು ಬರಲಿ. ಸಂಗರ ಸಮರ್ಥರು ಬರಲಿ ಎಂಬಬ್ಬರದೊಳಗೆ ಭಗದತ್ತ ಮೇಳೈಸಿದನು ನಿಜ ಗಜವ. ಯಾವಾಗ ಭೀಮ ಆ 80,000 ಆನೆಗಳನ್ನೆಲ್ಲ ಪುಡಿ ಮಾಡಿದ, ಕೌರವರ ಬಲದಲ್ಲಿ ಒಂದು ಹಾಹಾಕಾರ ಎದ್ದು ಬಂತು. ಗುರುಗಳಾಡಿದ ಭಾಷೆ ಪರಬಲದ ಅರಸ ಕಟ್ಟುವುದು. ಗುರುಗಳು ಹೇಳಿದ್ದು ಪರಬಲದ ಅರಸ ಧರ್ಮರಾಜ, ಅವನನ್ನು ಕಟ್ಟಬೇಕಾಗಿತ್ತು ನಾವು. ಅದು ನಿಲ್ಲಲಿ, ಆ ಭಾಷೆ ಅಂತಿರಲಿ. ನಮ್ಮ ಅರಸ ಸಿಲುಕಿದ, ಈಗ ನಮ್ಮ ಅರಸನೇ ಸಿಕ್ಕಿಬಿಟ್ಟಿದ್ದಾನೆ. ದುರ್ಯೋಧನನೇ ಈಗ ಭೀಮನ ಕೈಯಲ್ಲಿ ಸಿಕ್ಕಿಬಿದ್ದು ಬಿಟ್ಟಿದ್ದಾನೆ. ಭೀಮ ಗಜ ಕಟ್ಟಿದುದು ಬೀದಿಗಳು. ನಮ್ಮ ದಾರಿಯೆಲ್ಲ ಈಗ ಕಟ್ಟೋಗ್ಬಿಟ್ಟಿದೆ, ನಮಗೆ ಮುಂದುವರಲಿಕ್ಕೆ ಅವಕಾಶವೇ ಇಲ್ಲ. ನಮ್ಮ ಅರಸನನ್ನು ರಕ್ಷಣೆ ಮಾಡುವ ಸಲುವಾಗಿ ನಾವು 80,000 ಆನೆಗಳನ್ನು ಮುಂದೆ ಬಿಟ್ಟರೆ ಭೀಮ ಗಜ ಕಟ್ಟಿದುದು ಬೀದಿಗಳ. ಆ ಭೀಮ ಗಜ, ಆ ಭೀಮ ಎನ್ನುವ ಗಜ, ಗಜಕ್ಕೆ ಗಜವನ್ನು ಪರ್ಯಾಯವಾಗಿ ಭೀಮ ಗಜ ಕಟ್ಟಿದುದು ಬೀದಿಗಳ. ತಿರುಗಲಾಪರೆ ಸಮಯವಿದು. ಈಗ ನಮ್ಮ ಹತ್ರ ಇನ್ನು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ, ನಾವಿನ್ನು ಹಿಂದಕ್ಕೆ ಹೋಗೋದೆ, ಏನಾದರೂ ಆಗಲಿ. ಯುದ್ಧವನ್ನು ಮುಂದುವರಿಸುವ ಅಪೇಕ್ಷೆ ಇದ್ದರೆ ನಮ್ಮ ಹತ್ರ ಆಗೋದಿಲ್ಲ, ಸಮರ್ಥರೂ ಬರಲಿ.
ಯಾರಾದರೂ ಯೋಗ್ಯರಿದ್ದರೆ ಅಂಥವರು ಬರಲಿ ಎಂಬ ಅಬ್ಬರದೊಳಗೆ ಹೀಗೆಲ್ಲ ಅಬ್ಬರ ಆಗ್ತಾ ಇರುವಾಗ ಭಗದತ್ತ ಮೇಳೈಸಿದನು ನಿಜ ಗಜವ. ಭೀಮಗಜ ಕಟ್ಟಿದುದು 80,000 ಗಜ ಹೋಯಿತು, ಅದನ್ನು ಭೀಮಗಜ ಕಟ್ಟಿದುದು. ಈಗ ಭಗದತ್ತ ಮೇಳೈಸಿದನು ನಿಜ ಗಜವ, ಅಂದರೆ ಇನ್ನೊಂದು ದೊಡ್ಡ ಆನೆ ಪ್ರವೇಶ ಮಾಡ್ತಾ ಇದೆ. ಅವೆಲ್ಲ ಎಂಥದ್ದು ಆನೆ, ಇದು ನಿಜವಾದ ಆನೆ ಅಂತ. ಭೀಮ ಬಲವನ್ನು ಹಿಮ್ಮೆಟ್ಟಿಸ್ಲಿಕ್ಕಾಗಿ ಭಗದತ್ತ ಮೇಳೈಸಿದನು ನಿಜ ಗಜವ. ಯಾರು ಈ ಭಗದತ್ತ? ಭಗದತ್ತ ಅಂತ ಹೇಳಿದರೆ ಹಿಂದೆ ಕೃಷ್ಣನಿಂದ ವಧಿಸಲ್ಪಟ್ಟಂತಹ ನರಕಾಸುರನ ಮಗ. ಈ ಕುರುಪಾಂಡವರ ಯುದ್ಧ ಇದೆಯಲ್ಲ, ಕೇವಲ ಒಂದು ಮನೆಯ ದಾಯಾದ್ಯದ ಇತ್ಯರ್ಥಕ್ಕಾದರೆ ಇಷ್ಟೆಲ್ಲ ಅಕ್ಷೋಣಿಗಟ್ಟಲೆ ಜನ ಯಾಕೆ ಬರ್ತಿದ್ರು? ಅವರವರ ವೈಯಕ್ತಿಕ ದ್ವೇಷವನ್ನು ತೀರಿಸಿಕೊಳ್ಳುವ ಸಲುವಾಗಿಯೂ ಬಂದಿದ್ದಾರೆ. ಪಾಂಡವರ ಪಕ್ಷವನ್ನು ಸೇರಿದವರೆಲ್ಲ ಪಾಂಡವರೇ ಬೇಕು ಅಂತ ಬಂದಿದ್ದಲ್ಲ, ಕೌರವರು ಬೇಡ ಅಂತ ಬಂದವರು ಇದ್ದಾರೆ. ಕೌರವರ ಬಲವನ್ನು ಸೇರಿದವರಲ್ಲಿ ಕೌರವರು ಬೇಕು ಅಂತಲ್ಲ, ಪಾಂಡವರ ಮೇಲೆ ಕೃಷ್ಣನ ಮೇಲಿನ ದ್ವೇಷಕ್ಕಾಗಿ ಬಂದವರು ಇದ್ದಾರೆ. ಬಹುಶಃ ಭಗದತ್ತನೆನ್ನುವ ಅಂಥವನೇ. ಮತ್ತು ಈ ಭಗದತ್ತನಿಗೆ ಒಂದು ನಿಶ್ಚಿತವಾದ ಮಾನಸಿಕ ನೆಲೆ ಇದ್ದಾಗ ಕಾಣಿಸೋದಿಲ್ಲ ಮಹಾಭಾರತದಲ್ಲಿ. ಅರ್ಜುನ ರಾಜಸೂಯದ ವೇಳೆಗೆ ದಿಗ್ವಿಜಯ ಮಾಡಲಿಕ್ಕೆ ಹೋದಾಗೂ ಎದುರಾಗಿದ್ದಾನೆ. ಮುಂದೆ ಕರ್ಣ ಒಂದು ದಿಗ್ವಿಜಯವನ್ನು ಮಾಡ್ತಾನೆ, ಆವಾಗಲೂ ಭಗದತ್ತ ಎದುರಾಗಿದ್ದಾನೆ. ಅಂದರೆ ಇಬ್ಬರ ಬಗ್ಗೆ ಒಂದು ಸಮಾನವಾದ ಧೋರಣೆ ಇತ್ತು ಅಂತ ಅರ್ಥ. ಯಾರೋ ಸ್ನೇಹಿತರು ಯಾರೋ ವಿರೋಧಿಗಳು ಅಂತ ಅಲ್ಲಿಯ ತನಕ ಇರಲಿಲ್ಲ. ಯಾವಾಗ ಯುದ್ಧ ಆರಂಭವಾಗಿತ್ತು, ಈ ಭಗದತ್ತ ಬಂದು ಕೌರವರ ಪಕ್ಷವನ್ನು ಸೇರಿಕೊಂಡ. ಕೃಷ್ಣನಿಂದ ಕೊಲ್ಲಲ್ಪಟ್ಟವರೆಲ್ಲ ಕೌರವ ಪಕ್ಷವನ್ನು ಸೇರಿದಾರು ಅಂತ ಕೇಳಿದರೆ ಅದೇನಿಲ್ಲ. ಮಾಗಧನ ಮಗ ಈಚೆಗೆ ಬಂದ, ಪಾಂಡವ ಪಕ್ಷಕ್ಕೆ ಬಂದ. ಮಾಗಧನು ಪಾಂಡವರಿಂದ ಕೃಷ್ಣನಿಂದ ಕೊಲ್ಲಲ್ಪಟ್ಟವನೇ. ಅಂದರೆ ಆ ಸಂದರ್ಭಕ್ಕೆ ತೆಗೆದುಕೊಂಡಂಥ ಒಂದು ರಾಜಕೀಯ ನಿಲುವು, ಸ್ಥಾಯಿಯಾದಂಥ ನಿಲುವು ಏನಲ್ಲ. ಹೀಗೆ ಸುಪ್ರತೀಕ ಗಜವನ್ನು ಮುಂದೆ ತಳ್ಳಿಕೊಂಡು ಭಗದತ್ತ ಕೌರವನ ಪರವಾಗಿ ರಣಾಂಗಣವನ್ನು ಪ್ರವೇಶ ಮಾಡಿದ. ಈ ಕುರುಕ್ಷೇತ್ರ ಕಾಳಗದಲ್ಲಿ ದೊಡ್ಡ ದೊಡ್ಡ ವೀರರಿಗೆ ಮಾತ್ರವೇ ಅಲ್ಲ, ಒಂದೆರಡು ವಿಶೇಷವಾದ ಸಂದರ್ಭಗಳಲ್ಲಿ ಪ್ರಾಣಿಗಳಿಗೂ ವೀರರಿಗೆ ಸಮಾನವಾದಂಥ ಗೌರವವನ್ನು ಚಿತ್ರಣವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇದೊಂದು ಸುಪ್ರತೀಕ. ಒಬ್ಬ ಮಹಾರಥಿಗೆ ಸಮಾನವಾದಂಥ ಗೌರವ ಅದಕ್ಕಿತ್ತು. ಅದ್ರ ಜೊತೆಗೆ ಮುಂದೆ ನಾವು ನೋಡುವಂತಹ ಅಶ್ವಸೇನ ಒಂದು ಹಾವಾದರೂ ಅದಕ್ಕೂ ಒಂದು ಮಾನವೀ ಚಿತ್ರಣ, ಮನುಷ್ಯ ರೂಪದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಈ ಸುಪ್ರತೀಕವೂ ಅಷ್ಟೇ ಒಂದು ಭಯಂಕರವಾದಂಥ ಗಜ ಆಗಿತ್ತು. ಅದು ಬೃಹದಾಕಾರವಾಗಿತ್ತು. ಅದಕ್ಕೆ ರಣಾಂಗಣವನ್ನು ಪ್ರವೇಶ ಮಾಡುವಾಗ ಮಾಡಿದಂಥ ಸಿದ್ಧತೆಗಳನ್ನು ಒಂದು 5 ಪದ್ಯಗಳಲ್ಲಿ ಕುಮಾರವ್ಯಾಸ ವರ್ಣನೆ ಮಾಡಿದ್ದಾನೆ. ಅದರ ಎಡಕ್ಕೆ, ಬಲಕ್ಕೆ, ಬಾಲಕ್ಕೆ, ಸೊಂಡಿಲಿಗೆ ನಾನಾ ರೀತಿಯಲ್ಲೆಲ್ಲ ಅಲಂಕಾರಗಳನ್ನು ಮಾಡಿಬಿಟ್ರು. ಬಂಗಾರದ ಆಭರಣಗಳನ್ನು ತಂದು ಹೇರಿದರು. ಯುದ್ಧಕ್ಕೆ ಹೋಗುವಂಥ ಆನೆಗೆ ಬೇಕಾಗುವಂಥ ಕವಚಾದಿಗಳನ್ನು ಅದಕ್ಕೆ ತೊಡಿಸಿದರು. ಆಮೇಲೆ ಅದರ ಮೇಲೊಂದು ಅಟ್ಟಣಿಗೆಯನ್ನು ಹಾಕಿ ಕೂರಿಸಿದ್ರು. ಯಾಕೆಂದರೆ ಆನೆಯನ್ನೇರಿ ಒಬ್ಬಾತ ಯುದ್ಧ ಮಾಡಬೇಕಲ್ಲ, ಜೋಧ ಅಂತ ಹೇಳ್ತಾರೆ ಆನೆಯನ್ನೇರಿ ಯುದ್ಧ ಮಾಡುವವನಿಗೆ. ಅದಕ್ಕೆ ಮುಂಡಿಗೆ, ಲೌಡಿ, ರೆಂಚೆ, ಬಲ ವರಜೆ, ಎಡ ವರಜೆ, ಬೆನ್ನಿನ ಮೇಲೆ, ಹೀಗೆ ಕುಮಾರವ್ಯಾಸ ಒಂದು 5 ಪದ್ಯಗಳ ಚಿತ್ರಣವನ್ನು ಕೊಡ್ತಾನೆ. ಬಂಗಾರದ ರೇಖೆಗಳಿಂದ ಹೊಳಿತಾ ಇದ್ದಂತಹ ವಸ್ತ್ರಾದಿಗಳನ್ನು ತಂದು ಆನೆಗೆ ಕಟ್ಟಿದರು. ಅದರ ಮೇಲೆ ಆನೆಗಿಂತಲೂ ಎತ್ತರವಾಗಿ ಅದರ ಬಾವುಟ ಕಾಣಿಸ್ತಾ ಇರಬೇಕು. ಆ ಬಾವುಟದ ಬಗ್ಗೆ ಕುಮಾರವ್ಯಾಸ ಒಂದು ಚಿತ್ರಣವನ್ನು ಕೊಡ್ತಾನೆ. ಆ ಗಾಳಿಗೆ ಎತ್ತರದಲ್ಲಿ ಅದರ ಬಾವುಟ ಹಾರ್ತಾ ಇರಬೇಕಾದ್ರೆ ಸ್ವರ್ಗಲೋಕದಿಂದ ಭೂಮಿಗೆ ಇದ್ದಂಥ ಗಂಗಾ ನದಿಯ ಪ್ರವಾಹವೋ ಎನ್ನುವ ಹಾಗೆ ಅಷ್ಟು ಎತ್ತರದಲ್ಲಿ ಅಲ್ಲಾಡ್ತಾ ಇತ್ತಂತೆ ಬಾವುಟ. ಬಹುಶಃ ಕುರುಕ್ಷೇತ್ರ ಯುದ್ಧದಲ್ಲಿ ಅತ್ಯಂತ ಎತ್ತರದಲ್ಲಿ ಹಾರಿದ ಬಾವುಟ ಅಂತಂದ್ರೆ ಇದೇ ಇರಬೇಕು. ಹೀಗೆ ಅನೇಕ ಗಗನ ತಳವನ್ನು ಬಿಗಿದ ಬಲು ರೆಂಚೆಗಳ, ಅದರ ಎತ್ತಿ ಕಟ್ಟಿದ್ದು ನೋಡಿದರೆ ಪಕ್ಕದಲ್ಲಿ ಅದರ ರೆಂಚೆಗಳನ್ನೆಲ್ಲ ಆಕಾಶವನ್ನೇ ಅದು ಮುಟ್ಟಿಬಿಡ್ತಾ ಇದೆಯೋ ಎನ್ನುವಷ್ಟು ಎತ್ತರಕ್ಕಿತ್ತು ಅಂತ ಹೇಳ್ತಾನೆ. ಅದರ ಜೊತೆಗೆ ಗಗನ ಗಂಗಾ ನದಿಯ ಕಾಲುವೆ ತೆಗೆದರು ಏನೇ ಠೆಕ್ಕೆಯದ ಪಲ್ಲವ, ಬಾವುಟ ಅಲ್ಲಾಡೋದು. ಹೀಗೆ ವೈಭವದಿಂದ ಮೆರೀತಾ ಇದ್ದಂತಹ ಆ ದಂತಿಯನ್ನು ಭಗದತ್ತ ಏರಿದನು. ಇಷ್ಟು ಸಿದ್ಧತೆ ಮಾಡಬೇಕು. ಅವನು ಭಗದತ್ತ ಬಂದು ಸುಪ್ರತೀಕವನ್ನು ಏರಬೇಕಾದ್ರೆ ಅವನ ಸೇವಕರಿಗೆ ಭಾಳ ಹೊತ್ತಿನಿಂದ ಕೆಲಸ ಆಗಿದೆ. ಅದಕ್ಕೆ ಅಲಂಕಾರ, ಆಭರಣ, ಆಮೇಲೆ ಯುದ್ಧದ ಆ ಕವಚಾದಿಗಳನ್ನ ಕಟ್ಟೋದು, ಇದನ್ನೆಲ್ಲ ಅವರು ಮಾಡಿದ ಮೇಲೆ ಭಗದತ್ತ ಬಂದು ಆನೆಯನ್ನು ಏರಿದ. ಭಗದತ್ತ ಬಂದು ಆನೆಯನ್ನು ಏರಿದ ಮೇಲೆ ಇನ್ನೇನು ಯುದ್ಧಕ್ಕೆ ಹೊರಡ್ತಾನೆ ಎನ್ನುವಾಗ ಅವನ ಎಡ ಬಲಗಳಲ್ಲಿ ಕಾಲುಗಾಹಿನ ಕುದುರೆಗಳ ಕಾಲಾಳ ಕೈವಾರಿಗಳು ಅವರೆಲ್ಲ ಬಂದು ಸೇರಿಕೊಂಡ್ರು.
ಕುದುರೆಯನ್ನು ಏರಿದಂತಹ ಯೋಧರು, ಆಮೇಲೆ ಕಾಲಾಳುಗಳು, ಇಂಥವರೆಲ್ಲ ಬಂದು ದೊಡ್ಡ ಬೊಬ್ಬೆಯನ್ನು ಎಬ್ಬಿಸುವಾಗ ಭಗದತ್ತ ಸುಪ್ರತೀಕವನ್ನು ನಡೆಸಿಕೊಂಡು ಯುದ್ಧಾಂಗಣವನ್ನು ಪ್ರವೇಶ ಮಾಡಿದ. ಅಲ್ಲಿ ನೋಡಬೇಕು ನಾವು ಆನೆ ಚಿತ್ರಣವನ್ನು. ಸುರಪ ಕಡಿಯಲು ಕೆರಣಿ ಕುಲಗಿರಿಯುರಿಯಲು ಗುಳುವುದೆನಲು ದಾಡೆಗಳ ಅರುಣಮಯ ರಶ್ಮಿಗಳ ಪಸರದಲೆಸೆದು ದಿಭಪತಿಯ ಧರಣಿಯಳತೆಯ ಹರಿಯ ನೆಗೈನ ಚರಣದಗ್ರಗಳಿವ ಘನ ನಿಜ್ಜರದವುಲು ಮದಧಾರೆ ಮೆರೆದುದು ಮದಧಾರೆ ಮೆರೆದುದು ಕರಿಕ ಪೋಲದಲ್ಲಿ ಆ ರೀತಿಯಲ್ಲಿ ನೋಡುವವರ ಕಣ್ಣಿಗೆ ಭೀಭತ್ಸ ಎನ್ನಿಸುವ ಹಾಗೆ ಆ ಸುಪ್ರತೀಕ ಗಜವೆನ್ನುವುದು ಅಲ್ಲಿ ಗೋಚರವಾಗ್ತಾ ಇತ್ತು. ಅದರ ಒಂದೊಂದು ವರ್ಣನೆಯನ್ನು ಕೂಡ ಅದ್ಭುತವಾಗಿ ಕುಮಾರವ್ಯಾಸ ಮಾಡಿದ್ದಾನೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಅವನ ಹೆಸರು. ವ್ಯಾಕರಣ ರೀತ್ಯ ಉಪಮೆ ರೂಪಕ ಎನ್ನುವ ಪ್ರಭೇದಗಳಿಗೆ ಮಾತ್ರವೇ ಅಲ್ಲ, ಕೆಲವು ಅಂತಹ ಚಿತ್ರಗಳನ್ನು ಕಣ್ಣು ಮುಂದೆ ಕಟ್ಟಿ ನಿಲ್ಲಿಸ್ತಾನೆ ಕುಮಾರವ್ಯಾಸ. ಅದರಲ್ಲಿ ಅವನು ಸಮರ್ಥ. ಆನೆ ತನ್ನ ಕಣ್ಣುಗಳಿಂದ ಕೆಂಗಿಡಿಗಳನ್ನು ಬೀರುತ್ತಾ ಇತ್ತು. ಯಾಕೆ ಯುದ್ಧಕ್ಕೆ ಹೊರಟಿರುವ ಆನೆ ಅದು, ಅದಕ್ಕೆಲ್ಲ ಅಭ್ಯಾಸ ಆಗಿರುತ್ತೆ. ಇಂಥದ್ದನ್ನೆಲ್ಲ ಕಟ್ಟಿದ್ರೆ ತಾನು ಹೇಗೆ ಹೋಗಬೇಕು ಅಂತ. ಈಗ ಅಂಬಾರಿಯಲ್ಲಿ ಉತ್ಸವ ಮೂರ್ತಿ ಇಟ್ಕೊಂಡು ಹೋಗುವಂಥ ಆನೆಯ ನಡಿಗೆ ಬೇರೆ, ಯುದ್ಧಕ್ಕೆ ಹೊರಟಂಥ ಆನೆಗೂ ಆ ವೀರೋತ್ಸಾಹವೆನ್ನುವುದು ಅದರದ್ದಾಗಲೇ ಬಂದ್ಬಿಟ್ಟಿರುತ್ತೆ. ಅದರ ಕಣ್ಣುಗಳಿಂದ ಹೇಗೆ ಕಿಡಿಗಳು ಬೀಳ್ತಾ ಇದ್ವು ಅಂತಂದರೆ, ಹಿಂದೆಲ್ಲ ಪರ್ವತಗಳಿಗೆ ರೆಕ್ಕೆಗಳಿದ್ದು, ಇಂದ್ರ ಪರ್ವತಗಳು ಬೇಕು ಬೇಕೆಂದಾಗ ಎಲ್ಲಿಂದೆಲ್ಲಿಗೆ ಸಂಚಾರ ಮಾಡ್ತವೆ ಅಂತೇಳಿ ಪರ್ವತಗಳ ರೆಕ್ಕೆಗಳನ್ನು ಕಡ್ದ. ಅದಕ್ಕಾಗಿ ಇಂದ್ರನ ಮೇಲೆ ಪರ್ವತಗಳಿಗೆ ಒಂದು ದ್ವೇಷ ಯಾವತ್ತೂ ಇದೆ. ಸುರಪ ಕಡಿಯಲು ಕೆರಳಿ ಕುಲಗಿರಿ ಉರಿಯನ್ನು ಉಗುಳುವುದೆಂಬ, ನಮ್ಮನ್ನು ರೆಕ್ಕೆಲ್ಲ ಕಡ್ದು ಹಾಕ್ಬಿಟ್ಟಿದ್ದಾನೆ, ಇಲ್ಲ ನಾವು ಎಲ್ಲಿಂದೆಲ್ಲಿಗೆ ಬೇಕಾದಾಗ ಓಡಾಡ್ತಿದ್ವಿ ಅಂತ ಹೇಳಿ ಇಂದ್ರನ ಮೇಲಿನ ಕೋಪವೋ ಎನ್ನುವ ಹಾಗೆ ಅದರ ದಾಡೆಗಳಲ್ಲಿ ಅರುಣಮಯವಾದಂಥ ರಶ್ಮಿ ಹೊರಗೆ ಬರ್ತಾ ಇತ್ತಂತೆ. ನೋಡಿ, ಈಗ ಆನೆ ದಂತ, ಅದಕ್ಕೆ ಎರಡು ಚಿತ್ರಣ. ಒಂದು ಶುಭ್ರವಾದಂಥ ಚಿತ್ರಣವನ್ನು ಕೊಡ್ಬೋದು, ಬೇರೆ ಒಂದು ಸಾತ್ವಿಕವಾದಂಥ ಹೊತ್ತಿಗಾದರೆ ಶುಭ್ರತೆಯ ಸಂಕೇತ ಅದು ಆನೆಯ ದಾಡೆ. ಆದರೆ ಈಗ ಯುದ್ಧಾಂಗಣದಲ್ಲಿ ಅದು ಕೆಂಪಾಗ್ಬಿಟ್ಟಿದೆ. ಯಾಕೆಂದರೆ ಮುಂದೆ ಅದಕ್ಕಿರೋದು ಕೆಂಪು, ಬಿಳಿ ಅಲ್ಲ. ದೇವೇಂದ್ರನ ಮೇಲಿನ ದ್ವೇಷವೋ ಎನ್ನುವ ಹಾಗೆ ಆ ಸುಪ್ರತೀಕ ಗಜದ ದಾಡೆಗಳು ಕೆಂಪಾಗಿ ಕಾಣ್ತಾ ಇದ್ದಾವಂತೆ. ಅದರ ಮೇಲೆ ಆನೆಯ ಕಪೋಲದ ಮೇಲೆ ಅದರ ಮದರಸವೆನ್ನುವುದು ಹರಿದು ಬರ್ತಾ ಇದೆಯಂತೆ. ವಯಸ್ಸಾದಂತಹ ಗಂಡಾನೆಗಳಿಗೆ ದಂತ ಒಂದು ಲಕ್ಷಣವಾದರೆ, ಅದರ ನೆತ್ತಿಯ ಮೇಲಿಂದ ಇಳಿಯುವಂಥ ಮದರಸ ಇದೆಯಲ್ಲ, ಅದೊಂದು ಮತ್ತೊಂದು ಲಕ್ಷಣ. ಆನೆಗಳ ಸಾಮರ್ಥ್ಯದ ಕಂಡುಕೊಳ್ಳುವಿಕೆ ಅದರಲ್ಲಿ ಉಂಟು. ಆ ಮದರಸ ಇಳಿಯುವಾಗ ಕಣ್ಣು ಮುಚ್ಚೋಗ್ಬಿಡುತ್ತೆ. ಮದದಿಂದ ಕಣ್ಣು ಮುಚ್ಚೋಗಿದೆ ಅಂತ ಮನುಷ್ಯನಿಗಾದರೂ ಹೇಳೋದು ಅದೇ. ಮದರಸ ನಿಜವಾಗಿ ಉತ್ಪತ್ತಿ ಸ್ಥಾನ ಇರೋದು ಆನೆಗಳಲ್ಲಿ, ಬೆಳೆದ ಗಂಡಾನೆಗಳಲ್ಲಿ. ಅದು ಹೇಗೆ ಧಾರೆಯಾಗಿ ಇಳಿದು ಬರ್ತಾ ಇದೆ ಅಂತಂದರೆ, ಧರಣಿಯ ಅಳತೆಯ ಹರಿಯ ನೆಗಹಿನ ಚರಣದಗ್ರದೊಳು ಇಳಿಯುವ ಘನ ನಿರ್ಜರದವಲು. ಬಲಿಚಕ್ರವರ್ತಿಯಿಂದ 3 ಅಡಿಯ ನೆಲವನ್ನು ಕೇಳಿಕೊಂಡು ವಾಮನ ತ್ರಿವಿಕ್ರಮನಾದ್ನಲ್ಲ, ಆಗ ಅವನ ಕಾಲು ಉಂಗುಟ ಈ ಭೂಮಿಗೆ ತಾಗಿ ಗಂಗೆಯ ಉದ್ಭವ ಆಗಿದ್ದು, ಅಂದರೆ ಬಹಳ ಎತ್ತರದಲ್ಲಾಗಿದ್ದದ್ದು. ಹಾಗೆ ಆನೆಯ ಕಪೋಲದಿಂದ ಆ ಧಾರೆ ಕೆಳಗಿಳಿತಾ ಇದೆಯಂತೆ, ಮೇಲಿಂದ ಕೆಳಗೆ. ತ್ರಿವಿಕ್ರಮನಾದಂಥ ಹರಿಯ ಚರಣದಿಂದ ಹುಟ್ಟಿದಂಥ ಗಂಗೆಯ ಧಾರೆಯೋ ಎನ್ನುವ ಹಾಗೆ ಅದರ ಮದರಸ ಇಳಿದು ಬರ್ತಾ ಇದೆ ಅಂತ. ಆನೆಯನ್ನು ಹೇಗಿರಬೇಕು ಅಂತ. ಅದರ ಜೊತೆಗೆ ಅದರ ಮುಂದಿನ ಚಿತ್ರಣವನ್ನು ಕುಮಾರವ್ಯಾಸ ಹೇಳ್ತಾನೆ. ಜಗದದಿಲು ನಿದ್ರೆಗೆಲಿ ಮೋಹರದೆಗೆದ ಮುಗಿಲೋ ಮೇ ಅಖಿಲ ಕುಲ ದಿಗಿಭವೆಂಟು ಒಂದಾಯ್ತೋ ಕೈಕಾಲ್ ಮೂಡಿತೋ ನಭಗೆ ಅಗಿದು ಮೆಟ್ಟಿದಡಾನಿ ಪಡುವ ನನಗೆದು ಅಡರಿದು ಮುಂದೆ ಮೆಟ್ಟಲು ಚಿಗಿದು ಇಳೆ
ದಿಗ್ಗಜಗಳು ಭೂಮಿಯನ್ನು ಹೊತ್ತುಕೊಂಡಿರುವಂಥವು. ಆ ದಿಗ್ಗಜಗಳೇ ಈಗ ಒಂದಾಗಿ ಬಿಟ್ಟಿದ್ದಾವೋ ಎನ್ನುವ ಹಾಗೆ ಅದರ ಸ್ವರೂಪ ಇತ್ತು ಅಂತ. ದಿಗ್ಗಜಗಳು ಒಂದೊಂದೇ ದೊಡ್ಡದು, ಒಂದೊಂದೇ ಬೃಹದಾಕಾಗಿರುವಂಥ 8 ದಿಗ್ಗಜಗಳು ಒಂದಾಗಿಬಿಟ್ಟು ಎಷ್ಟು ದೊಡ್ಡದಾಗಿರಬೇಕು ಅಷ್ಟು ದೊಡ್ಡದಾಗಿ ಮಾಡಿಬಿಡ್ತಾನೆ ಕುಮಾರವ್ಯಾಸ. ಅದರ ಜೊತೆಯಲ್ಲಿ ಈ ಸುಪ್ರತೀಕ ಎನ್ನುವಂತಹ ಹೆಸರು ದಿಗ್ಗಜಗಳಲ್ಲಿ ಒಂದು ಆನೆಗೂ ಉಂಟು. ಹಾಗೆ 8 ಆನೆಗಳು, 8 ಆ ದಿಗ್ಗಜಗಳು ಒಂದಾಗಿ ಬಿಟ್ಟಿದ್ದಾವೋ ಎನ್ನುವಷ್ಟು ಬೃಹದಾಕಾರ ಇತ್ತಂತೆ ಅದಕ್ಕೆ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ಬಿಡ್ತಾನೆ ಕುಮಾರವ್ಯಾಸ, ಕೈಕಾಲು ಮೂಡಿತೋ ನಭಕ್ಕೆ. ರಾಮಾಯಣದ ಕುಂಭಕರ್ಣ ಬರುವಾಗ ಪರ್ವತಕ್ಕೆ ಕೈಕಾಲು ಬಂದಿತ್ತು ಅಂತ ಒಂದು ವರ್ಣನೆ ಬರುತ್ತೆ. ಬಹುಶಃ ಮಹಾಭಾರತದಲ್ಲಿ ಕೈಕಾಲು ಮೂಡಿದ ಇದಕ್ಕೆ ಇರಬೇಕು, ಇನ್ನೆಲ್ಲಿಯೂ ಇಲ್ಲ. ಆಕಾಶಕ್ಕೆ ಕೈಕಾಲು ಬಂದು ನಡ್ಕೊಂಡು ಬರ್ತಾ ಇದೆಯೋ ಎನ್ನುವ ಹಾಗೆ ಆ ಸುಪ್ರತೀಕ ಗಜ ದೂರದಿಂದ ನೋಡುವವರ ಕಣ್ಣಿಗೆ ಕಾಣಿಸ್ತಾ ಇತ್ತಂತೆ. ಜಗದ ನಿಡುನಿದ್ರೆಯಲ್ಲಿ ಮೋಹರ ತೆಗೆದ ಮುಗಿಲೋ. ಪ್ರಳಯ ಕಾಲದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಳ್ಳುವಂಥ ದೊಡ್ಡ ಮೋಡವೋ ಇದು. ಯಾಕೆಂದರೆ ಪ್ರಳಯ ಕಾಲದಲ್ಲಿ ಇಡೀ ಭೂಮಿಯನ್ನು ಮಳೆ ಹೊಯ್ದು ಮುಳುಗಿಸಿಬಿಡಬೇಕು. ಅಷ್ಟು ದೊಡ್ಡ ನೀರು ಕೆಳಗಿರಬೇಕಾದ್ರೆ ಮೋಡವು ಅಷ್ಟು ದೊಡ್ಡದಿರಬೇಕು. ಪ್ರಳಯ ಕಾಲದಲ್ಲಿ ಅಂದರೆ ಜಗದ ನಿಡುನಿದ್ರೆಯಲ್ಲಿ ಮೋಹರ ತೆಗೆದ ಮುಗಿಲೋ ಇದು, ಪ್ರಪಂಚವನ್ನು ಮುಳುಗಿಸಲಿಕ್ಕಾಗಿ ಕಾಣಿಸಿಕೊಂಡಂತಹ ಮೋಡವೋ ಇದು ಎನ್ನುವ ಹಾಗೆ ಸುಪ್ರತೀಕ ಗಜ ಎಲ್ಲರ ಕಣ್ಣಿಗೆ ಕಾಣಿಸ್ತು. ಆಮೇಲೆ ನಿಧಾನವಾಗಿ ಆ ಆನೆ ಒಂದೊಂದೇ ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಬಂದ ಹಾಗೆ, ಆನೆ ಒಂದು ಹೆಜ್ಜೆಯನ್ನು ಮುಂದಿಟ್ಟಾಗ ಭೂಮಿಯೇ ಚಿಗಿತಾ ಇದೆ ಹಿಂದುಗಡೆಯಿಂದ. ಆನೆ ಕಾಲು ಹಿಂದಾಗುವಾಗ ಮುಂದ್ಗಡೆ ಭೂಮಿ ಬರ್ತದೆ. ಇದು ಹೇಗೆ ಅಂತಂದರೆ, ಗ್ರಾಮೀಣ ಬದುಕಿನಲ್ಲಿ ಈ ಎತ್ತಿನ ಗಾಡಿಯಲ್ಲಿ ಹಾಕುವಾಗ ಇಳುವಂಡಿ ಏರುವಂಡಿ ಅಂತ ಒಂದು ಇರುತ್ತೆ. ಚೀಲ ಮುಂದಕ್ಕೆ ಆಗ್ಬಿಡ್ತು, ಗಾಡಿ ಎದ್ದು ಬಿಡುತ್ತೆ. ಚೀಲ ಹಿಂದಕ್ಕಾದ್ರೆ ಮುಂದೆ ಎದ್ದು ಬಿಡುತ್ತೆ. ಆನೆ ಒಂದೊಂದು ಕಾಲಗಳನ್ನು ತೆಗೆದು ಇರಿಸುವಾಗ ಭೂಮಿ ಹಿಂದೆ ಮುಂದೆ ಆಗ್ತಾ ಇತ್ತು ಅಂತ ಹೇಳ್ತಾನೆ ಕುಮಾರವ್ಯಾಸ. ಹಾಗೆ ಆನೆ ನಡೆದುಕೊಂಡು ಬರುವಾಗ ಹಾಗೊಂದು ಕಾಣಿಸ್ತಾ ಇತ್ತು. ಅದರ ಮುಂದೆ ಈ ಸುಪ್ರತೀಕ ಗಜವನ್ನು ಏರಿದಂಥ ಭಗದತ್ತನಿಗೆ ಚೆನ್ನಾಗಿ ಅನುಭವ ಇತ್ತು. ಈ ಆನೆಯನ್ನು ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ಹೇಗೆ ನಡೆಸಬೇಕು ಅಂತ. ಹಾಗೆ ತನ್ನ ಹಿರಿದಾದ ಅನುಭವದಿಂದ ಇಭಪತಿಯನ್ನು ಅದರ ಒಡೆಯ ನಡೆಸಿಕೊಂಡು ಬರ್ತಾ ಇದ್ದಾನೆ. ದಿಕ್ಕರಿ ನಡುಗೆ 8 ಒಂದಾಯಿತು ಅಂತ ಹೇಳಿದಂಥ ಕುಮಾರವ್ಯಾಸ ಈಗ ಹೇಳ್ತಾನೆ, ಇದಲ್ಲ, ಇದು ಬೇರೆ 8 ಅಲ್ಲಿಯೇ ಇದೆ. ಈ ಸುಪ್ರತೀಕದ ನಡಿಗೆಯಲ್ಲಿ ಆ 8 ಈಗ ನಡುಗ್ತಾ ಇದ್ದಾವೆ ಅಂತ. ಚೌಕದ ಕಳನ ತುಳಿದುದು ಸುಪ್ರತೀಕ ಗಜ. ನಿಧಾನವಾಗಿ ಹೀಗೆ ನಡ್ಕೊಂಡು ಯುದ್ಧಾಂಗಣವನ್ನು ಸುಪ್ರತೀಕ ಗಜ ಪ್ರವೇಶ ಮಾಡಿಯೇ ಬಿಡ್ತು. ದೂರದಿಂದ ಹಂಗೆ ಕಾಣ್ತು, ಹತ್ತಿರದಿಂದ ನೋಡುವವರು ಹೇಳ್ತಾ ಇದ್ದಾರೆ ಈಗ ಇದು ಎಂಥದ್ದಿದು ಅಂತ. ಇದು ಗಜಾಸುರನೋ ಮಹಾದೇವ, ಇದು ಗಜಾಸುರನೋ ಮಹಾದೇವ, ಇದುವೇ ಮಹಿಷಾಸುರನೋ ಮಾಯಾರಗನಿಯೋ, ದಿಟವಿದನು ಗೆಲುವರೆ ಭೀಮ ಫಲುಗುಣರು, ತ್ರಿದಶರಿಗುಗಳ ಗಂಡನಿದು ಕಾದಿದೆವು ನಾವಿಂದೆನುತ, ಸುಭಟರು ಕದಡಿ ಸರಿದುದು, ಸುಭಟರು ಕದಡಿ ಸರಿದುದು, ಸೂರೆಗೊಂಡುದು ಬಲಪಲಯನವ. ಸಮೀಪದಿಂದ ನೋಡಿದವರು ಹೇಳ್ತಾರಂತೆ ಇದು ಆನೆಯೇ ಅಲ್ಲ, ಆನೆಯ ರೂಪದಲ್ಲಿರುವಂಥ ಒಬ್ಬ ರಾಕ್ಷಸನಷ್ಟೇ ಅಂತ. ಇದು ಗಜವಲ್ಲ, ಇದು ಗಜಾಸುರನೋ ಅಥವಾ ಮಹಿಷಾಸುರನೋ. ಅಂದರೆ ಹಿಂದೊಂದು ಕಾಲದಲ್ಲಿ ಕೋಣ ನೆನೆಸಿದ್ದು ದೊಡ್ಡ ರಾಕ್ಷಸನಾಗಿತ್ತು, ಮಹಿಷ ಅಲ್ಲ, ಮಹಿಷಾಸುರ. ಹಾಗೆ ಗಜವಾಗಿ ನಮ್ಮ ಕಣ್ಣಿಗೆ ಕಾಣುವುದು ಇದು ಗಜಾಸುರನೋ ಅಥವಾ ಮಹಿಷಾಸುರನೋ ಅಥವಾ ಮಾಯಾರದನಿಯೋ. ಯಾವುದೊಂದು ಮಾಯೆ ವಸ್ತು ಇರಬೇಕು. ಇದು ಭೂಮಿಯ ಮೇಲೆ ನಮ್ಮ ಕಣ್ಣಿಗೆ ಕಾಣುವಂತಹ ಸಹಜ ಪ್ರಕೃತಿ ಸಹಜವಾದದ್ದು ಅಲ್ಲವೇ ಅಲ್ಲ. ಇದನ್ನು ಯಾರು ಗೆಲ್ಲುವವರು? ದಿಟವಿದನು ಗೆಲ್ಲುವರೆ ಭೀಮ ಫಲುಗುಣರು. ಭೀಮ ಫಲುಗುಣರಿಗೆಲ್ಲ ಇದನ್ನು ಗೆಲ್ಲಲಿಕ್ಕೆ ಏನಾದ್ರು ಸಾಧ್ಯ ಉಂಟೇನೋ? ಸಾಧ್ಯವೇ ಇಲ್ಲ.
ತ್ರಿದಶ ರಿಪುಗಳ ಗಂಡನಿದು. ಇದು 3 ಲೋಕಕ್ಕೂ ಕೂಡ ಪರಾಕ್ರಮಿಯಾಗಿರುವಂಥ ಒಂದು ಆನೆ. ಇದರ ಹತ್ರ ನಾವೆಲ್ಲ ಯುದ್ಧ ಮಾಡಲಿಕ್ಕೆ ಹೊರಟ್ರೆ ನಾವು ಸಾಯೋದಷ್ಟೇ ಅಂತ ಹೇಳಿ ಸುಭಟರು ಕದಡಿ ಸರಿದುದು ಎಲ್ಲ ಹೆದರಿಕೊಂಡು ಹೋಗ್ತಾ ಇದ್ದಾರಂತೆ. ಸೂರೆಗೊಂಡುದು ಬಲಪಲಾಯನವ. ಈ ಆನೆಯನ್ನು ಅದರ ಅಬ್ಬರವನ್ನು ನೋಡಿಕೊಂಡು ಪಾಂಡವ ಪಕ್ಷದ ಬಲವೆಲ್ಲವೂ ಕೂಡ ಪಲಾಯನವನ್ನು ಆರಂಭಿಸಿದೆ. ಯಾರು ಇದರೇ ನಿಂತಿಲ್ಲ. ಈ ಹೊತ್ತಿನಲ್ಲಿ ಭಗದತ್ತ ಏನು ಮಾಡಿದ ಅಂತಂದರೆ, ಮೊಗದ ಜವನಿಕೆ ತೆಗೆದು ನೆತ್ತಿಯ ಬಗಿದು ಆ ಆನೆಗೆ ಮುಂಭಾಗದಲ್ಲಿ ಒಂದು ಕಟ್ಟಿತ್ತು, ಅದನ್ನು ತೆಗೆದ. ಮೊಗದ ಜವನಿಕೆಯ ಅಂದರೆ ಈ ಕುದುರೆಗಳ ಕಣ್ಣಿಗೆ ಕಪಟ ಅಂತ ಹಾಕ್ತಾರೆ. ಅಂದರೆ ಅದು ಏನನ್ನೂ ನೋಡಬಾರ್ದು, ಇವನು ಏನು ಸೂಚನೆ ಕೊಡ್ತಾನೋ ಅಲ್ಲಿಗೆ ಹೋಗಬೇಕು. ಅದು ಪ್ರಪಾತಕ್ಕಾರೆ ಪ್ರಪಾತಕ್ಕೆ, ಕಲ್ಲಿನ ಮೇಲೆ ಕಲ್ಲಿನ ಮೇಲೆ. ಹಾಗೆ ಆನೆಯ ಮುಂದೆ ಹಾಕೋದಕ್ಕೆ ಜವನಿಕೆ ಅಂತ ಹೇಳ್ತಾರೆ, ಮುಸುಕು ಅಂತ. ಆ ಮುಸುಕನ್ನು ಬದಿಗೆ ಸರಿಸಿ ತನ್ನಲ್ಲಿರುವಂಥ ಅಂಕುಶದಿಂದ ಆನೆಯ ಬೆಗಡುಗೊಳಿಸಲು ಆನೆಗೆ ಅದರ ಗಂಡಸ್ಥಳವನ್ನು ಅಂಕುಶದಿಂದ ತಿವಿಬೇಕು. ಆಗ ಅದಕ್ಕೆ ತೀವ್ರವಾದ ಸಂಕಟ ಆಗುತ್ತೆ, ಏನು ಬೇಕಾದರೂ ಮಾಡಿಬಿಡುತ್ತದು. ಹಾಗೆ ತನ್ನಲ್ಲಿರುವ ಅಂಕುಶದಿಂದ ಆನೆಯನ್ನು ಬೆಗಡುಗೊಳಿಸಲು ಬೀರಿ ಒರಿದುದು ಸುಭಟರ ಎದೆವಡೆಯೇ. ಪಾಂಡವ ಪಕ್ಷದ ಮೇಲೆ ನುಗ್ಗಿಬಿಡ್ತು ಆನೆ. ಎಲ್ಲಿ ಹೋಯಿತು, ಏನು ಮಾಡ್ತು, ಯಾವುದಕ್ಕೂ ಲೆಕ್ಕವೇ ಇಲ್ಲ. ತ್ರಿಗುಣದಲ್ಲಿ ಅಣಿದು ತನ್ನ ದಾಡಗಳಿಂದ ಎದುರಾದಂಥ ಎಲ್ಲರನ್ನು ಕೂಡ ಬಗೀತಾ ಹೋಯಿತು. ಒಬ್ಬನನ್ನು 1 ಸಾರಿ ಬಗೀತು, ಮತ್ತೊಮ್ಮೆ 2 ಸಾರಿ 3 ಸಾರಿ ಬಗದವನೇ ಬಗೀತು. ಎಲ್ಲೆಂದರಲ್ಲಿ ಪರಬಲದ ಮೇಲೆ ಚಾನಾಹಾನಿಯನ್ನು ಉಂಟು ಮಾಡಿಬಿಡ್ತು. ಎಲ್ಲರೂ ಕೂಡ ಆನೆಯ ಕಾಲ್ತುಳಿತಕ್ಕೆ ಸಿಕ್ಕಾಗಿ ಬಿಟ್ಟರು. ಎಲ್ಲಿದ್ದಾರೆ, ಎಲ್ಲ ಹರಿದು ಹೋಗ್ಬಿಟ್ಟಿದ್ದಾರೆ. ಪಾಂಡವ ಪಕ್ಷದ ಆ ಮುಂದುಗಡೆಯಲ್ಲಿದ್ದಂಥ ಸೈನ್ಯದವರೆಲ್ಲ ಹರಿದು ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಆನೆಯ ಕಾಲ್ತುಳಿತಕ್ಕೆ ಸಿಕ್ಕಿದರು. ಸಿಗದಿದ್ದವರು ಆನೆಯ ದಾಡೆಯ ತಿವಿತಕ್ಕೆ ಸಿಕ್ಕಿದರು. ಸಿಗದಿದ್ದವ್ರನ್ನ ಆನೆ ತನ್ನ ಸೊಂಡಿಲಿಂದ ಹಿಡಿದು ಅಪ್ಪಳಿಸ್ತಾ ಇತ್ತು. ಅದು ಹೇಗಿತ್ತು ಅಂತಂದರೆ, ತನ್ನ ನೆರಳು ಕಂಡ್ರೆ ಇದು ಮತ್ತೊಂದು ಯಾವುದೋ ದೊಡ್ಡ ಆನೆ ಬಂದುಬಿಟ್ಟಿದೆ ಅಂತೇಳಿ ಹೋಗಿ ಅಪ್ಪಳಿಸ್ತಿತ್ತಂತೆ. ಹಾಗೆ ಪ್ರತಿರೋಧವನ್ನು ಸಹಿಸದೆ ಅದು ಪಾಂಡವ ಪಕ್ಷವನ್ನೆಲ್ಲ ನಾಶ ಮಾಡಿಬಿಡ್ತಾ ಬಂತು. ಆಗ ಈ ಕಡೆಯಲ್ಲೆಲ್ಲ ಇವರು ಕೂಗಿಕೊಂಡ್ರು, ಅಯ್ಯೋ ನಮ್ಮ ಹತ್ರ ಇನ್ನಾಗೋದಿಲ್ಲ, ಎಲ್ಲಿಯಾದರೂ ಆ ಭೀಮಾರ್ಜುನರಿದ್ರೆ ಅವರನ್ನು ಕರೆಸಿ, ನಮ್ಮ ಹತ್ರ ಎಲ್ಲ ಇದು ಆಗುವ ಕೆಲಸವೇ ಅಲ್ಲ ಅಂತ ಹೇಳುವಾಗ ಬಿಲ್ಲನ್ನು ಏರಿಸಿಕೊಂಡು ಚೌಪಟ ಮಲ್ಲ ಹೊಕ್ಕನು ಭೀಮ ಬೇರೆಯವರಿಗೆ ಧೈರ್ಯವನ್ನು ಕೊಟ್ಟುಕೊಳ್ಳಿಕ್ಕಾಗಿ ಬಂದ. ಆ ಭೀಮನ ಜೊತೆಯಲ್ಲಿ ದೃಪದ ವಿರಾಟರೆಲ್ಲ ಅವರೆಲ್ಲ ಸೇರಿಕೊಂಡ್ರು. ಭೀಮನ ಮಗ ಘಟೋತ್ಕಚ ಬಂದ, ಸಾತ್ಯಕಿ ಬಂದ. ಇಂಥವರೆಲ್ಲ ಭೀಮನ ಜೊತೆಯಲ್ಲಿ ಬಂದು ಆ ಆನೆಯನ್ನು ಎದುರಿಸಲಿಕ್ಕಾಗಿ ನಿಂತ್ಕೊಂಡ್ರು. ಆದರೆ ಆನೆಗೆ ಇದು ಯಾವುದು ಕೂಡ ಲೆಕ್ಕವೇ ಅಲ್ಲ. ಇವರೆಲ್ಲ ಏನು ಬಾಣಗಳನ್ನು ಬಿಟ್ಟರು, ಇವೆಲ್ಲ ಬಾಲರೆಸುಗೆಯ ಮಿಟ್ಟಿಯಂಬಿಗೆ ಸೋಲುವುದೇ ಗಿರಿ. ಒಂದು ದೊಡ್ಡ ಪರ್ವತಕ್ಕೆ ಯಾರೋ ಸಣ್ಣ ಸಣ್ಣ ಮಣ್ಣು ಹೆಂಟೆಯನ್ನು ತೆಗೆದುಕೊಂಡು ಹಾಕಿಬಿಟ್ರೆ ಆ ಪರ್ವತ ನಾಶ ಆಗ್ತಿದೆಯೋ ಹಾಗೆ ಇವರ ಪ್ರತಿರೋಧವೆನ್ನುವುದು ಆನೆಗೆ ಲೆಕ್ಕವೇ ಇಲ್ಲದಾಗಿ ಹೋಯಿತು. ಅದರ ಜೊತೆಗೆ ಕುಮಾರವ್ಯಾಸ ಹೇಳ್ತಾನೆ, ಸೆಳೆವಿಡಿದು ತುರುಗಾಹಿ ಪಶು ಸಂಕುಲವ ತೆವರುವವಲು. ಕೋಲು ಹಿಡ್ಕೊಂಡು ದನ ಕಾಯೋನ ಆ ದನಗಳನ್ನೆಲ್ಲ ಬಡ್ದು ಓಡಿಸೋ ಹಾಗೆ ಆನೆ ಎಲ್ಲರನ್ನು ಬಡಿದು ಓಡಿಸ್ತಾ ಇದೆಯಂತೆ. ಇನ್ನೊಂದು ಚಿತ್ರಣವನ್ನು ಕೊಡ್ತಾನೆ ಕುಮಾರವ್ಯಾಸ, ವಾಯಸ ಕುಲವನ್ನು ಒಂದೇ ಗೂಗೆ ಹೊಯ್ದರೆ. ಈ ಕಾಗೆಯ ಗೂಡಿಗೆ ಒಂದು ಗೂಬೆ ಬಂದುಬಿಟ್ರೆ ಅಷ್ಟು ನಾಶ ಮಾಡಿ ಹಾಕ್ಬಿಡುತ್ತೆ. ಕಾಣಿಸೋದಿಲ್ಲ. ಕಾಗೆ ಗೂಡಿನಲ್ಲಿ ಇರುವಂಥ ಕಾಗೆಗೋ ಕಾಗೆ ಮರಿಗಳಿಗೋ ಗೂಬೆ ಕಾಣಿಸುತ್ತೆ ರಾತ್ರಿ. ಅವು ಏನೂ ಮಾಡಲಿಕ್ಕಾಗೋದಿಲ್ಲ, ಜೀವ ಕೊಡೋದನ್ಬಿಟ್ಟು ಏನೂ ಮಾಡಲಿಕ್ಕಾಗೋದಿಲ್ಲ. ಆಗ ನೋಡಿದರೆ ಈ ಚಿತ್ರಣ ಮುಂದೆ ಅಶ್ವತ್ಥಾಮನ ಪರಾಕ್ರಮದ ವೇಳೆಗೆ ಮತ್ತೆ ಬರುತ್ತೆ. ಕಾಗೆ ಗೂಡಿಗೆ ಗೂಬೆ ನುಗ್ಗಿ ಮಾಡುವಂಥ ಚಾನಹಾನಿ ಏನು ಅಂತ. ಸುಮಾರು ಒಂದು 20 ಪದ್ಯಗಳಲ್ಲಿ ಆ ಸುಪ್ರತೀಕ ಗಜವೆನ್ನುವುದು ಪಾಂಡವ ಪಕ್ಷದಲ್ಲಿ ಮಾಡಿದಂಥ ಹಾನಿಯನ್ನೆಲ್ಲ ಕುಮಾರವ್ಯಾಸ ಈ ಯುದ್ಧದ ವರ್ಣನೆಯಲ್ಲಿ ತೋರಿಸ್ತಾನೆ. ಈ ಕರಿಯ ಕೋಲಾಹಲವನ್ನೆಲ್ಲ ನೋಡಿ ಸುಮ್ಮನಾಗದೆ ಇವರೆಲ್ಲ ಏನು ಬಾಣವನ್ನು ಬಿಟ್ಟರಲ್ಲ, ಅದು ಹೇಗೆ ಕಾಣ್ತಾ ಇತ್ತು ಅಂತಂದರೆ, ಈ ಬೆಟ್ಟದ ಇದಿರಿನಲ್ಲಿ ಮಳೆ ನಿಂತ ಹಾಗೆ. ಇದು ಅನುಭವ ವೇದ್ಯವಾದಂಥ ಒಂದು ವರ್ಣನೆ ಕುಮಾರವ್ಯಾಸ ಕೊಡೋದು. ಹಾಗೆ ಒಂದು ಬಯಲಿನಲ್ಲಿ ಮಳೆಯನ್ನು ನೋಡಿದರೆ ಮಳೆ ಎಲ್ಲಿಂದ ಕಾಣಿಸೋದಿಲ್ಲ, ಬೆಟ್ಟದ ಹಿನ್ನೆಲೆಯಲ್ಲಿ ಮಳೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಈ ಪಾಂಡವ ಪಕ್ಷದಿಂದ ಬಿಡುವಂಥ ಬಾಣಗಳೆಲ್ಲ ಶರ ಅಂತಂದರೆ ನೀರು. ಈ ನೀರು ಅಂದರೆ ಮಳೆಯ ಹನಿ ಬೆಟ್ಟದ ಹಿನ್ನೆಲೆಯಲ್ಲಿ ಕಾಣ್ತಾ ಇತ್ತು ಅಂತ.
ಅದರ ಜೊತೆಗೆ ಈ ಹುಲ್ಲುಗಳಿಂದ ತುಂಬಿದಂತಹ ಬೆಟ್ಟ ಅಥವಾ ಮುಳ್ಳುಗಳಿಂದ ತುಂಬಿದಂತಹ ಬಿದಿರು ಇಂಥ ವರ್ಣನೆಗಳನ್ನೆಲ್ಲ ಕುಮಾರವ್ಯಾಸ ಭಾಳ ಚೆನ್ನಾಗಿ ಕೊಡ್ತಾನೆ. ಒಂದು 20 ಪದ್ಯಗಳಲ್ಲಿ ಇಂಥ ಯುದ್ಧದ ವರ್ಣನೆಯನ್ನು ಕೊಟ್ಟಾಗುವಾಗ ಇವರೆಲ್ಲ ಯುದ್ಧ ಮಾಡೋದು ಕಾಣಿಸ್ತಾ ಇದೆ. ಆಗ ಸುಪ್ರತೀಕವನ್ನು ಏರಿದಂಥ ಭಗದತ್ತನೂ ಕೂಡ ಅನೇಕ ಬಾಣಗಳಲ್ಲಿ ಧರ್ಮರಾಜನನ್ನು, ನಕುಲನನ್ನು, ಸಾತ್ಯಕಿಯನ್ನು, ದೃಪದನನ್ನು ಇಂಥವ್ರನ್ನೆಲ್ಲ ಯುದ್ಧ ಮಾಡಿ ಸೋಲಿಸ್ತಾನೆ. ಇಲ್ಲಿಯ ತನಕದ ಒಂದು ಚಿತ್ರಣದಲ್ಲಿ ಏನು ಅಂತಂದರೆ, ಯಾರನ್ನೋ ವೈಯಕ್ತಿಕವಾಗಿ ಗುರಿ ಮಾಡಿದ್ದಿಲ್ಲ. ಆನೆ ಬಂತು, ಗುಂಪಿನಲ್ಲಿರುವಂಥ ಎಲ್ಲರನ್ನೂ ಕೂಡ ನಾಶ ಮಾಡ್ತಾ ಹೋಯಿತು. ಈಗ ಒಬ್ಬ ವ್ಯಕ್ತಿಯನ್ನು ಆನೆಗೆ ಗುರಿ ಮಾಡುವ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಬಿನುಗುಗಳತೆಗೆ ಭೀಮಸೇನನ ಮೊನೆಗೆ ಬಿಡು ಬಿಡು ಗಜವನೆಂದುಬ್ಬಿನಲಿ ತಿರುಹಿದ ಆನೆಯನು ಪವನ ಜನ ಸಮ್ಮುಖಗೆ ಧನುವ ಬಿಸುಟನು ಗದೆಯ ತೊಡುಕಿದನು ಅನುವರದೊಳಡ್ಡೈಸಿ ದಂತಿಯ ಕನಲಿಸಿದನು ಒಳಹೊಕ್ಕು ಹೊಯ್ದನು ಸಿಂಹನಾದರಲ್ಲಿ ಉಳಿದ ಸಾಮಾನ್ಯರ ಮೇಲೆಲ್ಲ ಬಾಣಗಳನ್ನು ಬಿಟ್ಟು ಅವರನ್ನು ದೂರ ಸರಿಸಿದ ಭಗದತ್ತ ಈಗ ಹೇಳ್ತಾ ಇದ್ದಾನಂತೆ, ಬಿನುಗುಗಳ ತೆಗೆ, ಈ ಸಾಮಾನ್ಯರನ್ನೆಲ್ಲ ಯಾಕೆ ಎದುರಿಸಬೇಕು, ಅವರನ್ನೆಲ್ಲ ಬದಿಗೆ ಹಾಕಿ ಭೀಮಸೇನನ ಮೊನೆಗೆ ಬಿಡು ಗಜವನು. ಇವನು ಆ ಆನೆಯ ಮೇಲೆ ಕುಳಿತು ಯುದ್ಧ ಮಾಡ್ತಾ ಇದ್ದರು. ಅವನ ಜೊತೆಲಿ ಸಹಾಯಕರೆಲ್ಲ ಇರ್ತಾರೆ. ಅವರಿಗೆಲ್ಲ ಹೇಳ್ತಾನೆ, ಇವೆಲ್ಲ ನಮಗೆ ಯಾರು ಲೆಕ್ಕಕ್ಕಲ್ಲ, ಭೀಮಸೇನ ಎದುರಿಗೆ ಬಿಡಿ ಆನೆಯನ್ನು ಅಂತ ಹೇಳಿ ಭೀಮಸೇನನ ಸಮ್ಮುಖಕ್ಕೆ ಆನೆಯನ್ನು ತೆಗೆದುಕೊಂಡು ಬಂದರು. ಅಲ್ಲಿಯ ತನಕ ಭೀಮಸೇನ ಧನುಸ್ಸನ್ನು ಹಿಡಿದು ಯುದ್ಧ ಮಾಡ್ತಾ ಇದ್ದ. ಧನುವ ಹೆಗಲಿಗೇರಿಸಿ ಅಂತ ಕುಮಾರವ್ಯಾಸ ಮೊದಲು ಹೇಳಿದ್ದಾನೆ, ಮರೆಯೋದಿಲ್ಲ. ಈಗ ಭೀಮಸೇನ ಕೈಯಿಂದ ಆ ಧನುಸ್ಸನ್ನು ಕೆಳಗೆ ಹಾಕಿಸ್ತಾನೆ. ಮೊದಲು ಹೇಳ್ಬಿಟ್ಟಿದ್ದಾನೆ, ಧನುವ ಬಿಸುಟನು ಗದೆಯ ತೊಡುಕಿದನು. ಯಾಕೆಂದರೆ ಭೀಮಸೇನ ನಿಜವಾದ ಆಯುಧ ಅಂತಂದ್ರೆ ಧನುಸ್ಸು ಅಲ್ಲ, ಅದು ಧನುಸ್ಸು ಅರ್ಜುನನಿಗೆ, ಭೀಮಸೇನ ಆಯುಧ ಗದೆಯೇ. ಧನುವ ಬಿಸುಟನು ಗದೆಯ ತುಡುಕಿದನು ಅನುವರದೊಳು ಅಡ್ಡಯಿಸಿ ತಾನು ಎದುರಾಗಿ ಹೋದನಂತೆ ಭೀಮಸೇನ. ದಂತಿಯ ಕನಲಿಸಿದನು, ಹೊಯ್ದನು ಸಿಂಹನಾದದಲ್ಲಿ, ಸಿಂಹನಾದವನ್ನು ಮಾಡಿಕೊಂಡು ಗದೆಯನ್ನು ಹಿಡ್ಕೊಂಡು ಆನೆ ಸಮ್ಮುಖಕ್ಕೆ ಹೋದ. ಈ ಭೀಮಸೇನೇನು ಕಡಿಮೆ ಇದ್ದವನಲ್ಲ, 10,000 ಆನೆಗಳ ಬಲವುಳ್ಳವನು ಇವನು ಭೀಮಸೇನ. ಹೀಗೆ ಭುಜದ ಸಾಹಸ ಎಷ್ಟು ಅಂತ ಕೇಳಿದರೆ 10,000 ಗಜದ ಗಾಡಿಕೆ. ಇಂಥವನು ಸಿಂಹನಾದವನ್ನು ಮಾಡಿಕೊಂಡು ಆನೆ ಸಮ್ಮುಖಕ್ಕೆ ಹೋದಾಗ ತ್ರಿಜಗ ತಲೆ ಕೆಳಕಾಗಿ ಎಲ್ಲರೂ ಕೂಡ ಒಂದು ಸಾರಿ ಅಲ್ಲೋಲ ಕಲ್ಲೋಲಗೊಂಡ್ಬಿಟ್ರಂತೆ. ಇವತ್ತೇನೋ ಒಂದು ಆಗುತ್ತೆ ಇದು. ಇವನಿಗೆ 10,000 ಆನೆಗಳ ಬಲ ಉಂಟು. ಆನೆ ಯಾವುದು ಅಂತ ನೋಡಿದರೆ ಸುರಪನ ಗಜದ ಹೊಯ್ಕೈಯಾನೆ. ಯಾಕಾಗಿ ಸುರಪನ ಗಜದ ಹೊಯ್ಕೈಯಾನೆ ಅಂತ ಕುಮಾರವ್ಯಾಸ ಹೇಳ್ತಾನೆ ಅಂತಂದರೆ, ಈ ಸುಪ್ರತೀಕ ಗಜವೆನ್ನುವುದು ಐರಾವತ ವಂಶಕ್ಕೆ ಸೇರಿದ್ದು. ಕುದುರೆಗಳಿಗೂ ಕೂಡ ಜಾತಿ ಪ್ರಭೇದ ಉಂಟು, ಆನೆಗಳಲ್ಲಿಯೂ ಉಂಟು. ಈ ಮದ್ರದೇಶವೆನ್ನುವುದು ಕುದುರೆಗಳಿಗೆ ಭಾಳ ಪ್ರಸಿದ್ಧವಾದದ್ದು. ಹಾಗೆ ಅದರ ಪಕ್ಕದಲ್ಲಿ ಈ ಆನೆಗಳಿಗೂ ಕೂಡ ಪ್ರಸಿದ್ಧವಾದಂಥ ಸ್ಥಳಗಳಿದ್ದಾವೆ. ಮದ್ರದೇಶದ ಆನೆಗಳಿಗೂ ಕೂಡ ಭಾಳ ಪ್ರಸಿದ್ಧಿ ಉಂಟು, ವಿಶೇಷವಾಗಿ ಕುದುರೆಗಳು. ಅದರ ಜೊತೆಗೆ ಒಂದು ಪ್ರದೇಶದ ಒಂದು ವರ್ಗದ ಜೊತೆಗೆ ಈ ಆನೆಗಳ ಒಂದು ತಳಿ ಇದೆಯಲ್ಲ, ಅದು ಯಾವುದು ಅಂತ, ಐರಾವತ ಎನ್ನುವಂಥ ತಳಿಯ ಆನೆ ಇದು. ಆ ಐರಾವತ ಯಾರದ್ದು ಅಂತ ಕೇಳಿದರೆ ದೇವೇಂದ್ರನದ್ದು. ಏನೊಂದು ವ್ಯತ್ಯಾಸ ಅಂತಂದರೆ, ದೇವೇಂದ್ರನ ಆನೆಗೆ 4 ದಾಡೆಗಳು, ಚೌದಂತಿ ಅಂತ ಹೇಳ್ತಾರೆ ಅದಕ್ಕೆ. ಇದು ಬರೀ ದಂತಿ, 2 ದಂತಿಗಳನ್ನು ಇಟ್ಟುಕೊಂಡದ್ದು. ಹಾಗೆ ಸುರಪನ ಗಜದ ಹೊಯ್ಕೈ ಆನೆ, ಅದನ್ನು ಎದುರಿಸಿ ಭೀಮ ನಿಂತಿದ್ದಾನೆ. ಒಂದು ಸಾರಿ ಭಯಂಕರವಾದ ಆರ್ಭಟವನ್ನು ಮಾಡಿಕೊಂಡು ತನ್ನ ಗದೆಯನ್ನು ತೆಗೆದುಕೊಂಡು ಒಂದು ಸಾರಿ ಅದರ ತಲೆ ಮೇಲೆ ಭೀಮಸೇನೆ ಹೊಡೆದಾಗ ಆ ಸುಪ್ರತೀಕದ ತಲೆಯಲ್ಲಿ ಒಮ್ಮೆ ಗಾಯ ತೋರಿ ರಕ್ತ ಒಸರಿತು. ಆನೆ ಸಿಟ್ಟು ಬಂದ್ಬಿಡ್ತು. ಇಲ್ಲಿಯ ತನಕ ಯಾರೂ ನನಗೆ ಪ್ರತಿರೋಧವನ್ನೇ ಮಾಡಿದವರಿಲ್ಲ, ಇವನೇನು ಬಂದು ಹೊಡೆದ್ಬಿಟ್ನಪ್ಪ ನನಗೆ ಅಂತ ಹೇಳಿ ಹೊಯ್ದು ಹಿಂಗದ ಮುನ್ನ ಭೀಮನ ಕೈ ತೊಡಕಿದರೆ. ಒಂದು ಸಾರಿ ಭೀಮ ಹೊಡೆದಿದ್ದಷ್ಟೇ, ಇನ್ನೊಂದು ಸಾರಿ ಹೊಡಿಲಿಕ್ಕೆ ಆಗಲಿಲ್ಲ ಅವನಿಗೆ. ಆನೆಗೆ ಒಂದೇ ಪೆಟ್ಟು ಅವನು ಕೊಟ್ಟಿದ್ದು. ಯಾಕೆಂದರೆ ಹೊಡೆದಂಥ ಭೀಮಸೇನೆ ಮತ್ತೊಂದು ಸಾರಿ ಗದೆಯನ್ನು ಎತ್ತೋದ್ರೊಳಗೆ ತನ್ನ ಸೊಳ್ಳಿಂದ ಹೋಗಿ ಅವನ ಕೈ ನಿವಾಳಿಸಿಬಿಡ್ತು. ಆಗ ಭೀಮಸೇನ ಅಕ್ಕಪಕ್ಕ ಸರ್ಕೊಂಡ. ಎಲ್ಲಿ ಭೀಮಸೇನ ಹೋಗಲಿ, ಭೀಮಸೇನ ಎಡಕ್ಕೆ ಹೋದ್ರೆ ಎಡಕ್ಕೆ, ಬಲಕ್ಕೆ ಹೋದರೆ ಬಲಕ್ಕೆ,
ಹಿಂದೆ ಬಂದು ಹಿಂದಕ್ಕೆ, ಮುಂದೆ ಬಂದರೆ ಮುಂದಕ್ಕೆ. ಭೀಮಸೇನನ್ನು ಆ ಸುಪ್ರತೀಕ ಗಜ ಬಿಡುತ್ತಲೇ ಇಲ್ಲ. ಹೀಗೆ ಕರಿ ಕಾದು ತೀರ್ದುದು ಭೀಮಸೇನನಲ್ಲಿ. ಇದು ಭಾಳ ಚಂದ ಶಬ್ದ. ಯಾರು ವ್ಯಕ್ತಿ ಹೋರಾಟ ಮಾಡ್ತಾ ಇರೋದಲ್ಲ, ಕರಿ ಕಾದು ತೀರ್ದುದು ಭೀಮಸೇನ. ಒಂದು ಆನೆ ಹೋರಾಟ ಮಾಡ್ತಾ ಇದೆ ಭೀಮಸೇನನ ಹತ್ರ ಅಂತ. ಎಷ್ಟು ಮಟ್ಟಿಗೆ ಆನೆಗೆ ಭೀಮಸೇನ ರೊಚ್ಚು ಬಂದುಬಿಟ್ಟಿದೆ ಅಂತ ಹೇಳಿದರೆ, ನೆಳಲು ಗಂಡ ಒಳಿಸುವುದು, ಸೊಂಡಿನನು ತೂಗಾಡುವುದು, ಹೋರಿದು ಬಳಲುವುದು, ಮೊಗನೆಗಲಿ ಭೀಮನ ದನಿಯ ನಾಲಿಕುದು, ಅಳಿಯ ಮುತ್ತಿಗೆಗಳನ್ನು ಬೀಸದೆ ನೆಲಕ್ಕೆ ಕಿವಿಯನು ಜೋಲು ಬಿಡುವುದು, ಅಳಿಯ ಮುತ್ತಿಗೆಗಳನ್ನು ಬೀಸದೆ ನೆಲಕ್ಕೆ ಕಿವಿಯನು ಜೋಲು ಬಿಡುವುದು, ಬಲು ಕಡಿಯ ಹಿಡಿ ಹಿಂಗೆ ಲಾಗಿಸುತ್ತಿದ್ದುದ ದಂತಿ. ಭೀಮಸೇನ ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇದೆಯಂತೆ. ಭೀಮಸೇನಿಗೆ ಒಂದು ಪೆಟ್ಟು ಕೊಟ್ಟಾದ್ಮೇಲೆ ಆನೆಗೆ ಮತ್ತೊಂದು ಪೆಟ್ಟನ್ನು ಕೊಡಲಿಕ್ಕೆ ಆಗಲಿಲ್ಲ. ಅವನು ಏನಾದರೂ ಅವಕಾಶ ಆಗುತ್ತೋ ಅಂತ ಆಚೆ ಈಚೆ ತಿರುಗಿದರೆ, ಅವನು ತಿರುಗಿದ ಕಡೆ ಎಲ್ಲ ಈ ಆನೆ ತಿರುಗ್ತಾ ಇದೆ. ಭೀಮಸೇನ ಯೋಚನೆ ಮಾಡ್ದ, ಈ ಆನೆ ಭಾಳ ಅಬ್ಬರದಲ್ಲಿದೆ, ಮದದಲ್ಲಿದೆ, ಒಂದು ಸ್ವಲ್ಪ ಹೊತ್ತು ಕಾಯೋಣ ಇನ್ನೊಂದು ಅವಕಾಶಕ್ಕಾಗಿ ಅಂತ ಅವನು ಸ್ವಲ್ಪ ಅಡಗುವ ಪ್ರಯತ್ನವನ್ನು ಮಾಡಿದ. ಆದರೆ ಅವನಿಗೆ ಅಡಗಲಿಕ್ಕೆ ಆನೆ ಬಿಡ್ತಾ ಇಲ್ಲ. ಭೀಮಸೇನನಿರಲಿ, ಅವನ ನೆರಳು ಕಂಡ್ರೂ ಸಾಕಾಗಿದೆ ಆನೆಗೆ. ನೆರಳು ಗಂಡರೆ ಅವ್ವಳಿಸುವುದು ಸೊಂಡಿಲನು. ಸೊಂಡಿಲು ತೆಗೆದುಕೊಂಡು ಬಡಿತಾ ಇದೆ, ಇಲ್ಲೆಲ್ಲಾದರೂ ಭೀಮಸೇನ ಇದ್ದಾನೋ ಅಂತ. ಒಂದು ವ್ಯಕ್ತಿಯ ನೆರಳು ಕಂಡ್ರೆ ಸಾಕೋದು ಸೊಂಡಲ್ಲಿ ಬಡಿತಾ ಇದೆಯಂತೆ. ನೆರಳು ಗಂಡರೆ ಅವ್ವಳಿಸುವುದು ಸೊಂಡಿಲನು. ಅದರ ಜೊತೆಗೆ ಯಾವಾಗಿದು ಈ ರೀತಿಯಾದಂಥ ಆರ್ಭಟವನ್ನು ತೋರಿಸ್ತಾ ಇತ್ತು, ಹತ್ತಿರದಲ್ಲಿ ಇದ್ದುಬಿಟ್ಟಿದ್ದಾನೆ. ಅವನು ಅಡಗುವ ಪ್ರಯತ್ನವನ್ನು ಮಾಡ್ದ. ಎಲ್ಲಿ ಭೀಮಸೇನ, ಅವನ ಆರ್ಭಟ ಕೇಳಿಸ್ತಾ ಇಲ್ಲ ಅಂತ ಹೇಳಿ ಭೀಮನ ದನಿಯನ್ನು ಆಲಿಪುದು. ಎಲ್ಲಿಯಾದರೂ ಭೀಮಸೇನ ಮಾತಾಡೋದು ಕೇಳಿಸುತ್ತಾ ಅಂತೇಳಿ ಭೀಮನನ್ನು ಗುರಿ ಮಾಡಿಬಿಟ್ಟಿದೆ ಅದು. ಭೀಮನ ಧ್ವನಿಯನ್ನು ಆಲಿಪುದು, ಕಿವಿಯನ್ನು ಜೋತು ಬಿಟ್ಟುಕೊಂಡು ಭೀಮನ ಧ್ವನಿಯನ್ನು ಕೇಳಿಕೊಳ್ತಾ ಇದೆಯಂತೆ. ಇದು ಈ ಪ್ರಾಣಿಗಳ ಜೀವನವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆಲಿಸುವ ಕ್ರಮ ಅದು. ಶಬ್ದ ಮನುಷ್ಯರು ಮಾತ್ರ ಅಲ್ಲ, ಸೂಕ್ಷ್ಮಗ್ರಾಹಿಗಳು. ಮನುಷ್ಯರಿಗಿಂತ ಪ್ರಾಣಿಗಳು ಸೂಕ್ಷ್ಮಗ್ರಾಹಿಗಳು. ಕಿವಿಯನ್ನು ಜೋತು ಬಿಟ್ಟುಕೊಂಡು ಭೀಮಸೇನ ದನಿಯನ್ನು ಅದು ಕಾಯ್ತಾ ಇದೆಯಂತೆ. ಆನೆಯನ್ನು ಹತ್ತಿರದಿಂದ ನೋಡಿದವರಿಗೆ ಗೊತ್ತಾಗುತ್ತೆ, ಅದರದ್ದು ಕಿವಿ ದೊಡ್ಡ ಮೊರದ ಹಾಗಿರ್ತಕ್ಕಂಥ ಕಿವಿಗಳದು. ಅದರೊಳಗೆ ಪದೇ ಪದೇ ಈ ದುಂಬಿಗಳು, ಬೇರೆ ಬೇರೆ ಹುಳ ಹುಪ್ಪಟಗಳೆಲ್ಲ ಹೋಗಿ ಬರ್ತಾ ಇರ್ತವೆ. ಹಾಗಾಗಿ ಆನೆ ಎಷ್ಟೊತ್ತಿಗೂ ಕಿವಿಯನ್ನು ಆಡಿಸ್ತಾ ಇರುತ್ತೆ. ಯಾಕೆಂದರೆ ಒಳಗೆ ಬರುವಂಥ ಆ ಒಂದು ಅಳಿಯ ಅಂತ ಹೇಳಿದರೆ ಈ ದುಂಬಿಗಳ ಜಾತಿದ್ದು ಹಾರ್ಕೊಂಡು ಬರ್ತಾವಲ್ಲ, ಅದಕ್ಕಾಗಿ ಈ ಪ್ರಾಣಿಗಳು, ಈಗ ದನಗಳಾದರೂ ಅಷ್ಟೇ, ಕಿವಿಯನ್ನು ಬಡ್ಕೊಳ್ತಾ ಇರ್ತವೆ ಪಕ್ಕ ಪಟಪಟನೆ. ಯಾಕೆಂದರೆ ಒಳಗೆ ಅವು ಹೋಗಬಾರದು ಅಂತ. ಆದರೆ ಇದಕ್ಕೆ ಅದೂ ಬೇಡವಾಗಿಬಿಟ್ಟಿದ್ದಂತೆ. ಭೀಮನ ಧ್ವನಿಯನ್ನು ಆಲೈಸ್ತಾ ಇರುವ ಕಾರಣಕ್ಕಾಗಿ ಕಿವಿಯೊಳಗೆ ಮುತ್ತಿಕೊಳ್ಳುವಂಥ ಅಳಿಗಳನ್ನು ಕೂಡ ಓಡಿಸ್ತಾ ಇಲ್ಲ ಅದು. ಅಳಿಯ ಮುತ್ತಿಗೆಗಳನ್ನು ಬೀಸ್ಕೊಳ್ತಾ ಇಲ್ಲ. ಯಾಕೆ ಭೀಮಸೇನ ಸ್ವರ ಆಲೈಸಬೇಕಲ್ಲ ಅಂತ. ನೆಲಕ್ಕೆ ಕಿವಿಯನ್ನು ಜೋಲು ಬಿಡುವುದು. ಈಗ ಭೀಮಸೇನನ್ನು ಗುರಿ ಮಾಡಿಕೊಂಡು ಅದು ಇದ್ದುಬಿಟ್ಟಿದೆ. ಆ ಆನೆಯ ಅಡಿಯಲ್ಲಿ ಭೀಮಸೇನ ಸಿಕ್ಕೊಂಡ್ಬಿಟ್ಟುಬಿಟ್ಟಿದ್ದಾನೆ. ಈಗ ಎಲ್ಲರೂ ಕೂಗಿಕೊಳ್ತಾ ಇದ್ದಾರಂತೆ, ಎಲ್ಲಿ ಭೀಮಸೇನ? ಭೀಮನಿನ್ನರೆಗಳಿಗೆ ನಿರ್ನಾಮನೋ, ಭೀಮನಿನ್ನರೆಗಳಿಗೆ ನಿರ್ನಾಮನೋ, ತಡವಿಲ್ಲ ದಂತಿಯ ತಾಮಸಿಕೆ ಘನ, ತೆಗೆಯಿ ತಮ್ಮನೆನುತ ಕಳವಳಿಸೆ, ಭೂಮಿಪತಿ ಕೈಕೊಂಡನು ಒಡನೆ ಸನಾಮರೈದಿತು, ನಕುಲ ಸಾತ್ಯಕಿ ಭೀಮಸುತನಭಿಮನ್ಯು, ಧ್ರುಪದ ಶಿಖಂಡಿ ಕೈಕೆಯರು. ಎಲ್ಲರೂ ಕುಯ್ಕೊಳ್ತಾ ಇದ್ದಾರೆ. ಭೀಮಸೇನನ ಕೈ ಬಿದ್ದು ಹೋಯ್ತು. ಭೀಮಸೇನ ಈಗ ಸುಪ್ರತೀಕ ಗಜದ ಕಾಲಡಿಯಲ್ಲಿ ಆಗ್ಬಿಟ್ಟಿದ್ದಾನೆ. ಅವನಿಗೆ ಸತ್ತೋಗ್ಬಿಡ್ತಾನೆ, ಅವನ ಕೈಲಿ ಆಗೋದಿಲ್ಲ, ಅವನನ್ನು ನಾಶ ಮಾಡ್ತಾ ಇದೆ ಸುಪ್ರತೀಕ ಅಂತ ಕೂಗಿಕೊಂಡ್ರು. ಅದು ಧರ್ಮರಾಜನಿಗೆ ಕೇಳ್ತು. ಧರ್ಮರಾಜ ಹೇಳಿದಂತೆ, ಭೀಮನಿನ್ನ ನರಗಳಿಗೆಯಲ್ಲಿ ನಿರ್ನಾಮನಾಗಿ ಬಿಡ್ತಾನೆ, ತಡವಿಲ್ಲ, ಘನ ತೆಗೆಯಿ ತಮ್ಮನೇನಂತ, ನನ್ನ ತಮ್ಮನ ಬಿಡಿಸ್ಕೊಂಡು ಬರ್ರಪ್ಪ, ಯಾರಾದರೂ ಬಿಡಿಸ್ಕೊಂಡು ಬನ್ನಿ ಅಂತ ಹೇಳಿ ಕೂಗಿಕೊಂಡಾಗ ನಕುಲ ಸಾತ್ಯಕಿ
ಘಟೋತ್ಕಚ, ಅಭಿಮನ್ಯು, ದೃಪದ, ಶಿಖಂಡಿ, ಕೈಕರೆಲ್ಲ ಮತ್ತೆ ಒಂದಷ್ಟು ಸಾವಿರಗಟ್ಟಲೆ ಸೈನ್ಯವನ್ನು ತೆಗೆದುಕೊಂಡು ಹೋದರು. ಇಲ್ಲೊಂದು ಸ್ವಾರಸ್ಯ ಇದೆ. ಕುಮಾರವ್ಯಾಸ ಯಾರನ್ನು ತಾನು ಅದ್ಭುತವಾಗಿ ಚಿತ್ರಿಸಿದ್ದಾನೋ ಆ ಪಾತ್ರವನ್ನು ಬೀಳಲಿಕ್ಕೆ ಬಿಡೋದಿಲ್ಲ. ಈ ಹೊತ್ತಿನಲ್ಲಿ ಭೀಮಸೇನ ಏನು ಮಾಡ್ತಿದ್ದ? ವ್ಯಾಸ ಭಾರತದಲ್ಲಿ ವ್ಯಾಸರು ಹೇಳಿಬಿಡ್ತಾರೆ, ಅಂಜನಿಕಾ ವೇದ ಅಂತ ಒಂದು ವಿದ್ಯೆ ಇದೆ. ಅಂದರೆ ಈ ಪ್ರಾಣಿಗಳಿಗೆ ಈ ಗಂಟಲಿದೆಯಲ್ಲ, ಅವು ತುರ್ಸ್ಕೊಳ್ಳಿಕ್ಕೆ ಬರೋದಿಲ್ಲ. ನಾವು ಈ ದನಗಳನ್ನಾದ್ರೂ ಕೂಡ ಆ ಗಂಗೆ ತೊಗಲು ಅಂತ ದನಗಳಿಗೆ ಹೇಳೋದು, ಆ ಜಾಗವನ್ನು ತುರಿಸಿಬಿಟ್ರೆ ಅವು ಭಾಳ ಪ್ರಿಯ ಆಗಿಬಿಡ್ತವೆ, ನಿಂತು ಬಿಡ್ತಾವೆ. ಅವು ಇದ್ದ ಸ್ಥಿತಿಯಲ್ಲಿ ನಿಂತು ಬಿಡ್ತವೆ. ಆನೆಗಳಿಗೂ ಇದು ಪ್ರಿಯವಾದಂಥ, ಅಂದರೆ ಅವುಗಳಿಗೆ ಪಾಪ ಮುಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾರೋ ಒಂದು ತುರಿಸಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಭೀಮಸೇನ ಆ ಹೊತ್ತಿನಲ್ಲಿ ಆನೆಯ ಕಾಲುಗಳ ನಡುವೆ ಸಿಲುಕದೆ ಆನೆ ಗಂಟಲು ಕೆಳಗೆ ತುರಿಸ್ಕೊಳ್ತಾ ನಿಂತ್ಕೊಂಡಿದ್ದಂತೆ. ಅಂಜಲಿಕಾ ವೇದ ಅಂತ ಹೇಳ್ತಾರೆ. ಇದನ್ನು ಇನ್ನೂ ಕೆಲವರು ಅತಿಶಯವಾಗಿ ಹೇಳುತ್ತಾ ಭೀಮಸೇನ ಆ ಆನೆಯ ಗಂಟೆ ಒಳಗೆ ಸಿಕ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದ, ಅಡಕೊಂಡ್ಬಿಟ್ಟಿದ್ದ ಅಂತಲೂ ಹೇಳುವವರಿದ್ದಾರೆ. ಆದರೆ ವ್ಯಾಸರು ಹೇಳಿಲ್ಲ, ಕುಮಾರವ್ಯಾಸ ಅಂಜಲಿಕಾ ವೇದವನ್ನು ಹೇಳಲಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಆನೆಗೆ ಪ್ರಿಯವಾಗುವಂತೆ ನಟಿಸಿ ಭೀಮಸೇನ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಿಜವಾಗಿ ಈ ಹೊತ್ತಿನಲ್ಲಿ ಆನೆಯ ಕೈಕಾಲು ಬಿಡದಲ್ಲಿ ಭೀಮಸೇನ ಇಲ್ಲವೇ ಇಲ್ಲ. ಆದರೆ ಹೊರಗಿನವ್ರನ್ನ ಕೂಡ್ಕೊಳ್ತಾ ಇದ್ದಾರೆ, ಕಾಣಿಸ್ತಾ ಇಲ್ಲ ಭೀಮಸೇನ. ಅಯ್ಯೋ ಭೀಮಸೇನ ಆನೆ ತುಳಿದು ಹಾಕಿಬಿಡ್ತಾ ಇದೆ ಅಂತೇಳಿ ಹೊರಗಿನವರೆಲ್ಲ ಕೂಗಿಕೊಂಡ್ರು. ಇವರೆಲ್ಲ ಒಂದು 10-50 ಸಾವಿರ ಸೇನೆಯನ್ನು ಕೂಡ್ಕೊಂಡು ಬಂದರು. ಈಗ ಭೀಮಸೇನ ಆನೆ ಹುಡುಕ್ಬೇಕಲ್ಲ, ಅದಕ್ಕೊಂದು ವಿನೋದವನ್ನು ಮಾಡ್ತಾ ಇದೆ ಆನೆ. ಕರಿವಿನೋದದಿ ಕುಡಿದ ಜಲವನು, ಕರಿವಿನೋದದಿ ಕುಡಿದ ಜಲವನು, ಕರಣಿಯಲ್ಲಿ ತೆಗೆದು ರಿಪುಮೋಹರಕ್ಕೆ ಚೆಲ್ಲಿತು. ಕಲ್ಪಮೇಘದ ಬಸುರ ಬಗೆದಂತೆ ಕರತುಷಾರದಲಿವರು ಮೋರೆಯ ತಿರುಹೆ ನನೆದವು. ಬಾಹುರಕ್ಕೆ ಹಕ್ಕರಿಗೆ ಹಲ್ಲಣ ಜೋಡು ಸೀಸಕ ಛತ್ರ ಚಮರಿಗಳು. ಈಗೊಂದು ವಿನೋದ ನಾವು ನೋಡ್ತೇವೆ. ಒಂದು ದೊಡ್ಡ ಗುಂಪಿನಲ್ಲಿ ಜನ ಇದ್ದರೆ ಇವತ್ತಿಗೂ ಕೂಡ ಅವರನ್ನು ಓಡಿಸುವಾಗ ಮೊದಲು ದೊಡ್ಡ ಪ್ರಮಾಣದ ನೀರನ್ನು ಎರಗ್ತಾರೆ ಅಲ್ವೇ? ಹಾಗೆ ಆನೆ ಏನು ಮಾಡ್ತಾ ಇದೆ ಅಂತಂದರೆ, ಮೊದಲೇ ತಾನು ಕುಡಿದ ನೀರನ್ನು ಒಂದು ಸಾರಿ ಈಗ ಮುಕ್ಕುಳಿಸ್ತಾ ಇದೆ. ತನ್ನ ಸೊಂಡಿಲಿನಲ್ಲಿ ನೀರನ್ನು ಹೊರಗೆ ಚೆಲ್ತಾ ಇದೆಯಂತೆ. ಎಷ್ಟು ನೀರು ಕುಡಿದಿರಬೇಕು ಆನೆ? ಯಾಕೆಂದರೆ ಒಂದು ಸಾರಿ ಆನೆ ತನ್ನ ಸೊಂಡಿಲಿನಲ್ಲಿ ಮೊದಲು ಕುಡಿದ ನೀರನ್ನು ಹೊರಗೆ ಚೆಲ್ಲುವಾಗ ದೊಡ್ಡ ಪ್ರಳಯ ಕಾಲದ ಮಳೆ ಬಂದಾಗಲೆಲ್ಲ ಮಳೆ ಬಂದ್ಬಿಡ್ತಂತೆ, ಕಲ್ಪಮೇಘದ ಬಸುರ ಬಗಿದಂತೆ. ಈ ಕುಮಾರವ್ಯಾಸನ ವರ್ಣನೆಗೆ ಹೇಗೆ ಅಂತಂದರೆ, ಅವನೊಂದು ಮಾತು ಹೇಳಿದ ಮೇಲೆ ಅದು ಎತ್ತರದಲ್ಲಿ, ಅದಕ್ಕಿಂತ ಪರಮಾವಧಿ ಇನ್ನೊಂದು ಇಲ್ಲ ಅಂತ. ಒಂದು ಸಾರಿ ಕುಡಿದ ನೀರನ್ನು ಆನೆ ಸೊಂಡಿನಲ್ಲಿ ಹೀಗೆ ಚೆಲ್ಲಿಬಿಟ್ರೆ ಏನು ಕಲ್ಪಕಾಲದಲ್ಲಿ ಪ್ರಪಂಚವನ್ನು ಮುಳುಗಿಸ್ಲಿಕ್ಕಾಗಿ ಬರುವ ಮಳೆಯೋ ಎನ್ನುವಾಗೆ ಆ ಪ್ರದೇಶದಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತು. ಅದರಲ್ಲಿ ಇವರ ಯುದ್ಧದ ಪರಿಕರಗಳೆಲ್ಲ ಇದ್ದಾವಲ್ಲ, ಹಕ್ಕರಿಕೆ, ಹಲ್ಲಣ, ಜೋಡು, ಸೀಸಕ, ಛತ್ರ, ಚಮರಿಗಳೆಲ್ಲ ಒದೆಯಾಗ್ಬಿಡ್ತಂತೆ. ಕರತುಷಾರದಲ್ಲಿ ಇವರು ಮೋರೆಯ ತಿರುಗಿ ಇವರಿಗೆ ಮುಖ. ಈಗ ಇವತ್ತಿಗೂ ನಾನು ಹೇಳಿದ ಗುಂಪಿನಲ್ಲಿರುವ ಜನರನ್ನು ಚದುರಿಸ್ಲಿಕ್ಕೆ ಮಾಡೋ ಮೊದಲನೇ ಕೆಲಸವೇ ಅದು, ಹೆಚ್ಚು ನೀರಂತಂದು ಬಿಡೋದು. ಹಾಗೆ ಇವರೆಲ್ಲ ಈ ಮುಖಕ್ಕೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದಾರಂತೆ. ಅದ್ರ ಜೊತೆಗೆ ಇನ್ನೆಲ್ಲ ನೋಡಿದ ಭಗದತ್ತ ಹೇಳ್ದ, ಏನು ಸುಮ್ಮನೆ ನೀವೆಲ್ಲ ಯುದ್ಧ ಮಾಡ್ತೀರಿ, ನಿಮ್ಮ ಹತ್ರ ಇದೆಲ್ಲ ಆಗೋದಲ್ಲ, ನಿಮ್ಮಂಥವರು ಬಿಡಿ, ಪಿನಾಕಿ ಸಮರದೊಳೊಳುಕುವನ ಈ ನಮ್ಮ ಆನೆ ಇದು ಪರಮೇಶ್ವರನೇ ಬಂದು ಯುದ್ಧ ಮಾಡಿದರೂ ಅವನಿಗೂ ಅಂಜೋದಿಲ್ಲ. ನಿಮ್ಮ ಪಾಡೇನು? ಏನಾದರೂ ನಿಮ್ಮ ಹತ್ರ ಒಂದು ಗಂಭೀರವಾದ ಯುದ್ಧ ಮಾಡಬೇಕು ಅಂತಿದ್ರೆ ಆ ಕಿರೀಟಿಯ ಕರೆಸಿಕೊಳ್ಳಿ, ವಿವೇಕವುಳ್ಳರೆ, ನಿಮಗೆ ಬುದ್ಧಿ ಇದ್ದರೆ ನಿಮ್ಮ ಹತ್ರ ಆಗೋದಲ್ಲ, ಅರ್ಜುನನ ಕರೆಸಿ ಅಂತ ಹೇಳ್ಕೊಂಡು ಅವನು ಅಬ್ಬರವನ್ನು ಮಾಡ್ತಾ ಈ ಕಡೆಯಲ್ಲಿ ಒಂದು ಮಟ್ಟಿಗೆ ಸುಪ್ರತೀಕ ಗಜವೆನ್ನುವುದು ಕೌರವನ ಪಕ್ಷದ ವಿಜಯವನ್ನು ತೋರಿಸ್ತಾ ಇದೆ. ಯುದ್ಧವನ್ನು ಗೆದ್ದುಬಿಟ್ಟಿದೆ. ಇಲ್ಲಿ ಆಗ್ತಾ ಇರೋದು ಕೋಲಾಹಲ. ಆ ಕೋಲಾಹಲವನ್ನು ಕೃಷ್ಣ ಕೇಳಿದ. ಮರಳು ಫಲುಗುಣ, ಮರಳು ಫಲುಗುಣ, ಸುಪ್ರತೀಕದ ಕುರಪುಟವ ನೋಡಿತ್ತನು. ಅಗ್ಗದ ಪರಶುರಾಮನ ಖಾತಿಗೆ ಅಂಬುಧಿ ನೆಲನ ಬಿಡುವಂತೆ ತೆರಳುತ್ತಿದೆ ನಮ್ಮವರು. ದಿಕ್ಕರಿ ಹರಗಿ ಕೊಲುತ್ತಿದೆ, ತೆರಳುತ್ತಿದೆ ನಮ್ಮವರು.
ಧಿಕ್ಕರಿ ಹರಹಿ ಕೊಲ್ಲುತ್ತಿದೆ ಮಾತಿಗಿಲ್ಲವಸರವೆನುತ ಕರಿಯತ್ತ ತಿರುಗಿದನು ಅಸುರರಿಗೂ ರಥವ. ಆ ಬೊಬ್ಬಾಟವನ್ನು ಕೇಳಿದಂಥ ಕೃಷ್ಣ ಅರ್ಜುನನನ್ನು ಎಚ್ಚರಿಸ್ತಾ ಇದ್ದಾನಂತೆ. ಅರ್ಜುನ, ಕೇಳ್ತಾ ಇದೆಯೋ ನಿನಗೆ ಆ ಕಡೆ ಎಲ್ಲ ಬೊಬ್ಬಾಟ? ಹದ್ದು ಕಾಗೆಯ ಮನೆಗೆ ಬಾಣಸವಿದ್ದುದೋ ಗಜ. ಇವತ್ತು ಅವಕ್ಕೆಲ್ಲ ಭೂರಿ ಭೋಜನವಾಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂಗಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಸುಪ್ರತೀಕದ ಕುರಪುಟವ. ಬಹುತೇಕವಾಗಿ ಕುರಪುಟ ಅನ್ನೋದು ಕುದುರೆಗಳಿಗೆ ಸಂಬಂಧಪಟ್ಟ ಮಾತ್ರ ಬರ್ತಕ್ಕಂಥ ಶಬ್ದ. ಯಾಕೆಂದರೆ ಆನೆಗಳು ಅವು ಮಂದವಾಗಿ ಹೋಗ್ತಕ್ಕಂಥವು. ಮಂದಗಜ ಗಮನ, ಇವು ರಭಸವಾಗಿ ಹೆಜ್ಜೆಗಳನ್ನು ಹಿಡೋದು ಎಲ್ಲಿಯೂ ಇಲ್ಲ, ಇಟ್ಟದ್ದು ಈಗ ಮಾತ್ರ. ಬಹುಶಃ ಇದು ಶಬ್ದವನ್ನು ಕೇಳಿಯೇ ಕೃಷ್ಣನಿಗೆ ಇದು ಸುಪ್ರತೀಕದ ಕುರಪುಟ ಅಂತ ಗೊತ್ತಾಯಿತೋ, ಅಥವಾ ಭೂತ ಭವಿಷ್ಯತ್ ವರ್ತಮಾನ ಎಲ್ಲವನ್ನು ಬಲ್ಲಂತ ಅವನಿಗೆ ಕಥೆ ಎಲ್ಲಿ ತನಕ ಬಂತು, ತಾನೇನು ಪ್ರವೇಶ ಮಾಡಿ ಹೊತ್ತು ಬಂತು ಅಂತ ಗೊತ್ತಾಯಿತು. ಅದಕ್ಕಾಗಿ ಅವನು ಅರ್ಜುನನ್ನು ಎಚ್ಚರಿಸ್ತಾ ಇದ್ದಾನಂತೆ. ನೋಡು, ಸುಪ್ರತೀಕದ ಕುರಪುಟವ, ಭಾಳ ರಭಸ ಅಬ್ಬರ ಬೆರೀತಾ ಇದೆ ಸುಪ್ರತೀಕ. ಅದ್ರ ಜೊತೆಗೆ ನಮ್ಮವರೆಲ್ಲ ಯುದ್ಧರಂಗವನ್ನು ಬಿಟ್ಟು ಓಡಿ ಬರ್ತಾ ಇದ್ದಾರೆ. ಅವ್ರ ಹತ್ರ ಯುದ್ಧ ಮಾಡಲಿಕ್ಕೆ ಆಗೋದಲ್ಲ, ನಾವು ಆ ಕಡೆ ಹೋಗೋಣ ಅಂತ ಅವನಿಗೆ ಹೇಳಬೇಕು. ಈ ಹೊತ್ತಿನಲ್ಲಿ ಕುಮಾರವ್ಯಾಸ ಒಂದು ಅದ್ಭುತವಾದ ಒಂದು ಕಲ್ಪನೆಯನ್ನು ಕೊಡ್ತಾನೆ. ಯುದ್ಧಾಂಗಣವನ್ನು ಬಿಟ್ಟು ಪಾಂಡವ ಪಕ್ಷದ ವೀರರೆಲ್ಲ ಓಡಿ ಬರೋದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಪರಶುರಾಮನ ಖಾತಿಗೆ ಅಂಬುದಿ ನೆಲನ ಬಿಡುವಂತೆ. ಪರಶುರಾಮನ ಭೂಮಿ ಅಂತ ಇವತ್ತು ಕರಾವಳಿ ಪ್ರದೇಶಕ್ಕೆ ಹೆಸರಿದೆ. ಯಾಕೆಂದರೆ ಒಂದು ಕಾಲದಲ್ಲಿ ಆ ಭೂಮಿಯನ್ನೆಲ್ಲ ಪರಶುರಾಮ ಬೇರೆಯವರಿಗೆಲ್ಲ ದಾನ ಮಾಡಿ ಕೊಟ್ಬಿಟ್ಟಿದ್ದಾನೆ. ಕೊಡ್ಲಿಕ್ಕೆ ಅವ್ರದ್ದು ಏನೂ ಇಲ್ಲ. ಅವನಿಗೆ ಬಿಡಿಸ್ಕೊಂಡು ಕೊಡಬೇಕು ಬೇರೆಯವ್ರಿಗೆ ಕೊಡೋದಾದರೆ. ಕಶ್ಯಪನಿಗೆ ಹಿಂದೆಲ್ಲ ಕೊಟ್ಟಾಗ್ಬಿಟ್ಟಿದೆ. ಹಾಗಾಗಿ ಸಮುದ್ರ ರಾಜನಾದ ನನಗೊಂದು ಭೂಮಿ ಕೊಡು ಅಂತ ಹೇಳಿ ಅಬ್ಬರ ಮಾಡಿದ. ಆಗ ಪರಶುರಾಮನ ಸಿಟ್ಟಿಗೆ ಹೆದರಿ ಸಮುದ್ರ ಭೂಮಿಯನ್ನು ಬಿಟ್ಟು ಓಡುವ ಹಾಗೆ ಸುಪ್ರತೀಕ ಗಜದ ಖಾತಿಗೆ ಯುದ್ಧಾಂಗಣವನ್ನು ಬಿಟ್ಟು ಪಾಂಡವ ಪಕ್ಷದ ವೀರರೆಲ್ಲ ಓಡಿ ಬರ್ತಿದ್ದಾರೆ ಅಂತ. ಎಲ್ಲಿಂದೆಲ್ಲಿಗೆ ಹೋಲಿಕೆ ಕುಮಾರವ್ಯಾಸ ಕೊಡೋದು ಅಂತ. ಹಾಗೆ ನಮ್ಮವರೆಲ್ಲ ಯುದ್ಧರಂಗದಿಂದ ಓಡಿ ಬರ್ತಾ ಇದ್ದಾರೆ, ಹೋಗೋಣ ಅಂತೇಳಿ ಅಸುರ ರಿಪು ರಥವನ್ನು ತಿರುಗಿಸಿದ. ಅಷ್ಟೊತ್ತಿಗೆ ಅರ್ಜುನ ಏನು ಮಾಡ್ತಾ ಇದ್ದ? ಸಂಶಪ್ತಕರ ಹತ್ರ ಯುದ್ಧ ಮಾಡ್ತಾ ಇದ್ದ. ಅಲ್ಲಿಗೆ ಹೋಗಬೇಕು ಅಂತ ಅರ್ಜುನನಿಗೆ ಸೂಚನೆ ಕೊಟ್ಟು ಕೃಷ್ಣ ರಥ ತಿರುಗಿಸ್ತಿದ್ದಾಗ ಈ ಸಂಶಪ್ತಕರು ಒಂದಷ್ಟು ಜನ ಸತ್ತಾಗಿತ್ತು, ಒಂದಷ್ಟು ಜನ ಸಾಯದೆ ಉಳಿದಿದ್ರು. ಅವರು ಸ್ವಲ್ಪ ಹೆಚ್ಕೊಂಡ್ಬಿಟ್ರು. ಏನು ಅರ್ಜುನ, ನಮ್ಗೆ ಹೆದರ್ಕೊಂಡು ಹೋಗ್ತಾ ಇದೆಯಾ ನೀನು? ಹೆದರದಿರು, ನಮಗೇನು ಹೆದರಬೇಡ, ನೀನು ಯುದ್ಧ ಮಾಡು, ಯಾಕೆ ನೀವು ಓಡಿ ಹೋಗ್ತಾ ಇದೆಯಾ? ಕೊಡು ಕಾಳಗವನೇನುತ್ತ. ಯಾಕೆಂದ್ರೆ ಅವ್ರು ಪ್ರತಿಜ್ಞೆ ಮಾಡಿ ಬಂದ್ಬಿಟ್ಟಿದ್ದಾರೆ. ಅವರ ಉದ್ದೇಶವೇ ಅರ್ಜುನ ಬೇರೆ ಕಡೆ ಹೋಗದೆ ಇರೋ ನಿಲ್ಲಿಸ್ಕೊಳ್ಳೋದು. ಅವ್ರತ್ತ ಎಂಥದ್ದು ಶಕ್ತಿ ಪರಾಕ್ರಮ ಇಲ್ಲ, ಒಂದೊಂದು ಗಳಿಗೆ ಅವ್ರು ಸಾಯುವವರೇ. ಆದರೂ ಅರ್ಜುನ ಆಚೆಗೆ ಹೋಗ್ತಾರೆ, ನನಗೆ ಹೆದರ್ಕೊಂಡು ಹೋಗ್ತಾ ಇದೆಯಾ, ಬಾ ಯುದ್ಧಕ್ಕೆ ಇಲ್ಲೇ ಮುಂದುವರಿಸು ಅಂತ ಅವ್ರು ಹೇಳ್ತಾ ಇದ್ದಾರಂತೆ. ಆಗ ಅರ್ಜುನ ಅಲ್ಲಿಯ ತನಕ ನಿಧಾನವಾಗಿ ಅವ್ರ ಹತ್ರ ಯುದ್ಧ ಮಾಡ್ತಾ ಇದ್ದವ ಕ್ಷಣಾರ್ಧದಲ್ಲಿ ಅವರನ್ನೆಲ್ಲ ಸವರ್ ಹಾಕ್ಬಿಟ್ಟು ಒಂದೇ ಸಾರಿ ಈ ಕಡೆ ಬಂದ. ಅರ್ಜುನ ಬಂದಿದ್ದು ಹೇಗಾಯಿತು ಪಾಂಡವ ಪಕ್ಷಕ್ಕೆ ಅಂತ ಹೇಳಿದರೆ, ಬಲು ಬಿಸಿ ನೋಡುರೆನೊಂದ ನೈದಿಲೆಗಳಿಗೆ, ಬಲು ಬಿಸಿಲೊಳು ಉರೆನೊಂದ ನೈದಿಲೆಗಳಿಗೆ ಚಂದ್ರಿಕೆ ದೈತ್ಯರು ರುಮೆಗೆ ಸಿಲುಕಿದ ಮರರಿಗೆ ಅಸುರಹರನ ಕಟಾಕ್ಷ ವಿಕ್ಷೇಪ ಬಲಿದ ತಾಪತ್ರಯದ ಭವಗೋಟಲಯ ಜೀವಿಗೆ ಸುಪ್ರಬೋಧನ ಸುಡುವಿನಂತಿದೆ. ಬಲಿದ ತಾಪತ್ರಯದ ಭವಗೋಟಲಯ ಜೀವಿಗೆ ಸುಪ್ರಬೋಧದ ಸುಳುವಿನಂತಿರೆ. ಪಾರ್ಥ ಮೈದೋರಿದನು ನಿಜ ಬಲಕ್ಕೆ. ಕೃಷ್ಣಾರ್ಜುನರು ಬಂದೇ ಬಿಟ್ಟರು. ಅಲ್ಲಿಯ ತನಕ ಆನೆಗೆ ಹೆದರಿ ಹೋಗ್ತಾ ಇದ್ದಂಥ ಈ ಪಾಂಡವರ ಸೈನ್ಯದವರಿಗೆಲ್ಲ ದೊಡ್ಡ ಧೈರ್ಯ ಬಂದ್ಬಿಡ್ತು. ಕೃಷ್ಣಾರ್ಜುನರು ಬಂದ ಹಿಂದೆ ನಮಗೆ ತೊಂದರೆ ಇಲ್ಲ ಅಂದರೆ ಸನ್ನಿವೇಶದಲ್ಲಿ ಆಗುವಂಥ ಒಂದು ಮಾರ್ಪಾಟು. ಅಲ್ಲಿಯ ತನಕ ಪ್ರಾಣ ಭೀತಿಯಲ್ಲಿ ಹೋಗ್ತಾ ಇದ್ದವರಿಗೆ ಕೃಷ್ಣಾರ್ಜುನರು ಬಂದಾಗ ಹೋದ ಜೀವ ಮರಳಿ ಬಂದ ಹಾಗಾಯಿತು. ಹೀಗೆ ಹೋದ ಜೀವ ಮರಳಿ ಬಂದಾಗಾಯಿತು, ಧೈರ್ಯ ಬಂತು ಅಂತೇಳಿ ಅದು ಕುಮಾರವ್ಯಾಸನ ಕೃತು ಶಕ್ತಿ ಅಲ್ಲ, ಕಾವ್ಯ ಶಕ್ತಿ ಅಲ್ಲ. ಕುಮಾರವ್ಯಾಸ ಹೇಳೋದೇ ಬೇರೆ ರೀತಿಯಲ್ಲಿ.
ನೈದಿಲೆ ಅದು ಚಂದ್ರನ ಬೆಳಕಿನಲ್ಲಿ ಅರಳಿಕೊಳ್ಳೋದು. ಅದಕ್ಕೆ ಸೂರ್ಯನ ಬಿಸಿಲು ಸಿಕ್ಕಿಬಿಟ್ರೆ ಬಾಡೋಗ್ಬಿಡುತ್ತೆ. ಇಷ್ಟು ಹೊತ್ತಿನ ತನಕ ನೈದಿಲೆ ಸೂರ್ಯನ ಬಿಸಿಲಿನಲ್ಲಿ ಬಾಡೋಗ್ತಾ ಇತ್ತೋ ಅದಕ್ಕೆ ಈಗ ಚಂದ್ರನ ಬೆಳಕು ಸಿಕ್ತು. ಈಗ ನೈದಿಲೆ ಜೀವ ಬಂತು. ಬಲು ಬಿಸಿಲಿನೋಳ್ ಉರೆ ನೊಂದ ನೈದಿಲೆಗಳಿಗೆ ಚಂದ್ರಿಕೆ, ಅವುಗಳಿಗೆ ತಂಪನ್ನು ಕೊಟ್ಟು ಅವುಗಳ ಸಂರಕ್ಷಣೆ ಮಾಡಿ ಪುನಃ ನೈದಿಲೆ ನಳನಳಿಸುವ ಹಾಗೆ ಮಾಡುವಂಥ ಬೆಳದಿಂಗಳ ಉಪಾಧಿಯಲ್ಲಿ ಅರ್ಜುನ ಬಂದ. ಅದರ ಜೊತೆಗೆ ಇನ್ನೊಂದು ವರ್ಣನೆ, ದೈತ್ಯರ ಉರುಬೆಗೆ ಸಿಲುಕಿದ ಅಮರರಿಗೆ. ಅನೇಕ ಸಂದರ್ಭಗಳಲ್ಲಿ ರಾಕ್ಷಸರು ಈ ದೇವತೆಗಳನ್ನು ಸೋಲಿಸೋದು ಉಂಟು. ಆ ರಾಕ್ಷಸರ ಬಲಕ್ಕೆ ಹೆದರಿ ದೇವತೆಗಳು ಊರು ಬಿಟ್ಟು ಹೋಗ್ತಿರ್ತಾರೆ. ಅಂಥ ಹೊತ್ತಿನಲ್ಲಿ ಅವರಿಗೆ ಅಸುರಹರನ ಕಟಾಕ್ಷ ವಿಕ್ಷೇಪ, ಈ ಅಸುರಹರನೆಂದೇ ಪ್ರಸಿದ್ಧನಾದ ಆ ಶಬ್ದವನ್ನು ಹೇಗೆ ಕುಮಾರ ಜೋಡಿಸ್ತಾನೆ ಅಂತಂದರೆ, ದೈತ್ಯರ ಉರುಬೆಗೆ ಸಿಕ್ಕ ಸುರರು, ಅಲ್ಲಿ ಯಾರು ಧೈರ್ಯ ಅಂತ ಕೇಳಿ ಅಸುರಹರನೇ ಧೈರ್ಯ. ಅಸುರಹರನಾದಂತಹ ಆ ವಿಷ್ಣುವಿನ ಒಂದು ಕೃಪಾ ಕಟಾಕ್ಷ ಅವ್ರ ಮೇಲಾದರೆ ಹೇಗೆ ಅವ್ರಿಗೆ ಧೈರ್ಯ ಬರುತ್ತೆ, ಪುನಶ್ಚೇತನಗೊಳ್ಳುತ್ತಾರೆ. ಹಾಗೆ ಪಾಂಡವರಿಗಾಯಿತು. ಇವೆರಡನ್ನು ಮೇಲಿಂದ ಉದಾಹರಣೆ ಕೊಟ್ಟಾದ್ಮೇಲೆ ಸ್ವಲ್ಪ ನಮ್ಮ ಮನುಷ್ಯರದ್ದೊಂದು ಕೊಡಬೇಕಲ್ಲ, ಅದಕ್ಕಾಗಿ ಕುಮಾರವ್ಯಾಸ ಕೊಡ್ತಾನೆ. ಬಲಿದ ತಾಪತ್ರಯದ ಭವಗೋಟಲೆಯ ಜೀವಿಗೆ ಸುಪ್ರಬೋಧದ ಸುಳುವಿನಂತಿರೆ. ತಾಪತ್ರಯ ಅನ್ನೋದು ಎಲ್ಲ ಮನುಷ್ಯರಿಗೆ ಇದ್ದಿದ್ದೆ. ಒಂದೊಂದು ರೀತಿಯಾದ ಕಷ್ಟಗಳು ಬಂದು ಇನ್ನೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಇನ್ನು ಬದುಕುಳಿಯೋದು ಹೇಗೆ, ನಾವು ಮುಂದೆ ಏನು ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಹೇಳುವಾಗ ಏನೋ ಒಂದು ಬೆಳಕಿನ ದಾರಿ ಗೋಚರ ಆಗ್ಬಿಡುತ್ತೆ. ಇನ್ನೂ ಅವಕಾಶ ಇದೆ ನಮಗೆ ಅಂತ. ಹಾಗೆ ತಾಪತ್ರಯದಲ್ಲಿ ನೊಂದ ಜೀವಿಗಳಿಗೆ ಸುಪ್ರಬೋಧದ ಸುಳುವಿನಂತಿರೆ ಪಾರ್ಥ ಮೈದೋರಿದ ನಿಜ ಬಲಕೆ. ಪಾರ್ಥನ ಆಗಮನ ಆಯಿತು. ಬಂದವನೇನು ತಡ ಮಾಡಲಿಲ್ಲ, ಭಗದತ್ತನ ಹತ್ರ ಯುದ್ಧಕ್ಕೆ ನಿಂತುಬಿಟ್ಟ. ಪೂತುರೇ ಭಗದತ್ತ, ಪೂತುರೇ ಭಗದತ್ತ, ಬಿಲು ವಿದ್ಯಾತಿಶಯ ಕಿರಿದುಂಟಲ, ಶರಪಾತ ವಿನಿತಿಲ್ಲದಡೆ ಹೊಳ್ಳಿಸಬಹುದೆ ನೃಪ ಧನವ, ನೂತನ ದ್ವಿಪದಿಂದ ವೈರಿವ್ರಾತನು ಸೋಲಿಸಿದ ಗರ್ವದ ರೀತಿಗಿದು ಠಾವಲ್ಲ, ನೂತನ ದ್ವಿಪದಿಂದ ವೈರಿವ್ರಾತನು ಸೋಲಿಸಿದ ಗರ್ವದ ರೀತಿಗಿದು ಠಾವಲ್ಲೆನುತ ತೆಗೆದೆಚ್ಚರ ಪಾರ್ಥ. ಅರ್ಜುನ ಬಂದು ಪಂಥಾಹ್ವಾನ ಕೊಡ್ತಾ ಇದ್ದಾನೆ ಭಗದತ್ತನಿಗೆ. ಪೂತುರೇ ಭಗದತ್ತ, ನೀನು ಪರಾಕ್ರಮಿ ಹೌದು, ಆದರೆ ನಿನ್ನ ಪರಾಕ್ರಮದಿಂದಲೇ ಹೊಳ್ಳಿಸಬಹುದೇ ನೃಪದನಮ. ಇನ್ನೊಬ್ಬ ರಾಜನನ್ನು ನಿನ್ನ ಪರಾಕ್ರಮದಿಂದಲೇ ನಿನ್ನ ಗೆಲ್ಲುವಷ್ಟೇ ನೀನು ದೊಡ್ಡವನಲ್ಲ. ದೊಡ್ಡವನು ಹೌದು, ಒಂದಷ್ಟಿದೆ ನಿನ್ನ ಹತ್ರ, ಶರಪಾತ ವಿನಿತಿಲ್ಲದೊಡೆ, ಒಂದಷ್ಟು ಯುದ್ಧ ಮಾಡುವ ಶಕ್ತಿಯೂ ಇದೆ. ಆದರೆ ಇವತ್ತು ನೀನು ಗೆಲ್ತಾ ಇರೋದು ನಿನ್ನ ಪರಾಕ್ರಮದಿಂದ ಅಲ್ಲ, ನೂತನ ದ್ವಿಪದಿಂದ ವೈರಿವ್ರಾತವನ್ನು ಸೋಲಿಸಿದೆ. ಈ ಒಂದು ಆನೆಯನ್ನು ಪ್ರವೇಶ ಮಾಡಿಸ್ಕೊಂಡು ಆನೆಯ ಅಬ್ಬರದಿಂದ ನೀನು ಯುದ್ಧವನ್ನು ಗೆಲ್ತಾ ಇದೆಯೇ. ಗರ್ವದ ರೀತಿಗಿದು ಠಾವಲ್ಲ. ಈ ಆನೆ ಪರಾಕ್ರಮದ ಯುದ್ಧ ಗೆಲ್ಲಲಿಕ್ಕೆ ಇನ್ಮೇಲೆ ನಾನು ಅವಕಾಶ ಕೊಡೋದಿಲ್ಲ, ಇನ್ನು ಅದಕ್ಕೆ ಅವಕಾಶ ಇಲ್ಲ, ಇನ್ನದಕ್ಕೆ ಸ್ಥಳ ಇಲ್ಲ, ಠಾವಿಲ್ಲ. ಆ ಠಾವಿದಲ್ಲ ಅಂತ ಹೇಳಿ ಅನೇಕ ಬಾಣಗಳಿಂದ ಭಗದತ್ತನನ್ನು ಭಂಗಿಸ್ತಾ ಇದ್ದಾನೆ. ಭಗದತ್ತನಲ್ಲಿಯೂ ಕೂಡ ಧನುರ್ವಿದ್ಯಾಶಕ್ತಿ ಇದೆ. ಅವನು ಕೆಲವು ಬಾಣಗಳನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡಿದಾಗ ಸೆಳೆದು ಬಾಣತ್ರಯದ ಲೆಚ್ಚನು ಫಲುಗುಣನ ಮಕುಟವನು, ಅರ್ಜುನ ಕಿರೀಟಕ್ಕೆ ಅವನು ಕೆಲವು ಬಾಣಗಳನ್ನು ಗುರಿ ಇಟ್ಟು ಬಿಟ್ಟಾಗ ಮುರಿದುದು ಕೆಲಕ್ಕೆ ಸಡಿಲುವ ಮಣಿಗಳಲ್ಲಿ ವರಮೌಳಿ ಓಸರಿಸೆ. ಅರ್ಜುನನ ಕಿರೀಟ ಎನ್ನುವುದು ಅಲುಗಾಡ್ಬಿಡ್ತು. ಅರ್ಜುನನ ಆ ಕಿರೀಟದಿಂದ ಕೆಲವು ಮಣಿಗಳು ನೆಲಕ್ಕೆ ಜಾರಿದವು. ಇದು ಹೇಗೆ ಅಂತಂದರೆ ಅವನು ಅರ್ಜುನನನ್ನು ಅಲುಗಾಡಿಸಿಬಿಟ್ಟ ಅಂತ. ಅರ್ಜುನನಿಗೆ ಅವನ ಕಿರೀಟಕ್ಕೆ ಒಂದು ಬೇರೆ ಸಂಬಂಧ ಇದೆ, ಬೇರೆ ರಾಜರ ಕಿರೀಟದ ಹಾಗಲ್ಲ. ಕಿರೀಟದಿಂದಲೇ ಕಿರೀಟಿಯಾದವನು ಅವನು. ಹಾಗಾಗಿ ಅರ್ಜುನನ ನೆಲೆಯನ್ನೇ ಇವನು ಅಲುಗಾಡಿಸಿಬಿಟ್ಟ ಎನ್ನುವುದಕ್ಕೆ ಸಾಂಕೇತಿಕ. ಸುಮ್ಮನೆ ಕಿರೀಟದಿಂದ ಮುತ್ತು ಬಿತ್ತು ಮಣಿ ಬಿತ್ತು ಅಂತ ಹೇಳಿ ಅರ್ಥ ಏನನ್ನು ಕೇಳಿದರೆ, ಯಾವನು ಕಿರೀಟಿಯೋ ಆ ಕಿರೀಟಿಯನ್ನು ಇವನು ಜರ್ಜರಗೊಳಿಸ್ತಾ ಇದ್ದಾನೆ, ಅವನ ಅಲುಗಾಡಿಸಿಬಿಟ್ಟ ಅಂತ. ಅರ್ಜುನ ಏನು ಕಡಿಮೆ ಇಲ್ಲ, ಅವನೇನು ಮಾಡ್ದ ಈಗ, ಇಳುಹಿದನು ಬಲುಗುಣವ ಖಂಡಿಸಿ ಕಳಚಿದನು ಮೊದರಂಬವನು, ಹೊಮ್ಮಿಣಿಯ ಕುಣಿಕೆಯ ಮುರಿದು ತರಿದನು ಸುತ್ತದಂಚೆಗಳ,
ಚಾಮರಾವಳಿಯ ಸೀಳಿದು ಬಿಸುಟನು ಆಗ ಜತಿಲಕ ಮುಂಡಾಸನದಲ್ಲಿದ್ದುದು ಆಗ ಜತಿಲಕ ಮುಂಡಾಸನದಲ್ಲಿದ್ದುದು ಭೂಪ ಕೇಳೆಂದ ಭಗದತ್ತ ಅರ್ಜುನ ಹತ್ರ ಯುದ್ಧ ಮಾಡಿದರೆ ಸಾಕು. ಆದರೆ ಅರ್ಜುನ ಭಗದತ್ತನ ಜೊತೆಗೂ ಯುದ್ಧ ಮಾಡಬೇಕು, ಆನೆ ಜೊತೆಗೂ ಯುದ್ಧ ಮಾಡಬೇಕು. ಯಾಕೆಂದರೆ ಆನೆಗೂ ಒಂದು ಮನುಷ್ಯರಿಗೆ ಸಮಾನವಾದಂಥ ಒಂದು ಸ್ಥಾನಮಾನ ಗೌರವ ಸಿಕ್ಬಿಟ್ಟಿದೆ. ಈಗ ಇಳುಹಿದನು ಬಲು ಗುಳವ ಖಂಡಿಸಿ ಕಳಚಿದನು. ಆನೆಗೆ ಎತ್ತೆತ್ತರಕ್ಕೆಲ್ಲ ಏನು ಕಟ್ಟಿದ್ರಲ್ಲ ಅದನ್ನೆಲ್ಲ ಕಡ್ದು ಹಾಕ್ಬಿಟ್ನಂತೆ. ಮೊಗರಂಬವನು ಅದಕ್ಕೆ ಆ ಕುಣಿಕೆ ಇನ್ನೇನೇನೆಲ್ಲ ಕಟ್ಟಿದ್ರು ಅಲಂಕಾರಕ್ಕೆ, ರಕ್ಷಣೆಗೆ, ಕವಚ ಇತ್ಯಾದಿಗಳನ್ನೆಲ್ಲ ಅದನ್ನೆಲ್ಲ ಖಂಡಿಸ್ತಾ ಬಂದ್ಬಿಟ್ನಂತೆ ಅರ್ಜುನ. ಅದರ ಹಳವಿಗೆಯನ್ನು ಏನು ಕುಮಾರವ್ಯಾಸ ಹೇಳಿದ್ನಲ್ಲ, ಆ ಗಂಗಾ ನದಿಯ ಕಾಲುವೆಯೋ ಎನ್ನುವ ಹಾಗೆ ಬಾವುಟ ಹಾರ್ತಾ ಇತ್ತು ಅಂತ ಹೇಳಿ ಛತ್ರ ಚಾಮರಾವಳಿಗಳನ್ನೆಲ್ಲ ಸೀಳಿ ಬಿಸುಟನು. ಈಗ ಗಜತಿಲಕವೆನ್ನುವುದು ಮುಂಡಾಸನದಲ್ಲಿ ಇದೆಯಂತೆ. ಅದರ ಎಲ್ಲ ಈಗ ಬರೀ ಆನೆ ಮಾತ್ರ ಕಾಣಿಸ್ತಾ ಇದೆ. ಅದರ ಅಬ್ಬರ, ಅದರ ಆಭರಣ, ರಕ್ಷಣೆ, ಕವಚ ಎಲ್ಲ ಹೊರಟು ಹೋಗ್ಬಿಡ್ತಂತೆ. ಅದರ ಜೊತೆ ಕೃಷ್ಣನು ಇನ್ನೊಂದು ಕೆಲಸ ಮಾಡ್ತಾ ಇದ್ದಾನೆ. ರಥವನ್ನು ಆಚೆ ಈಚೆ ಓಡಿಸ್ತಾ ಎಡಕ್ಕೆ ಬಲಕ್ಕೆ ಸುತ್ತಿಸ್ತಾ ಆ ಆನೆಯನ್ನು ಬಳಲಿಸ್ತಾ ಇದ್ದಾನಂತೆ. ಆನೆ ಬಹಳ ಅಬ್ಬರದಲ್ಲಿದೆ ಅಂತ ಹೇಳಿ ಆ ಆನೆಯನ್ನು ಬಳಲಿಸದೆ ಆನೆಯನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾರಥಿಯು ತನ್ನ ಪ್ರಯತ್ನವನ್ನು ತಾನು ಮಾಡ್ತಾ ಇದ್ದಾನೆ. ಆಗ ಭಗದತ್ತನಿಗೆ ಗೊತ್ತಾಯಿತು, ಓಹೋ, ಇದು ಮೊದಲು ಕೃಷ್ಣನನ್ನು ನಾನು ಏನಾದರೂ ಮಾಡಬೇಕು. ಸಾರಥಿಯ ಕೊಂದಲ್ಲದೆ ಅರ್ಜುನ ತೀರುವವನಲ್ಲ, ಅರ್ಜುನನ್ ಗೆಲ್ಲೋದು ಆಮೇಲೆ, ಮೊದಲು ನಾನು ಆ ಕೃಷ್ಣನ ಮೇಲೆ ಬಾಣಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿ ಅವನು ಮುಂದಾಗ್ತಾ ಇದ್ದಾನೆ. ಈ ರೀತಿಯಲ್ಲಿ ಯುದ್ಧವೆನ್ನುವುದು ನಡೀತಾ ಇದೆ. ಭಗದತ್ತನ ಪ್ರಯತ್ನ ಏನು ಇದು ಹಾಗಾದರೆ? ಅನಿತು ಶರವನು ಕಡಿದು ಭಗದತ್ತನ ಧನುವನಿಕ್ಕಡಿಗಡಿಯೇ ಅನಿತು ಶರವನು ಕಡಿದು ಭಗದತ್ತನ ಧನುವನಿಕ್ಕಡಿಗಡಿಯೇ ಕಂಗನ ಕರಲಿ ಗವಸಣಿಗೆ ತೂಗಿದನು ನಿಜಾಯುಧವ ದಿನಪ ಕೋಟೆಯ ರಶ್ಮಿಯನು ತುದಿ ಯುದ್ಧ ಭೀಕರವಾಗಿ ಮುಂದುವರಿತಾ ಇದ್ದ ಹಾಗೆ ಭಗದತ್ತ ತನ್ನಲ್ಲಿರ್ತಕ್ಕಂಥ ರಹಸ್ಯವಾದಂಥ ಒಂದು ಆಯುಧವನ್ನು ತೆಗೆದ. ಏನು ಅಂತ ಕೇಳಿದರೆ ಅದು ಥಳಿಸುವ ಮಹಾಂಕುಶ. ಅವನ ಹತ್ರ ಒಂದು ವಿಶೇಷವಾದ ಅಂಕುಶ ಇತ್ತು. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ತೈಲ ಲೇಪದ ನಯದ ಹೊಗರಿನ ಅದಕ್ಕೆ ತೈಲವನ್ನು ನಿತ್ಯವೂ ಕೂಡ ಹಚ್ಚಿ ಇಡ್ತಾ ಇದ್ರು. ಅದರ ಮೇಲೆ ಅದನ್ನು ನಿತ್ಯವೂ ಅವನು ಪೂಜಿಸ್ತಾ ಇದ್ದ. ಹೂಮಾಲೆಗಳ ಸಿಂಪಿಸಿದ ಗಂಧದ ಬಂಧದ ಅಕ್ಷತೆಯ ಗಂಧಾಕ್ಷತೆಗಳನ್ನು, ಹೂಗಳನ್ನು ಅದಕ್ಕೆ ಹಾಕಿ ಅವನು ಪೂಜಿಸ್ತಾ ಇದ್ದ. ಅದರ ಮನೆಯಿಂದ ತೀಕ್ಷ್ಣವಾದಂತಹ ಬೆಳಕು ಕಿರಣ ಅದು ಬರ್ತಾ ಇತ್ತಂತೆ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಅದರ ಆ ಬೆಳಕು, ಮನೆಯಲ್ಲಿನ ಬೆಳಕು ಕಾಳೋರಗ ಭಯಂಕರವಾದಂಥ ಸರ್ಪವನ್ನು ತನ್ನ ನಾಲಿಗೆಗಳನ್ನು ಚಾಚಿ ದಾಹವನ್ನು ತೋರಿಸುವ ಹಾಗೆ ಕಾಳೋರಗನ ಕುಡಿ ನಾಲಿಗೆಯ ಬೋಲು ಎಸೆದುದು ಅಂಕುಶ ಭಟನ ಮುಷ್ಟಿಯಲ್ಲಿ. ಅಂತಹ ಒಂದು ವಿಶೇಷವಾದಂಥ ಆಯುಧವನ್ನು ತೆಗೆದ ಕುಮಾರವ್ಯಾಸ. ಈ ಭಗದತ್ತನ ಈ ಅಂಕುಶವನ್ನು ವರ್ಣನೆ ಮಾಡಿ ಬಿಟ್ಟರೆ, ಇಂತಹ ವರ್ಣನೆಯನ್ನು ಮುಂದೆ ಮಾಡೋದು ಕರ್ಣನ ಬತ್ತಳಿಕೆಯಲ್ಲಿರುವ ಸರ್ಪಾಸ್ತ್ರಕ್ಕೆ. ಅದಕ್ಕೂ ಕೂಡ ಇಂಥದ್ದೇ ವರ್ಣನೆಯನ್ನು ಮಾಡ್ತಾನೆ ಕುಮಾರವ್ಯಾಸ. ಹೀಗೆ ತೆಗೆದಂತಹ ಅಂಕುಶವನ್ನು ಅವನು ಹೇಳಿದ್ದೇನು ಅಂತ ಕೇಳಿದರೆ, ಕುಡಿ ಕಿರೀಟಿಯ ರಕುತವನು, ಆ ಅರ್ಜುನ ರಕ್ತವನ್ನು ಕುಡಿ ಹೋಗು. ಅರ್ಜುನ ನೀನು ಕೊಂದಾದ ಮೇಲೆ ಕೌರವರಾಯನಾಳಲಿ ಪಡವಿಯನು ಪರಿತೋಷವಾಗಲಿ ನೃಪನ ಮಿತ್ರರಿಗೆ, ಕೌರವನ ಪಾಳೆಯದವರಿಗೆಲ್ಲ ಸಂತೋಷ ಆಗಲಿ, ಆ ಅರ್ಜುನನ ರಕ್ತವನ್ನು ಕುಡಿ ಅಂತ ಹೇಳಿ ಅರ್ಜುನನ ಮೇಲೆ ಅವನು ಪ್ರಯೋಗ ಮಾಡುವ ಹೊತ್ತೀಗ. ಅದ್ರ ಜೊತೆ ಹೇಳ್ತಾನಂತೆ ಮಹಾಂಕುಶಕ್ಕೆ, ನಿನಗೇನು ಆಹಾರ ನಾನು ಕೊಡಲೇ ಇಲ್ಲ ಬಹಳ ಕಾಲದಿಂದ, ನಿನ್ನ ಉಪವಾಸವನ್ನು ಪಡಿಸಿದೇನೋ, ನಿನ್ನ ಇಷ್ಟು ದಿವಸ ಉಪವಾಸ ಹಾಕಿದ್ದೆ, ಈಗ ನಿನಗೆ ಬೇಕಾದಷ್ಟು ಆಹಾರ ಅಲ್ಲಿದೆ, ಹೋಗಿ ಕುಡಿ ಅರ್ಜುನ ಅಂತ ಹೇಳಿ ಅವನು ಪ್ರಯೋಗಿಸಿಬಿಟ್ನಂತೆ. ಭಗದತ್ತನಿಂದ ಪ್ರಯೋಗಿಸಲ್ಪಟ್ಟಂಥ ಅಂಕುಶವೆನ್ನುವುದು ಹಾದು ಬರುತ್ತಿರುವಾಗ
ಪಾಂಡವರ ಪಕ್ಷದಲ್ಲೆಲ್ಲ ಕಳವಳ ಆರಂಭ ಆಯಿತು. ಓಹೋಹೋ, ಇನ್ನೂ ಅರ್ಜುನ ಉಳಿಯೋದಿಲ್ಲ, ಅರ್ಜುನ ಸತ್ತೋಗ್ಬಿಡ್ತಾನೆ ಅಂತ. ಸ್ವಲ್ಪ ಹೊತ್ತಿನ ಮೊದಲು ಸುಪ್ರತೀಕದ ಕೈಯಲ್ಲಿ ಭೀಮ ಸತ್ತೋಗ್ತಾನೆ ಎಂದು ಕೂಗಿ ಕೊಡ್ತಾ ಇದ್ರು. ಈಗ ಹೇಳ್ತಾರೆ, ಈ ಅಂಕುಶ ಅರ್ಜುನ ಕೊಂದು ಹಾಕಿಬಿಡ್ತದೆ, ನಿರ್ದಾಯವಾಯಿತು ನೆಲದಲ ಕೌರವನಿಗೆ. ನಿರ್ದಾಯ ಅಂತಂದರೆ ಇಷ್ಟು ದಿವಸ ಇವರು ದಾಯ ಹೊಕ್ಕು ಅಂತ ಕೇಳ್ಕೊಂಡು ಬಂದಿದ್ರು. ಇನ್ನು ಮೇಲೆ ಕೌರವನಿಗೆ ಹೊಕ್ಕು ಕೇಳೋರು ಯಾರೂ ಇಲ್ಲ, ನಿರ್ದಾಯ, ದಾಯ ಇಲ್ಲ. ಅರ್ಜುನ ಸತ್ತೋಗ್ಬಿಟ್ಟ, ಪಾಂಡವರು ಸತ್ತೋದ್ರು, ಕೌರವನಿಗೆ ಭೂಮಿಯನ್ನು ನಿಷ್ಕಂಟಕ ಆಗ್ಬಿಡ್ತು ಅಂತೆಲ್ಲ ಕೂಗಿ ಕೊಡ್ತಾ ಇದ್ದಾರಂತೆ. ಆಗ ನೋಡಬೇಕು ಇದರ ಪಾಡೇನು. ಶಿವ ಶಿವ ವಾಯುಸುತ ಪಾರ್ಥ ಮಾದ್ರೇಯರಿರ ಹಾಯುತ ಹರಿದು ಸೇರೆ ದೆಸೆ ದೆಸೆಗೆ ಬಾಯ ಬಿಟ್ಟುದು ದಿವಿಜ ಬಲ, ಬಾಯ ಬಿಟ್ಟುದು ದಿವಿಜ ಬಲ, ನಿರ್ದಾಯದಲ್ಲಿ ನೆಲನಾಗಿತಲ ಕುರುರಾಯಗೆಳುತ್ತಿದ್ದುದು, ಕುರುರಾಯಗೆ ನಿರ್ದಾಯದಲ್ಲಿ ನೆಲನಾಗಿತಲ ಎನ್ನುತ್ತಿದ್ದುದು ಜಗತ್ರಯ ಒಂದು ನಿಮಿಷದಲ್ಲಿ. ಬರೀ ಪಾಂಡವ ಪಕ್ಷದವರು ಮಾತ್ರವೇ ಹೇಳೋದಲ್ಲ, ಬಾಯ ಬಿಟ್ಟುದು ದಿವಿಜ ಬಲ. ಯಾಕಂದರೆ ಕೌರವರು ಪಾಂಡವರ ಯುದ್ಧವನ್ನು ಕುರುಕ್ಷೇತ್ರ ಯುದ್ಧ ಭೂಮಿ ಮೇಲಿದ್ದವರು ಮಾತ್ರ ನೋಡ್ತಾ ಇರೋದಲ್ಲ, ಅಂತರಿಕ್ಷದಲ್ಲಿ ನಿಂತವ್ರು ನೋಡ್ತಾ ಇದ್ದರು. ಅಲ್ಲಿಯೂ ಎರಡು ಪಕ್ಷ ಇತ್ತು. ಸತ್ವಶಕ್ತಿಗಳೆಲ್ಲ ಪಾಂಡವ ಪಕ್ಷ, ದುಷ್ಟಶಕ್ತಿಗಳೆಲ್ಲ ಆಚೆ ಕೌರವರ ಪಕ್ಷ. ಅವರು ಕೂಡ ಬಾಯಿ ಬಿಟ್ಟುಬಿಟ್ರಂತೆ. ಅಯ್ಯೋ ಅರ್ಜುನ್ ಕತೆ ಮುಗಿದು ಹೋಯ್ತು, ಹಿಂದವನು ತ್ರಿಪುರಾರಿಯ ಉರಿಗಣ್ಣಿಂಗೆ ಸೋಲದ ಕೈದುಕೊಂಡನಲ್ಲ, ಆ ಕಾಲದಲ್ಲಿ ಅವನಿಗೆ ಅವನು ಸೋತಿರಲಿಲ್ಲ, ಪರಮೇಶ್ವರನಿಗೆ. ಆದರೆ ಈ ಹೊತ್ತಿನಲ್ಲಿ ಭಗದತ್ತನ ಕೈಲ ಅಂಕುಶದಿಂದ ಅರ್ಜುನ ಸಾಯುವ ಹಾಗಾಗ್ಬಿಡ್ತು ಅಂಥೇಳಿ ಅವರೆಲ್ಲ ಕೂಗಿಕೊಳ್ತಾ ಇದ್ದಾರೆ. ಇದರ ಪಾಡೇನು, ಇದರ ಪಾಡೇನು, ಏ ಸಭಾಯವನೊದೆದು ಕಳೆಯರು ಕೃಷ್ಣ ಭಕ್ತರು ಸದರವೇ ಉರಿಗೆಂಡ ಒರನೆಯ ಬಾಯ್ಗೆ ಭಾವಿಸಲು ಹೋದರು ಗಿಡಿಗಳ ಹೊಗೆಯ ಹೇರಾಳದಲ್ಲಿ ಬಹ ದಿವ್ಯಾಯುಧಕ್ಕೆ, ಹೋದರು ಗಿಡಿಗಳ ಹೊಗೆಯ ಹೇರಾಳದಲ್ಲಿ ಬಹ ದಿವ್ಯಾಯುಧಕ್ಕೆ, ಚಾಚಿದನು ವಕ್ಷಸ್ಥಳವನು ಅಸುರಾರಾತಿ ಅಡಹೈದು, ಅಸುರಾರಾತಿ ವಕ್ಷಸ್ಥಳವನು ಚಾಚಿದನು ಅಡಹಾಯ್ದು. ಈ ಮಹಾಂಕುಶವೋ ಮತ್ತೊಂದೋ, ಇದರ ಪಾಡೇನು. ಇದನ್ನು ಬಿಟ್ಟು ಎಂಥದ್ದನ್ನೇ ಕೃಷ್ಣ ಭಕ್ತರ ಮೇಲೆ ಯಾರೇ ಮಾಡಿದರೂ ಕೃಷ್ಣ ತನ್ನ ಭಕ್ತರನ್ನು ಬಿಟ್ಟುಕೊಡುವುದಿಲ್ಲ. ಸದರವೇ ಉರಿಗೆಂಡ ಒರಲೆಯ ಬಾಯಿಗೆ. ಈ ಒರಲೆಗಳು ಅವುಗಳು ಒಂದು ಗೂಡನ್ನು ಕಟ್ಕೊಂಡಿರ್ತವೆ. ಹೊರಗೆ ಬಂದಾಗ ಪ್ರಪಂಚ ಬೆಳಕಿಗೆ ಸತ್ತೋಗ್ಬಿಡ್ತಾವೆ. ಅವು ಕೊಲ್ಲೋದು ಬೇಡ. ಒರಲೆ ಗೂಡೊಳಗಿದ್ದಾಗ ಸುರಕ್ಷಿತ, ಒರಲೆನ ಹಾಗೆ ತೆಗೆದು ಹಾಕ್ಬಿಟ್ರೆ ಅಲ್ಲೇ ಸತ್ತೋಗ್ಬಿಡುತ್ತೆ ಒರಲೆ. ಅಂತಹ ಒರಲೆಯನ್ನು ಕೊಲ್ಲಲಿಕ್ಕಿಂತ ಉರಿ ಕೆಂಡವನ್ನು ಹಾಕಿದರೆ ಒರಲೆ ಏನಾದರೂ ಜೀವದಿಂದ ಉಳಿಲಿಕ್ಕೆ ಸಾಧ್ಯವೇನು? ಅಂದರೆ ಅತ್ಯಂತ ದುರ್ಬಲರು, ಪ್ರಬಲರಲ್ಲ. ಅಂಥವರಿಗೂ ಏನನ್ನೂ ಯಾರು ಮಾಡ್ಬೋದು, ಆದರೆ ಅವ್ರನ್ನ ನಾಶ ಮಾಡಲಿಕ್ಕಾಗೋದಿಲ್ಲ. ಏನು ಕಾರಣ ಅಂತ ಕೇಳಿ, ದೈವ ಕಾರುಣ್ಯ. ಇದರ ಪಾಡೇನು, ಎಷ್ಟು ಅಪಾಯವನ್ನು ಪಾಂಡವರು ದಾಟಿ ಬರಲಿಲ್ವೇನೋ, ಇದರ ಪಾಡೇನು. ಹಿಂದೆ ದೂರ್ವಾಸನ ಕೋಪವನ್ನೇನು ಕಡಿಮೆ ಹೋಲಿಕೆ ಕೊಟ್ಟಿದ್ದಾನೆ ಕುಮಾರವ್ಯಾಸ. ಎಂತೆಂಥ ಅಪಾಯಗಳನ್ನೆಲ್ಲ ಪಾಂಡವರು ಗೆದ್ದು ಬರಲಿಲ್ವೇ? ಹಾಗೆ ಸಂರಕ್ಷಿಸಿದಂಥ ಕೃಷ್ಣನೇ ಈಗ ಮತ್ತೆ ಪಾಂಡವರ ಸಂರಕ್ಷಣೆಗೆ ಮುಂದಾಗಿದ್ದಾನೆ ಅಂತಂದ್ರೆ ಏನು? ಹೊದರು ಗಿಡಿಗಳ ಹೊಗೆಯ ಹೇರಾಳದಲ್ಲಿ ಬಹ ದಿವ್ಯಾಯುಧಕ್ಕೆ ಚಾಚಿದನು ವಕ್ಷಸ್ಥಳವನು. ಕೃಷ್ಣ ಮುಂದೆ ನಿಂತು ತನ್ನ ವಕ್ಷಸ್ಥಳವನ್ನು ತೋರಿಸಿಬಿಟ್ಟನಂತೆ. ಇವನು ಪ್ರಯೋಗ ಮಾಡಿದ್ದು ಕುಡಿ ಅರ್ಜುನನ ರಕ್ತವನು ಅಂತ ಹೇಳಿ. ಆದರೆ ಅಂಕುಶಕ್ಕಿಂತ ಮೊದಲು ಸಿಗೋದು ಯಾವತ್ತು ಕೃಷ್ಣ.
ಎಷ್ಟು ಉದ್ದೇಶವನ್ನು ಇಟ್ಟುಕೊಂಡು ಸಾರಥ್ಯವನ್ನು ಮಾಡಿದ್ದಾನೆ ಅಂತಂದರೆ ಪಾಂಡವರ ರಥದ ಸಾರಥ್ಯ ಮಾತ್ರವೇ ಅಲ್ಲ, ಪಾಂಡವರಿಗೆ ಏನು ಅಪಾಯ ಬರೋದಾದರೂ ಕೃಷ್ಣನ ಹಾದ್ಕೊಂಡು ಬರಬೇಕು ಅಂತ. ರಕ್ಷಕರು ಹಿಂದಿದ್ರೆ ಪ್ರಯೋಜನ ಇಲ್ಲ, ರಕ್ಷಕರು ಮುಂದಿರಬೇಕು. ಏನೋ ಆದಮೇಲೆ ಅದಕ್ಕೆ ಪರಿಹಾರ ಮಾಡೋದಲ್ಲ, ಅಪಾಯವೇ ಆಗದೇ ಇದ್ದಾಗ ಮಾಡಬೇಕು ಅಂತಂದರೆ ಕವಚದೋಪಾದಿಯಲ್ಲಿ ಮುಂದಿದ್ದು ರಕ್ಷಣೆ ಮಾಡಬೇಕು. ಕೃಷ್ಣ ಅದಕ್ಕೆ ಮುಂಗಡೆ ಕೂತ್ಕೊಂಡಿದ್ದಾನೆ. ಕೃಷ್ಣ ಬೇರೆ ಎಲ್ಲೋ ಇರುತ್ತಿದ್ದರೆ ವಕ್ಷಸ್ಥಳವನ್ನು ತೋರಿಸ್ಲಿಕ್ಕೆ ಬರ್ತಿರ್ಲಿಲ್ಲ. ಸಾರಥಿಯಾಗಿದ್ದ, ಸುಲಭ ಆಗಿತ್ತು. ಬರುವ ಆ ಅಂಕುಶಕ್ಕೆ ತನ್ನ ಎದೆಯನ್ನು ಚಾಚಿಬಿಟ್ಟಂತೆ. ಏನಾಯಿತು ಹಾಗಾದರೆ? ಕುಮಾರವ್ಯಾಸ ಹೇಳ್ತಾನೆ, ಮೆರೆದು ದುರದಲ್ಲಿ ಕೌಸ್ತುಭದ ಮಣಿ ಮರಿಯ ನಿಳುಗಿದವೋನು, ಮೆರೆದು ದುರದಲ್ಲಿ ಕೌಸ್ತುಭದ ಮಣಿ ಮರಿಯ ನಿಳುಗಿದವೋನು, ಬೆಳಗಿನ ತುರುಗಳಲ್ಲಿ ತೂಗಾಡುತ್ತಿದ್ದುದು ಕೈದು ತೊಡವಾಗಿ, ಮುರಿದು ದಗ್ಗದ ಭೀತಿ ಹರುಷದ ಸೆರೆಗೆ ಬಿಡುಗಡೆಯಾಯಿತು. ಬಲು ಬೊಬ್ಬಿರಿಯುತ್ತಿದ್ದುದು, ಬಲು ಬೊಬ್ಬಿರಿಯುತ್ತಿದ್ದುದು ವೈರಿ ಕಟಕದೊಳು ಅರಸ ಕೇಳೆಂದ. ಶತ್ರು ನಾಶವಾಗಲಿ ಅಂತ ಪ್ರಯೋಗಿಸಿ ಬಿಟ್ಟಂತಹ ಕೈದು ತೊಡವಾಗಿ. ತೊಡವು ಅಂತಂದರೆ ಆಭರಣ. ಎಂತಹ ಶಬ್ದದ ಹೊಂದಾಣಿಕೆ ಅಂತಂದರೆ, ಇಷ್ಟು ಹೊತ್ತಿನ ತನಕ ಭಗದತ್ತನ ಅಂಕುಶ ಆಯುಧ ಆಗಿತ್ತು, ಆ ಆಯುಧ ಈಗ ಆಭರಣ ಆಗಿಬಿಟ್ಟಿದೆ. ಕೈದು ತೊಡವಾಗಿ ಬೆಳಗಿನ ತುರುಗಲಲ್ಲಿ ತೂಗಾಡುತ್ತಿದ್ದುದು, ಬೆಳಕಿನ ಕಿರಣಗಳನ್ನು ಸೂಸುತ್ತಾ ಕೃಷ್ಣನ ಎದೆಯಲ್ಲಿ ಆಭರಣ ಆಗಿಬಿಟ್ಟಿದೆಯಂತೆ. ಅದು ಹೇಗೆ ಕಾಣ್ತಾ ಇದೆ ಅಂತಂದರೆ, ಮೆರೆದು ದೂರದಲ್ಲಿ ಕೃಷ್ಣನ ಎದೆಯಲ್ಲಿ ಹಾಗೆ ಒಂದು ಆಭರಣ ಹೇಗೆ ಕಾಣ್ತಾ ಇದೆ ಅಂತಂದರೆ, ಕೌಸ್ತುಭ ಇರಬೇಕಾಗಿತ್ತು ಕೃಷ್ಣನ ಎದೆಯಲ್ಲಿ. ವಕ್ಷಸ್ಥಲೇ ಕೌಸ್ತುಭಂ. ಕೃಷ್ಣ ಅಂದರೆ ಈ ವಿಷ್ಣುವಿನ ಎದೆಯಲ್ಲಿ ಇರ್ತಕ್ಕಂಥದ್ದು ಕೌಸ್ತುಭ. ಕೃಷ್ಣನ ಎದೆಯಲ್ಲಿ ಈಗ ಕೌಸ್ತುಭ ಅಲ್ಲ, ಕೌಸ್ತುಭ ಮರಿ ಹಾಕಿದೆ ಅಂತ. ತದ್ರೂಪಿ, ಮರಿ ಹಾಕೋದು ಅಂತ ತದ್ರೂಪಿ, ಅದರ ಹಾಗೆ ಇನ್ನೊಂದಾಗೋದು. ಮೆರೆದುದು ಉರದಲ್ಲಿ ಕೌಸ್ತುಭದ ಮಣಿ ಮರಿಯನ್ನು ಇಳಿಹಿದವನು. ಕೌಸ್ತುಭ ಮರಿ ಹಾಕ್ಬಿಟ್ಟಿದೆ ಎನ್ನುವ ಹಾಗೆ ಕೃಷ್ಣನ ಎದೆಯಲ್ಲಿ ಅದೀಗ ರಾರಾಜಿಸ್ತಾ ಇದೆಯಂತೆ. ಪಾಂಡವರ ನಾಶಕ್ಕಾಗಿ ಏನೆಲ್ಲ ಶಕ್ತ್ಯಾಯುಧಗಳನ್ನು, ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಿದರೋ ಎಲ್ಲವನ್ನು ಕೂಡ ಕೃಷ್ಣ ಮುಂದೆ ನಿಂತು ನಿಗ್ರಹಿಸಿದವ. ಹಾಗೆ ಆಭರಣ ಮಾಡಿ ಇವನು ತೂಗಾಡಿಸ್ಕೊಂಡು ನಿಂತುಬಿಟ್ಟಿದ್ದಾನೆ. ಎಲ್ಲರಿಗೂ ಧೈರ್ಯ ಬಂದು, ಓ ಅರ್ಜುನ ಸುರಕ್ಷಿತವಾಗಿ ಉಳಿದ, ಅರ್ಜುನ ಇನ್ನು ತೊಂದರೆ ಇಲ್ಲ ಅಂತ ಹೇಳಿ ಮುರಿದುದು ಅಗ್ಗದ ಭೀತಿ. ಏನು ಇದಕ್ಕಿನ್ನೂ ಪರಿಹಾರವೇ ಇಲ್ಲ, ಇದು ಘನಘೋರವಾದ ಕಷ್ಟ, ಅರ್ಜುನ ಸತ್ತೋಗ್ಬಿಟ್ಟ ಅಂತ ಭೀತಿ ಏನಿತ್ತರೋ, ಕೈದು ಅಂದರೆ ಆಯುಧ ಆಭರಣ ಆಗುವಾಗ ಭೀತಿ ಹರುಷವಾಯಿತು. ಇಷ್ಟೊತ್ತನಕ ಇದ್ದಂಥ ಭೀತಿ ಹರುಷ ಆಯಿತು. ಎಂಥ ಹರುಷ? ಹರುಷದ ಸೆರೆಗೆ ಬಿಡುಗಡೆ ಆಯಿತು. ಇಷ್ಟೊತ್ತನಕ ಯಾರೋ ಕಟ್ಟಾಕ್ಬಿಟ್ಟಿದ್ರು, ಬಂಧನದಲ್ಲಿ ಇಟ್ಬಿಟ್ಟಿದ್ರು. ಪಾಪ ಉಸಿರಾಡುವ ಹಂಗಿರಲಿಲ್ಲ. ಪಾಂಡವ ಪಕ್ಷಕ್ಕೆ ಹರುಷ ಇರಲಿಲ್ಲ, ಬಂಧನಕ್ಕಿತ್ತು. ಈಗ ಹಂಗಲ್ಲ, ಸಂಕೋಲ ಅಂದ್ಬಿಟ್ಟು ಬಂಧ ಮೋಕ್ಷ ಮಾಡಿದೆ, ಕೂಗ್ಕೊಂಡು ಹೊರಗೋಗಿ. ಯಾವತ್ತು ಬಂಧ ಮೋಕ್ಷ ಅಂತ ಹೇಳೋದು ಭಾಳ ಮನೋಜ್ಞವಾದ ಸಂಗತಿ ಇದು. ಯಾವ ಜೀವಿಯೂ ಬಂಧನವನ್ನು ಇಷ್ಟಪಡೋದಿಲ್ವಂತೆ. ಕೆಲವೊಂದು ನಾವು ಅನಿವಾರ್ಯವಾಗಿ ಕಟ್ಟು ಹಾಕ್ತೀವಿ, ಬಂಧನಕ್ಕೆ ಒಳಪಡಿಸ್ತೀವಿ. ಆದರೆ ಜೀವಿ ಬಯಸೋದು ಸ್ವಾತಂತ್ರ್ಯವನ್ನು, ಬಂಧನವನ್ನಲ್ಲ. ಆ ಬಂಧನವನ್ನು ಕಳಚಿಕೊಂಡಾಗ ಅದಕ್ಕೆ ಇಮ್ಮಡಿ ಸಂತೋಷ. ಹಾಗೆ ಇಷ್ಟು ಹೊತ್ತಿನ ತನಕ ಇದ್ದಂಥ ಭೀತಿಯೆಲ್ಲ ಕಳೆದು ಹೋಗುವಾಗ ಇಮ್ಮಡಿ ಸಂತೋಷದೊಂದಿಗೆ ಬಲು ಬೊಬ್ಬಿರಿಯುತ್ತಿದ್ದುದು. ಪಾಂಡವ ಪಕ್ಷದೆಲ್ಲ ಈಗ ಹರ್ಷೋದ್ಗಾರವೆನ್ನುವುದು ಬಂದ್ಬಿಡ್ತೋ, ಎಲ್ಲರಿಗೂ ಸಂತೋಷ ಆಗ್ಬಿಡ್ತೋ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಈ ಸಂತೋಷ ಆಗ್ತಾ ಇಲ್ಲ. ಈ ಕೌತುಕವನ್ನು ನೋಡಿದ, ಕೌತುಕವಲಿದ ಕಂಡು ಅನುಗುಣ ಆತರಿಸಿ ನುಡಿದನು. ಕೌತುಕವಲಿದ ಕಂಡು ಅನುಗುಣ ಆತರಿಸಿ ನುಡಿದನು. ಮುರಾಂತಕ ಸೂತಕನ ಕಲಸಿದನೆ, ಮುರಾಂತಕ ಸೂತಕನ ಕಲಸಿದನೆ. ಕಾಲದಲ್ಲಿ ಕೌರವನ ಕೋಡೆ ಸೂತತನವೇ ಸಾಕು ತನಗಿರುತ್ತ, ಸೂತತನವೇ ಸಾಕು ತನಗೆ
ಪಾಂಡವ ಪಕ್ಷದಲ್ಲಿನ ಎಲ್ಲರೂ ಅರ್ಜುನ ಬದುಕುಳಿದ ಅಂತ ಹರ್ಷೋದ್ಗಾರ ಮಾಡ್ತಾ ಇದ್ದಾರೆ. ಆದರೆ ಸ್ವಯಂ ಅರ್ಜುನನಿಗೆ ಸಂತೋಷ ಬದಲಿ ದುಗುಡವಾಗ್ಬಿಟ್ಟಿದೆ ಅಂತೆ. ಇವನಿಗೆ ಅಸಮಾಧಾನ ಬಂದ್ಬಿಡ್ತು. ಕೌತುಕವನಿದ ಕಂಡು ಫಲಗುಣ. ಹಾಗೆ ನೋಡಿದರೆ ಅತ್ಯಂತ ಸಮೀಪವರ್ತಿಯಾಗಿ ಏನಾಯಿತು ಹೇಳುವ ಕೌತುಕವನ್ನು ಕಂಡವನು ಇವನೇ. ಇದರ ಪರಮ ಪ್ರಯೋಜನವಾಗಿದ್ದು ಅವನಿಗೆ, ಅವನ ಜೀವವೇ ಉಳಿದಿದ್ದು. ಬೇರೆಯವರಿಗೆ ಹೆಚ್ಚು ಸಂತೋಷ ಅವನಿಗೆ ಆಗಬೇಕಾಗಿತ್ತು. ಅರ್ಜುನ ಉಳಿದ ಎನ್ನುವ ಸಂತೋಷ ಬೇರೆಯವರಿಗೆ ಆಗೋದಕ್ಕಿಂತ ನನ್ನ ಜೀವ ಉಳಿತು ಅಂತೇಳಿ ಇವನಿಗೆ ಹೆಚ್ಚು ಸಂತೋಷ ಆಗಬೇಕಾಗಿತ್ತು. ಆದರೆ ಇವನಿಗೆ ಒಂಥರ ಅಸಮಾಧಾನ ಆಗಿಬಿಟ್ಟಿದೆಯಂತೆ. ಕಾತರಿಸಿ ನುಡಿದನು ಫಲಗುಣ. ಅವನು ಗೊಣಗಿಕೊಳ್ತಾ ಇದ್ದಾನಲ್ಲಿ. ಹತ್ತಿರದಲ್ಲಿ ಇದ್ದವರಿಗೆ ಕೇಳಿಸುವಾಗ ಗೊಣಗಿಕೊಳ್ತಾ ಇದ್ದಾನಂತೆ. ಮುರಾಂತಕ ಸೂತ ತನಕ ಅಲಸಿದನೇ. ಸಾರಥಿಯಾದಂಥ ಕೃಷ್ಣನಿಗೆ ಹಾಗಾದರೆ ಈಗ ಸಾರಥ್ಯ ಬೇಡ ಅಂತ ಆಗ್ಬಿಡ್ತೋ, ಆಲಸಿಕೆ ಬೇಡ, ತಾತ್ಸರ, ಇನ್ಮೇಲೆ ತಾನು ಸಾರಥ್ಯವನ್ನು ಮಾಡೋದಿಲ್ಲ ಅಂತ ಅವನೇನಾದರೂ ಅಂದ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ. ಹಾಗಾದರೆ ಅಂದ್ಕೊಂಡ ಏನಂತ ಮಾಡಲಿ, ಈಗ ಯುದ್ಧ ಏನು ಮುಗಿದೋಗಿಲ್ವಲ್ಲ, ಕಾದಲಿ ಕೌರವನ ಕೂಡ ಯುದ್ಧವನ್ನು ಅವನೇ ಮಾಡಲಿ. ಒಂದು ರಥದಲ್ಲಿರುವಂತಹ ರಥಿಕ ಸಾರಥಿ ರಥಿಕನಾಗಿ ವೀರನಾಗಿ ಯುದ್ಧವನ್ನು ಮಾಡ್ತಾನೆ ಅಂತಾದರೆ ನಾನೇ ಸಾರಥ್ಯ ಮಾಡ್ತೀನಿ. ಸೂತತನವೇ ಸಾಕು ತನಗೆನ್ನುತ್ತ ಕೃಷ್ಣನೇ ಯುದ್ಧಕ್ಕೆ ನಿಂತುಬಿಟ್ಟ, ಅವನೇ ಯುದ್ಧ ಮಾಡ್ತಾನೆ ಅಂತಾದರೆ ಅವನೇ ಯುದ್ಧ ಮಾಡ್ಕೊಳ್ಳಿ, ನನಗೆ ನಾವು ಅಂತೇಳಿ ತನ್ನ ಕೈಲಿರುವಂಥ ಧನುಸ್ತನ್ನು ಅವನು ಕೆಳಗಿಟ್ಟು ಮುಖ ದಪ್ಪಗೆ ಮಾಡಿಕೊಂಡು ನಿಂತುಬಿಟ್ಟ. ಈ ಅರ್ಜುನನಿಗೆ ಏನೋ ಒಂದು ಆಯಿತು ಅಂತ ಗೊತ್ತಾಯಿತು ಕೃಷ್ಣನಿಗೆ. ತಿರುಗಿ ಕಂಡನು ಕೃಷ್ಣ. ಯಾಕೆಂದರೆ ಇವನಿಂದ ಬರಬೇಕಾದ ಹರ್ಷೋದ್ಗಾರ ಬರಲಿಲ್ಲ, ಏನೋ ಗೊಣಗ್ತಾ ಇದ್ದಾನೆ. ಏನು ಗೊಣಗ್ತಾ ಇದ್ದಾನೆ ಅಂದರೆ ತಿರುಗಿ ಕಂಡನು ಕೃಷ್ಣ. ನೋಡ್ತಾನೆ ಅರ್ಜುನ ಧನುಸ್ ಕೆಳಗಿಟ್ಟು ಕೂತ್ಬಿಟ್ಟಿದ್ದಾನೆ. ಕುರುಕ್ಷೇತ್ರದಲ್ಲಿ ಮೊದಲಿಗೆ ಸಂಭವಿಸಿದಂಥ ಘಟನೆ ಅದು. ಯುದ್ಧಾರಂಭಕ್ಕೆ ಮೊದಲೇ ಅರ್ಜುನ ಧನುಸ್ಸನ್ನು ಕೆಳಗಿಟ್ಟಿದ್ದು. ಅವತ್ತಿನ ಸಂದರ್ಭ ಬೇರೆ, ಅರ್ಜುನನ ಮನಸ್ಥಿತಿ ಬೇರೆ. ಅದನ್ನೆಲ್ಲ ಮಾಡಿ ಅವನಿಗೆ ಏನೇನು ಹೇಳಬೇಕು ಎಲ್ಲ ಸರಿ ಮಾಡಿ ಅರ್ಜುನನ ತಂದು ನಿಲ್ಲಿಸ್ಕೊಂಡು ಯುದ್ಧ ಮಾಡ್ತಾ ಇರಬೇಕಾದ್ರೆ ಈಗ ಮತ್ತೆ ಅರ್ಜುನ ಧನುಸ್ಸನ್ನು ಕೆಳಗಿಟ್ಟ. ಕೃಷ್ಣ ಹೇಳಿದಂತೆ ಕೃಷ್ಣ ನಗು ಬಂತಿದ್ದನ್ನು ನೋಡಿ ಅವನು ಹೇಳ್ದ, ಉರವಣಿಸುತ್ತಿದೆ, ಮತ್ತೆ ಯುದ್ಧ ಏನು ಮುಗಿದೋಗಲಿಲ್ಲ, ಆಮೇಲೆ ಮತ್ತೀಗ ಅಬ್ಬರವನ್ನು ಮಾಡ್ತಾ ಇದ್ದೆ. ನಿನ್ನ ಹತ್ರ ಕೈಯಲ್ಲಿ ಆಯುಧ ಇಲ್ಲ, ಆಯುಧನ ಕೆಳಗಿಟ್ಟು ಕೂತ್ಕೊಂಡಿದ್ದೀಯಾ. ಘನ ಸಂಗರಕ್ಕೆ ಬೇಸರ ತೋರಿತೆ. ಅರ್ಜುನ ಏನಂದ, ಕೃಷ್ಣನಿಗೆ ಸಾರಥ್ಯದಲ್ಲಿ ಬೇಸರ ಬಂತ ಅಂತ ಕೇಳಿದ್ದ. ಈಗ ಕೃಷ್ಣ ಅರ್ಜುನಂದ್ರೆ ಕೇಳ್ತಾನೆ, ಯುದ್ಧದಲ್ಲಿ ನಿನಗೆ ಬೇಸರ ಬಂತ, ಆಯುಧ ಕೆಳಗಿಟ್ಟಿದೆಯಾ, ಆನೆ ಅಬ್ಬರ ಮಾಡ್ತಾ ಇದೆ, ಆನೆ ಹತ್ತಿರ ಬಂದರೆ ಏನು ಕತೆ, ಏನು ಮಾಡಬೇಕು, ನಿನ್ನ ನೆಲೆ ಏನು, ಯಾಕೆ ಧನುಸ್ಸನ್ನು ಕೆಳಗಿಟ್ಟೆ ನೀನು ಯುದ್ಧ ಮಾಡೋದು ಬಿಟ್ಟು ಅಂತ. ಆಗ ಅರ್ಜುನ ಹೇಳ್ತಾನೆ, ಕಾದುವಾತನು ನೀನು ವೈರಿಯ ಕೈದುವನು ನೀ ಗೆಳಿದೆ. ಕಾದುವಾತನು ನೀನು ವೈರಿಯ ಕೈದುವನು ನೀ ಗೆಳಿದೆ. ಇನ್ನುರೆ ಕಾದುವವರಾವಲ್ಲ ಸಾರಥಿತನವೇ ಸಾಕೆ ಮಗೆ. ಕೈದುವಿದೆ ಕೋ ಕೃಷ್ಣ, ಕೈದುವಿದೆ ಕೋ ಕೃಷ್ಣ, ನೀನೇ ಕಾದು ವಾಗೆಯ ತಾಯನು. ಕೈದುವಿದೆ ಕೋ ಕೃಷ್ಣ, ನೀನೇ ಕಾದು ವಾಗೆಯ ತಾಯನು. ಮರುಳಾದೈ ನರನು, ಮರುಳಾದೈ ನರನೆನುತ ನಗುತ ಮುರಾರಿ ಹಿಂತೆಂದ. ಆಡಬಾರದು ತೋರಿ ನುಡಿದರೆ, ಆಡಬಾರದು ತೋರಿ ನುಡಿದರೆ, ಕೋಡಿ ನಿನಗಬಹುದೇ ಮರುಳೇ. ನೀನು ಆಡಲು ಎವೆಸಿವನು ಕಣ, ನೀನು ಆಡಲು ಎವೆಸಿವನು ಕಣ. ನಿನ್ನಳವಿನಾಯುಧವೇ ಕೂಡಲಾಗುವುದು ಜಗವನ್ನು ಅಂತರಗೂಡಲಾಗುವುದು. ಮುನಿದರಿದ ಕೈ ಮಾಡುವರೆ ನಿಲಬಾರದು ಅರರುದ್ರಾಮರೇಂದ್ರರಿಗೆ. ಕೂಡಲಾಗುವುದು ಜಗವನ್ನು ಅಂತರಗೂಡಲಾಗುವುದು. ಮುನಿದರಿದ ಕೈ ಮಾಡುವರೆ
ತನ್ನ ಧನಸ್ಸನ್ನು ಕೆಳಗಿಟ್ಟೆ ಅಂತ ಅರ್ಜುನ ಈಗ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಹೌದಪ್ಪ, ಕಾದುವಾತನು ನೀನು, ಇಷ್ಟ ತನಕ ಯುದ್ಧ ಮಾಡ್ತಾ ಇದ್ದವನು ನಾನು. ಆ ಅಂಕುಶಕ್ಕೆ ಏನು ಅಂತ ನಾನು ನೋಡ್ಕೊಳ್ತಿದ್ದೆ, ನೀನು ಯಾಕೆ ಮಧ್ಯಪ್ರವೇಶ ಮಾಡಿದೆ? ನೀ ಸಾರಥ್ಯವನ್ನು ಮಾಡ್ತಾ ಇದ್ದವನು ಸಾರಥ್ಯ ಮಾಡ್ಕೊಂಡಿರ್ಬೇಕಾಗಿತ್ತು. ಕಾದುವಾತನು ನಾನಾಗಿದ್ದೆ ಇಷ್ಟೊತ್ತು ತನಕ. ಆದರೆ ಈ ಕ್ಷಣಕ್ಕೆ ನೀನೇ ಕಾದುವಾತನು, ನೀನೇ ಯುದ್ಧ ಮಾಡುವನು ಎನ್ನುವ ಹಾಗೆ ಅಂಕುಶಕ್ಕೆ ಪ್ರತಿಯಾಗಿ ನಿಂತುಬಿಟ್ಟೆ. ಈಗೇನಾಯಿತು? ಕಾದುವಾತನು ನೀನು, ವೈರಿಯ ಕೈದುವನು ನೀ ಗೆಲ್ಲಿದೆ. ನಾನು ಗೆದ್ನ? ಅಂಕುಶ ನನ್ನ ಹತ್ರ ಬರಲಿಕ್ಕೆ ಬಿಡಲಿಲ್ಲ, ಬಿಟ್ಟೇನೋ ಮಾಡ್ತಿದ್ದೆ ಅಂತ. ಎಂಥ ಒಂದು ಹುಂಬತನ ಅಂತಂದರೆ, ಅಂಕುಶವನ್ನು ನಾನೇ ನೋಡಿಕೊಳ್ತಿದ್ದೆ, ನೀನು ಯಾಕೆ ಮಧ್ಯೆ ಬಂದು ಅದನ್ನು ಗೆದ್ದೆ? ಈಗ ನೋಡಿದವ್ರು ಏನು ಹೇಳ್ತಾರೆ, ಅರ್ಜುನ ಗೆದ್ದಿದ್ದಲ್ಲ ಕೃಷ್ಣ ಗೆದ್ದಿದ್ದು ಅಂತ ಹೇಳುವಾಗ ಮಾಡಿಬಿಟ್ಟೆ. ನನ್ನ ಮಾನ ಮರ್ಯಾದೆಲ್ಲ ಹೋಯ್ತು. ಈಗ ನಾನು ಎಂತಹ ಯೋಧನಾದರೂ ಏನಂತೆ, ನನ್ನನ್ನು ನೀನು ಮೀರಿಸಿಬಿಟ್ಟೆ ಅಂತ. ಸಾರಥಿ ಆಗಿರೋದು ಬಿಟ್ಟು ನೀನು ರತಿಕನಾಗಿ ಯುದ್ಧ ಮಾಡಿ ಗೆದ್ದರೆ ನನ್ನ ಮಾನ ಮರ್ಯಾದೆ ಹೋಯ್ತು. ಈಗ ಯುದ್ಧವನ್ನು ಗೆದ್ದವನು ನೀನಾಗಿಬಿಟ್ಟೆ. ಇಷ್ಟು ನೀನು ಮಾಡಿದ ಮೇಲೆ ನನಗೂ ನನ್ನದೊಂದು ಸ್ಥಾನಮಾನ, ನನ್ನೊಂದು ಮಾನ ಮರ್ಯಾದೆ ಇದೆ. ಇನ್ನು ಉರೆ ಕಾದುವವರಾವಲ್ಲ. ಹೇಗೂ ನೀನು ವಿರೋಧಿಯನ್ನು ಎದುರಿಸೋದು ಗೆಲ್ಲೋದು ಸಮರ್ಥ ಅಂತ ತೋರಿಸ್ಕೊಟ್ಬಿಟ್ಟೆಯಲ್ಲಪ್ಪ, ಇನ್ಮೇಲೆ ನಾನು ಯುದ್ಧ ಮಾಡೋದಿಲ್ಲ. ಸಾರಥಿತನವೇ ಸಾಕೆ ಮಗೆ. ತಗೋ, ನನ್ನ ಆಯುಧವನ್ನು ಕೆಳಗಿಟ್ಟಿದ್ದೀನಿ, ಕೈದು ಬಿದೇಕೋ ತಗೋ ಕೃಷ್ಣ, ನೀನೇ ಕಾದು. ಆ ವಾಕ್ಯ ಇದೆಯಲ್ಲ, ಅದನ್ನು ನಾನು ಹಿಡ್ಕೊಳ್ತೇನೆ, ನಾನು ಯುದ್ಧ ಮಾಡ್ತೇನೆ ಅಂತೇಳಿ ತನ್ನ ಅಹಂಕಾರವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ. ಇದು ಮುಂದೆಯೂ ಮುಂದುವರಿಯುತ್ತೆ. ಹಾಗೆ ನೋಡಿದರೆ ಪಾಂಡವಾಶ್ವಮೇಧ ಅಂತ ಹೇಳಿದರೆ ಅದರಲ್ಲಿ ಅರ್ಜುನ ಅಂದರೆ ಅಹಂಕಾರದ ಮೂರ್ತಿ ಅವನು. ಅರ್ಜುನಿಗೇನು ಕಡಿಮೆ ಅಹಂಕಾರ ಇದ್ದಿದ್ದಲ್ಲ ಅವನು. ಕೃಷ್ಣ ಮುಂದಿರೋದಕ್ಕಾಗಿ ಅವನ ಜೀವ ಉಳ್ಕೊಂಡಿದ್ದ. ಅವನಿಗೆ ಅದು ಗೊತ್ತಿಲ್ಲ, ನಾನೇ ನೋಡಿಕೊಳ್ತಿದ್ದೆ, ನೀನು ಯಾಕೆ ಮಧ್ಯಪ್ರವೇಶ ಮಾಡ್ಕೊಂಡು ಗೆದ್ದೆ? ಈಗ ನನಗೆ ಕೆಟ್ಟ ಹೆಸರು ಬಂದುಬಿಡ್ತು ಅಂತ ಹೇಳಿದ ಅವನು. ಆಗ ಕೃಷ್ಣ ಹೇಳಿದಂತೆ, ಆಡಬಾರದು, ನಾನು ನಿಜವಾಗಿ ಬಾಯ್ಬಿಟ್ಟು ಹೇಳಬಾರ್ದು. ಇದನ್ನು ಏನಾಯಿತು ಎನ್ನುವುದನ್ನು ನಾನು ಹೇಳಿದರೆ, ತೋರಿ ನುಡಿದರೆ ಕೋಡಿ ನಿನಗಬಹುದೆಲೆ. ನಾನು ಪೂರ್ತಿ ಏನಾಯಿತು ಅಂತ ಬಾಯ್ಬಿಟ್ಟು ಹೇಳಿಬಿಟ್ರೆ ಮರ್ಯಾದೆ ಹೋಗೋದು ಆವಾಗ ನಿನಗೆ, ಈಗಲ್ಲ. ಕೋಡಿ ನಿನಗಬಹುದರೆ, ನಿನಗೆ ಅವಮಾನ ಆಗುತ್ತೆ. ಮರುಳೆ, ಏನಂತ ತಿಳ್ಕೊಂಡೆ ನೀನು ಈ ಅಂಕುಶವನ್ನು? ಇಷ್ಟೊತ್ತಿನ ತನಕ ಬೇರೆ ಬೇರೆ ಬಿಟ್ಟು ಬಾಳನ್ನು ಖಂಡಿಸಿದಾಗ ಇದನ್ನು ಬಿಟ್ಟಿಗೆ ಸಾಧ್ಯ ಅಂತ ನೀನು ತಿಳ್ಕೊಂಡ್ಯೋ? ನಿನ್ನ ಅಳವಿನಾಯುಧವೇ, ನಿನ್ನ ಅಳತೆಗೆ ನಿನಗೆ ಇದನ್ನು ನಿಗ್ರಹಿಸಲಿಕ್ಕೆ ಸಾಧ್ಯವಾಗುವಂಥ ಒಂದು ಸಾಮಾನ್ಯವಾದಂಥ ಆಯುಧ ಅಂತ ತಿಳ್ಕೊಂಡೆ ನೀನು? ಹೂಡಲಾಪದು, ಇದನ್ನು ಏನಾದರೂ ಪ್ರಯೋಗ ಮಾಡಿದ್ದನ್ನು ಎದುರಿಸಲಿಕ್ಕೆ ಅಜ ರುದ್ರಾಮರೇಂದ್ರರಿಗೆ ಸಾಧ್ಯ ಇಲ್ಲ. ಅಂಥವರಿಗೂ ಸಾಧ್ಯ ಇಲ್ಲದೆ ಇರುವಂಥ ಆಯುಧವನ್ನು ನೀನೇನೋ ಮಾಡಿಬಿಡ್ತೀನಿ, ನಾನು ನಿಗ್ರಹಿಸಿದ್ದೆ, ನನ್ನ ಅಳತೆಯಲ್ಲಿ ಇರೋದು ಅಂತ ತಿಳ್ಕೊಂಬಿಟ್ಟಿಯಲ್ಲಪ್ಪ. ಇದು ನಿನ್ನ ಕೈಲೆಲ್ಲ ಆಗೋದಲ್ಲ. ಈಗ ಯಾಕೆ ಮಾತಾಡ್ತಾ ಇದೆಯಾ ಅಂತ ಕೇಳಿದರೆ, ನಿನ್ನದು ಕ್ಷತ್ರ ತಾಮಸ ಬುದ್ಧಿ. ಆ ತಾಮಸ ಗುಣ ಇದೆಯಲ್ಲ, ಮತ್ತೆ ಮನಸ್ಸಿಗೆ ಬರುತ್ತೆ. ಕ್ಷತ್ರ ತಾಮಸ ಅಂತಂದ್ರೆ ಏನು ಕೇಳಿ, ಅಹಂಕಾರ. ನಾನು ಪರಾಕ್ರಮಿ, ನನ್ನ ಬಿಟ್ಟು ಯಾರಿದ್ದಾರೆ ಹೇಳುವ ಈ ಕ್ಷತ್ರ ತಾಮಸ ಇದೆಯಲ್ಲ, ಅದರಿಂದ ನೀನು ಹೀಗೆ ಮಾತಾಡ್ತಾ ಇದೀಯಪ್ಪ. ವಿಲಸದ ಉಪನಿಷತ್ ಗುರು ರಹಸ್ಯವ ತಿಳಿಯುವುದನು. ಯುದ್ಧಾರಂಭದಲ್ಲೇ ಒಂದ್ಸಲ ನೀನು ಧನುಸ್ ಕೆಳಗಿಟ್ಟಿದ್ದೆ. ಅವತ್ತು ಉಪನಿಷತ್ತಿನ ಸಾರವನ್ನೆಲ್ಲ ನಿನಗೆ ಹೇಳಿದ್ದೆ. ನಾನು ಯಾರು, ನನ್ನ ಶಕ್ತಿ ಏನು, ನನ್ನ ಸ್ವರೂಪವೇನು, ನಿಜವಾಗಿ ಯುದ್ಧ ನಡೀತಾ ಇರೋದು ಹೇಗೆ, ನನ್ನ ಆ ದಿವ್ಯ ಸ್ವರೂಪವೇನು ಅಂತ ನಿನಗೆ ತೋರಿಸ್ಕೊಟ್ಟಿದ್ದೆ. ನಿನಗೆ ಅದು ಮತ್ತೆ ಬರ್ತಾ ಇರುತ್ತೆ ಈ ಅಹಂಕಾರ. ನಿನಗೆ ಎಲ್ಲ ಮರ್ತೋಗ್ಬಿಡ್ತಾ ಇದ್ದು. ನಾನು ಅವತ್ತು ಹೇಳಿದ್ದು ತೋರಿಸಿದ್ದೆಲ್ಲ ಇರಲಿ, ಇನ್ನೊಂದು ಸಾರಿ ಹೇಳ್ತೀನಿ ಕೇಳು. ನಿನಗೆ ನಿಜವಾಗಿ ನಾನು ಯಾರು? ಸಂಗಿಯಲ್ಲದ ವಿಮಳ ಪರಮಾತ್ಮನಿಗೆ ಲೀಲೆಯೊಳಾಯಿತು ಮಾಯಾಸಂಗ. ನಿಜವಾಗಿ ಪ್ರಪಂಚ ಎಲ್ಲ ಯಾವುದೂ ಬೇಡ, ಸಂಗಿ ಅಲ್ಲ. ಆದರೆ ಪ್ರಪಂಚಕ್ಕಾಗಿ ಸಂಗಿಯಾದವನು ನಾನು. ನನ್ನದು 4 ಸ್ವರೂಪಗಳಿದ್ದಾವೆ, 4 ನೆಲೆಗಳಿದ್ದಾವೆ. ಒಂದು ತ್ರಿಮೂರ್ತಿಗಳಲ್ಲಿ ಒಂದಾಗಿರುತ್ತೆ, ಇನ್ನೊಂದು ಪ್ರಪಂಚನ ಆಳುವಂಥ ಶಕ್ತಿಯಾಗಿರುತ್ತೆ, ಇನ್ನೊಂದು ಮತ್ತೆ ಇಂಥ ಅವತಾರಗಳನ್ನು ಮುಟ್ಕೊಂಡು ಬರುತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಏನು ಅವತಾರಗಳಿದೆಯಲ್ಲ, ನನ್ನ 3ನೆಯ ಸ್ವರೂಪವೆನ್ನುವುದು ಪುನಃ ಪ್ರಪಂಚದಲ್ಲಿ ಅವತಾರಿಯಾಗಿ ಬರುತ್ತೆ. ಇದಲ್ಲದೇ ಇರುವಂಥ ನನ್ನದು 4ನೆಯ ಮೂರ್ತಿ ಒಂದಿದೆ. ಅದು ಸದಾಕಾಲವೂ ಕೂಡ ಉದತಿಶಯನಾಗಿ ತಪಸ್ಸಿನಲ್ಲಿ ಇರುತ್ತೆ.
ಹಾಗೆ ಉದಧಿಶೇನನಾಗಿ ತಪಸ್ಸಿನಲ್ಲಿರುವಂತಹ ಮೂರ್ತಿ ಸಾವಿರಾರು ವರ್ಷಗಳ ನಂತರ ಒಮ್ಮೆ ಎಚ್ಚೆತ್ತುಕೊಳ್ಳುತ್ತೆ. ಒಮ್ಮೆ ಆ ಮೂಲ ಮೂರ್ತಿ ಎಚ್ಚೆತ್ತುಕೊಂಡಾಗ ಯಾರಾದರೂ ಕೈ ಜೋಡಿಸಿ ನಿಂತಿದ್ರೆ ಅವರಿಗೇನೋ ಅದನ್ನು ಕೊಟ್ಟು ಹಾಗೆ ಮತ್ತೆ ತಪಸ್ಸಿಗೆ ಹೋಗ್ಬಿಡತ್ತಪ್ಪ. ಇದು ನನ್ನ ಆ 4ನೇ ಮೂರ್ತಿಗೆ ಸಂಬಂಧಪಟ್ಟಿದ್ದು. ತ್ರಿಮೂರ್ತಿಗಳಲ್ಲಿ ಒಂದು ಈ ಉಳಿದ ಅಮರೇಂದ್ರಾದಿಗಳ ಒಳಗೆ ಶಕ್ತಿಯಾಗಿರುವುದೊಂದು, ಮತ್ತೆ ಮತ್ತೆ ಅವತಾರಿಯಾಗಿ ಹುಟ್ಟಿ ಬರುವುದೊಂದು, ಈ ಮೂರಲ್ಲದ ನನ್ನ ಆ 4ನೆಯ ಪರಮಶಕ್ತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿದ್ಯಮಾನವಪ್ಪ. ಇದು ಏನಂತ ತಿಳ್ಕೊಂಡೆ ಈ ಅಂಕುಶವನ್ನು? ಇದು ವರಾಹನ ದಾಡೆಯೋ, ಇದು ವರಾಹನ ದಾಡೆ, ಇದರಾತ್ರಿದ ಶವೈರಿಗೆ ಕೊಟ್ಟೆನು, ಅವನಿಂದಿದುವೆ ಭಗದತ್ತಂಗೆ ಬಂದುದು ವೈಷ್ಣವಾಸ್ತ್ರವಿದು. ಇದು ಹರಬ್ರಹ್ಮಾದಿಗಳ ಗೆಲುವುದು ಕಣ ನಿಮಿಷದಲ್ಲಿ. ಇದು ಹರಬ್ರಹ್ಮಾದಿಗಳ ಗೆಲುವುದು ಕಣ ನಿಮಿಷದಲ್ಲಿ. ತನಕಲ್ಲದೆ ಮಹಾಂಕುಶವು ಉಳಿದ ಭಟರಿಗೆ ಮಣಿವುದಲ್ಲ. ತನಗಲ್ಲದೆ ಮಹಾಂಕುಶವು ಉಳಿದ ಭಟರಿಗೆ ಮಣಿವುದಲ್ಲೆಂದ. ಇದು ಬಹಳ ಚೆನ್ನಾಗಿದೆ. ತನ್ನ ಆ 4ನೆಯ ಪರಮಮೂರ್ತಿಯ ವಿಶೇಷವನ್ನು ಹೇಳಿದ ಮೇಲೆ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಈ ಅಂಕುಶ ಅಂತ ಬಿಟ್ನಲ್ಲ ಭಗದತ್ತ, ಇದು ಏನಂತ ತಿಳ್ಕೊಂಡೆ ನೀನು? ಇದು ವರಾಹನ ದಾಡೆ. ಯಾವ ವರಾಹ? ಇನ್ನೊಂದು ಕಾಲದಲ್ಲಿ ಕಲ್ಪಾಂತದಲ್ಲಿ ಕರಗಿದ ಧರೆಯನ್ನು ಉದ್ಧರಿಸಿದನು ಯಜ್ಞವರಾಹ ರೂಪಿನಲ್ಲಿ. ಯಜ್ಞವರಾಹನಾಗಿ ಬಂದು ನಾನು ಈ ಭೂಮಿಯನ್ನು ಎತ್ಕೊಂಡು ಬಂದಲ್ಲ ನನ್ನ ದಾಡೆ ಮೇಲೆ, ಆ ದಾಡೆ ಇದು ವರಾಹನ ದಾಡೆ. ಇದನ್ನು ತ್ರಿದಶ ವೈರಿಗೆ ಕೊಟ್ಟೆ. ಇದನ್ನು ನಾನು ತ್ರಿದಶ ವೈರಿಗೆ ಕೊಟ್ಟೆ. ಇದು ಸ್ವಾರಸ್ಯ. ಯಾಕೆಂದರೆ ರಾಕ್ಷಸರಿಂದ ಅಪಹೃತವಾದಂಥ ಭೂಮಿಯನ್ನು ಉದ್ಧರಿಸಿದವನು. ಹಾಗಂತ ತನ್ನ ಶಕ್ತಿ ವಿಶೇಷವಾದಂಥ ದಾಡೆಯನ್ನು ಕೊಟ್ಟಿದ್ದಾರಿಗೆ ಅಂತ ಕೇಳಿದರೆ ದೇವತೆಗಳ ವೈರಿಗೆ. ಒಂದು ಸಾರಿ ದೇವತೆಗಳ ಪಕ್ಷಪಾತಿಯಾಗಿ ಮಾಡಿದ ಕೆಲಸ. ಈ ದಾಡೆಯನ್ನು ಕೊಟ್ಟಿದ್ದು ದೇವತೆಗಳ ವಿರೋಧಿಗೆ. ಹಾಗಾದ್ರೆ ವಿರೋಧಿಗೆ ಯಾಕೆ ಕೊಟ್ಟ ಈ ದಾಡೆಯನ್ನು ಅಂತ ಕೇಳಿದರೆ, ಯಜ್ಞರ ವರಾಹ ರೂಪಿನಲ್ಲಿ ನಾನು ಭೂಮಿಗೆ ಎತ್ಕೊಂಡು ಬಂದಲ್ಲ, ಆಮೇಲೆ ಪದವ ಪೂಜಿಸಿಯೇ ಭೂಮಿತ ಬೇಡಿದಳು ಪುತ್ರನ. ಆ ಯಜ್ಞವರಾಹನಾಗಿ ಭೂಮಿನ ಎತ್ಕೊಂಡು ಬಂದಾಗ ಭೂಮಿಯ ಸಂಪರ್ಕ ಆಯಿತು ನನಗೆ. ಭೂಮಿ ಆಗ ನನ್ನಲ್ಲಿ ಪುತ್ರಾಪೇಕ್ಷೆಯನ್ನು ಮುಂದಿಟ್ಲು. ಆಗ ಅಲ್ಲಿ ಹುಟ್ಟಿದವನು, ಜನಿಸಿದವನು ನರಕಾಸುರ. ನರಕಾಸುರ ಹುಟ್ಟಿದವ. ಅವನವಧ್ಯನು ಸಕಲ ದಿವಿಜರಿಗೆ. ಅವನನ್ನು ಕೊಲ್ಲಲಿಕ್ಕೆ ದೇವತೆಗಳಿಗೂ ಕೂಡ ಆಗೋದಿಲ್ಲ. ಒಬ್ಬ ರಕ್ಕಸನ ನಾಶದಲ್ಲಿ ಪುನಃ ಮತ್ತೊಬ್ಬ ರಾಕ್ಷಸನೇ ಹುಟ್ಟಿದ. ಆದರೆ ಎರಡೂ ವಿಷ್ಣುವಿನ ನಿಯಂತ್ರಣದಲ್ಲಿ. ಅಲ್ಲಿ ವಿಷ್ಣುವಿನ ಆಳವನ್ನು ಮೀರಿದ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಇದು ಭಾಗವತ ಕಥೆ ಇದು. ಹಾಗೆ ನರಕಾಸುರ ಹುಟ್ಟಿ ಬಂದಿದ್ದ. ಭೂಮಿತ ಬೇಡಿದಳು ಪುತ್ರನನ್ನು. ಮಗ ಬೇಕು ಅಂತ ಕೇಳಿದಂಥ ಭೂಮಿಯೇ ಮತ್ತೊಮ್ಮೆ ತನ್ನ ಮಗನಿಗೆ ಒಂದು ವಿಶೇಷವಾದ ಆಯುಧ ಬೇಕು ಅಂತ ಕೇಳಿದ್ರು. ಆಗ ಇದು ವರಾಹನ ದಾಡೆ, ಇದನ್ನು ತ್ರಿದಶ ವೈರಿಗೆ ಕೊಟ್ಟೆನು. ಭೂಮಿ ಬೇಡಿದಳು ಅಂತ ಮೊದಲು ಹೇಳಿದ ಕುಮಾರವ್ಯಾಸ ಮೊದಲು ಪುತ್ರನನ್ನು ಬೇಡಿದ್ದನ್ನು ಹೇಳಿ ಆಮೇಲೆ ಮಗನಿಗೆ ಒಂದು ಅನುಗ್ರಹ ಮಾಡಿ. ಯಾಕಂದ್ರೆ ತಾಯಿ ಮಕ್ಕಳಿಗೆ ಪ್ರೀತಿಯೇ. ಅವನು ಒಳ್ಳೆಯವನು ಕೆಟ್ಟವನು ಆಮೇಲೆ. ಹಾಗೆ ನನ್ನ ಮಗನಿಗೆ ಒಂದು ಅನುಗ್ರಹ ಮಾಡಿ ಅವನು ಶಕ್ತಿ ಕೊಡಿ, ಅವನು ಸ್ವಲ್ಪ ಬಲಿಷ್ಠನಾಗಿರಲಿ ಭೂಮಿಯ ಮೇಲೆ ಅಂತ ಕೇಳಿದ ಕಾರಣಕ್ಕಾಗಿ ಇದನ್ನು ನಾನು ನರಕಾಸುರನಿಗೆ ಕೊಟ್ಟಿದ್ದೆ. ಮುಂದೆ ಇದು ನರಕಾಸುರನಿಂದ ಭಗದತ್ತಂಗೆ ಬಂದುದು. ನರಕಾಸುರನನ್ನು ನಾನು ಕೊಂದನಲ್ಲ, ಆಮೇಲೆ ಅವನಿಂದ ಪರಂಪರೆಯಲ್ಲಿ ಮಗನಿಗೆ ಬಳುವಳಿಯಾಗಿ ಬಂದುದಿದು. ಇದು ವರಾಹನ ದಾಡೆ ಆದರೂ ಇದಕ್ಕೆ ವೈಷ್ಣವಾಸ್ತ್ರ ಅಂತಲೇ ಈ ಸ್ವರೂಪ. ಅವನು ಬಿಟ್ಟಿದ್ದು ಸುಮ್ಮನೆ ಒಂದು ಅಂಕುಶ ಅಲ್ಲ, ವರಾಹನ ದಾಡೆ ಹಾಗೂ ವೈಷ್ಣವಾಸ್ತ್ರ. ಹೀಗೊಂದು ವೈಷ್ಣವಾಸ್ತ್ರ ಪ್ರಯೋಗಿಸಲ್ಪಟ್ಟರೆ ಇದನ್ನು ಗೆಲ್ಲಲಿಕ್ಕೆ ಯಾರಿದ್ದಾರಪ್ಪ? ಇದು ಹರಬ್ರಹ್ಮಾದಿಗಳ ಗೆಲುವುದು ಕಣ ನಿಮಿಷದಲ್ಲಿ.
ಅಂಥವ್ರನ್ನು ಕೂಡ ಒಂದು ನಿಮಿಷದಲ್ಲಿ ಗೆದ್ದು ಹಾಕುತ್ತೆ. ತನಗಲ್ಲದೆ ಮಹಾಂಕುಶ ಉಳಿದ ಭಟರಿಗೆ ಮಣಿಯುವುದಲ್ಲೆಂದ. ಇದನ್ನೇನಾದರೂ ನಿಯಂತ್ರಿಸಬೇಕಾದರೆ, ಮಣ್ಣಿಸಬೇಕಾದ್ರೆ ನಾನೊಬ್ಬನೇ, ಇನ್ಯಾರಿಗೂ ಇದು ಮಣಿಯೋದಲ್ಲ. ಈಗ ಹೇಳು, ನಿನ್ನ ಹತ್ರ ಆಗ್ತಿತ್ತ ಇದು? ನಿನ್ನ ಹತ್ರ ಬಿಟ್ಟು ಈಶ್ವರನಿಗೆ, ಬ್ರಹ್ಮನಿಗೆ ಕೂಡ ಆಗದೇನು ಕೆಲಸ. ನಾನು ಒಬ್ಬನೇ ಇದನ್ನು ಗೆಲ್ಲಬಹುದು, ಬಿಟ್ಟರೆ ಬೇರೆ ಅಲ್ಲ. ಈಗ ನಾನು ಮಾಡಿದ್ದು ಸರಿ ಆಯ್ತೋ ಇಲ್ವಾ ಅಂದಾಗ ಅರ್ಜುನಿಗೆ ಒಂದು ರೀತಿಯಲ್ಲಿ ನಾಚಿಕೆ ಆಗ್ಬಿಡ್ತು. ಅಯ್ಯೋ, ನಾನು ಈ ಭಗವಂತನ ಸ್ವರೂಪವನ್ನು ನೋಡ್ಕೊಳ್ಳದೆ ಈಗ ಮಾತಾಡ್ಬಿಟ್ನಲ್ಲ ಅಂತ. ನೋಡಿ, ಒಬ್ಬ ಸಾಮಾನ್ಯನೇ ಆದರೂ ನನ್ನ ಜೀವರಕ್ಷಣೆ ಮಾಡಿದವನು ಕೈ ಮುಗಿಯಬೇಕಾಗಿತ್ತು. ಅಂತಹ ಹೊತ್ತಿನಲ್ಲಿ ಅರ್ಜುನಿಗೆ ಬಂದ ಅಹಂಕಾರ ಇದೆಯಲ್ಲ, ಇದು ಈ ವರಾಹನ ದಾಡೆ ರಹಸ್ಯವನ್ನು ಬಿಡಿಸ್ಕೊಡ್ತು. ಒಂದು ವೇಳೆ ಅರ್ಜುನ ಅಹಂಕಾರ ಮಾಡಿಕೊಂಡು ಸಿಟ್ಟು ಮಾಡದೇ ಇದ್ದರೆ ಬಹುಶಃ ಕೃಷ್ಣ ಇದನ್ನು ಬಿಡಿಸಿ ಹೇಳೋ ಪರಿಸ್ಥಿತಿ ಬರ್ತಿರಲಿಲ್ಲ. ಆ ರಹಸ್ಯ ಹೊರಗೆ ಬರುವ ಸಲುವಾಗಿ ಅರ್ಜುನಿಗೆ ಅಹಂಕಾರ ಬಂತು. ಈಗ ಅವನು ಒಪ್ಕೊಂಡ, ಓಹೋ, ಇದ್ರ ಶಕ್ತಿ ವಿಶೇಷ ಎಲ್ಲ ಹೀಗಿದೆ ಅಂತ. ಇಷ್ಟನ್ನು ಹೇಳಿದಂಥ ಕೃಷ್ಣ ಹೇಳ್ತಾನೆ, ತೀರಿತಾತನ ಶಕ್ತಿ ಚಾಪದ ನಾರಿ ಬೆಸಲಾಗಲಿ, ತೀರಿತಾತನ ಶಕ್ತಿ ಚಾಪದ ನಾರಿ ಬೆಸಲಾಗಲಿ, ಮಹಾಸ್ತ್ರವನ್ ಆರು ಭಟಯಲಿ, ಗಜವ ಮುರಿ ಕೆಡೆಯಸು ಮಹಾಸುರನ, ಹೋರದಿರು ಹೋಗುಬವರ ಕೆನಲು, ಹೋರದಿರು ಹೋಗುಬವರ ಕೆನಲು, ಅಸುರಾರಿಯಂಗ್ರಿಯೊಳೆರಗಿ ಕರುಣಾವಾರಿದಿಯೊಳು ಅಭಯವನ್ನು ಪಡೆದನು, ತೊಡುಗಿದನು ಧನುವ. ಇಷ್ಟನ್ನು ಹೇಳಿದಂಥ ಕೃಷ್ಣ ಹೇಳ್ದ, ತೀರಿತಾತನ ಶಕ್ತಿ ಅವನ ಹತ್ರ ವಿಶೇಷವಾಗಿದ್ದಿದ್ದೇ ಇದೊಂದು ವೈಷ್ಣವಾಸ್ತ್ರ, ಅದು ಮುಗಿದು ಹೋಯ್ತಾ. ಇನ್ನು ಅವನಲ್ಲಿ ಯಾವುದೇ ಬಲ ಇಲ್ಲಪ್ಪ, ಅವನ ವಿಶೇಷವಾದ ಬಲವನ್ನು ನಾನು ಸಂಹರಿಸಿ ಬಿಟ್ಬಿಟ್ಟಿದ್ದೇನೆ. ಇನ್ನು ನೀನು ಭಗದತ್ತನನ್ನು ಸಂಹರಿಸಬೇಕಷ್ಟೆ. ಬಲವಿಲ್ಲದಿರುವ ಭಗದತ್ತನ ನೀನು ಕೊಂದಾಕೋ. ತೀರಿತಾತನ ಶಕ್ತಿ ಚಾಪದ ನಾರಿ ಬೆಸಲಾಗಲಿ ಮಹಾಸ್ತ್ರವ. ಈ ಧನುಸ್ಸಿಗೆ ಸಿಂಜಿನಿ ಇರುತ್ತಲ್ಲ, ಅದಕ್ಕೆ ನಾರಿ ಅಂತ ಹೇಳ್ತಾರೆ. ಧನುಸ್ಸಿನ ಎರಡು ತುದಿಗಳನ್ನು ಜೋಡಿಸಿದಂಥ ಹಗ್ಗ, ಅದಕ್ಕೆ ನಾರಿ ಅಂತ ಹೆಸರು. ಅದಕ್ಕೆ ಬಾಣವನ್ನು ಸಂಯೋಜಿಸಿದಾಗ ಅಲ್ಲಿ ಭ್ರೂಣ ಗರ್ಭ ನಿಕ್ಷೇಪ ಅಂತ ಹೇಳ್ತಾರೆ. ಹಾಗೆ ಧನುಸ್ಸಿನ ನಾರಿ ಬೆಸಲಾಗಲಿ ಅಂದರೆ, ಈಗ ನಾರಿ ಹೆಣ್ಣನ್ನು ಹಡೆಯುವ, ಮಗುವನ್ನು ಹಡೆಯುವ ಹಾಗೆ ನಿನ್ನ ಚಾಪದ ನಾರಿ ಈ ಒಂದು ಬಾಣವನ್ನು ತೊಡಲಿ, ನೀ ಬಾಣವನ್ನು ಪ್ರಯೋಗಿಸು ಅಂತ ಅದರ ಅರ್ಥ. ಈ ಬಾಣವನ್ನು ಪ್ರಯೋಗಿಸಿ ಮೊದಲು ನೀನು ಆ ಆನೆಯನ್ನು ಕೊಂದಾಕು, ಆಮೇಲೆ ಆ ಅರಸನನ್ನು ಕೊಂದಾಕು. ಸುಮ್ಮನೆ ಹೋರದಿರು, ಈ ಬಡಿವಾರವನ್ನೆಲ್ಲ ಮಾಡಿಕೊಂಡು ನಾನು ಅಂತ ನೀನು ಹೋರಬೇಡ, ಮೊದಲು ಆ ಕೆಲಸ ಮಾಡು ಅಂತ ಹೇಳಿದಾಗ ಅರ್ಜುನ ಕೃಷ್ಣನಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಧನುವಸ್ತನ್ನು ಹಿಡ್ಕೊಂಡು ಈಗ ಭಗದತ್ತನನ್ನು ಮತ್ತೆ ತೊಡುತ್ತಾ ಇದ್ದಾನೆ. ಎಲವೆಲವ ಭಗದತ್ತ ಕಲಿತನ ದಳವ ತೋರಿನ್ನನಗಿನುತ, ಹೊಳೆ ಹೊಳೆವ ಕೂರಂಬಿನಲಿ ಕೋದನು ಗಜದ ಮಸ್ತಕವ, ನಿಲುಕಿ ನೆತ್ತಿಯ ನೊಡೆದು ನಿಡು ಪಚ್ಚಳಕ್ಕೆ ಹಾಯ್ದವು, ನಿಲುಕಿ ನೆತ್ತಿಯ ನೊಡೆದು ನಿಡು ಪಚ್ಚಳಕ್ಕೆ ಹಾಯ್ದವು, ಬಾಣ ದಿಕ್ಕರಿ ನೆಲಕ್ಕೆ ದಾಡೆಯನೂರಿ, ದಿಕ್ಕರಿ ನೆಲಕ್ಕೆ ದಾಡೆಯನೂರಿ, ಕೆಡೆದುದು ಸುಪ್ರತೀಕ ಗಜ, ಧಿಕ್ಕರಿ ನೆಲಕ್ಕೆ ದಾಡೆಯನೂರಿ, ಕೆಡೆದುದು ಸುಪ್ರತೀಕ ಗಜ. ಇನ್ನು ಭಾಳ ಹೊತ್ತಿಲ್ಲ, ಎರಡೇ ಕ್ಷಣ, ಎರಡು ಬಾಣ, ಸರಿಯಾದ ಒಂದು ಬಾಣ ಆನೆಗೆ, ಆಮೇಲೆ ಒಂದು ಬಾಣ ಭಗದತ್ತನಿಗೆ, ಒಟ್ಟಲ್ಲಿ ಮುಗ್ದೋಗ್ಬಿಡುತ್ತೆ. ಯಾಕೆಂದರೆ ಕೃಷ್ಣ ಉಳಿದೆಲ್ಲವನ್ನು ಕೂಡ ಅಲ್ಲಿ ಸೌರಿ ಹಾಕಿಬಿಟ್ಟಿದ್ದಾನೆ, ಅವ್ರ ಬಲವನ್ನು ನಾಶ ಮಾಡಿಬಿಟ್ಬಿಟ್ಟಿದ್ದಾನೆ. ಅರ್ಜುನ ಭಗದತ್ತನ ಮೇಲೆ ಯುದ್ಧಕ್ಕೆ ಹೋದ. ಎಲವ ಭಗದತ್ತ ಕಲಿತನದ ಅಳವ ತೋರು, ಇನ್ನು ತೋರಿಸು ನಿನ್ನ ಪರಾಕ್ರಮ. ಯಾಕೆ ಗೊತ್ತಾಯ್ತು ಇನ್ನೆಂತ ಇಲ್ಲ ಅಲ್ಲಿ ಅಂತ, ಒಳಗಿರೋ ಭಂಡಾರ ಬರಿದಾಗ್ಬಿಟ್ಟಿದೆ, ಇನ್ನು ತೋರಿಸು ನಿನ್ನ ಶಕ್ತಿ ಪರಾಕ್ರಮವನ್ನು ಅಂತ ಹೇಳ್ತಾ ಹೊಳೆ ಹೊಳೆವ ಕೂರಂಬಿನಲ್ಲಿ ಕೋದನು ಗಜದ ಮಸ್ತಕವ. ಆ ಆನೆಯ ನೆತ್ತಿಗೆ ಸರಿಯಾಗಿ ಒಂದು ಬಾಣವನ್ನು ಬಿಟ್ಟಂತೆ. ನೆತ್ತಿಗೆ ಸರಿಯಾಗಿ ಬಾಣವನ್ನು ಬಿಟ್ಟಂತಲ್ಲ, ಬಾಣವನ್ನು ಪೋಣಿಸಿಬಿಟ್ಟ ಅಂತ ಕುಮಾರವ್ಯಾಸ ಹೇಳಿದಾಗೆ ಕೋದನು ಮಹಾಶರವ. ಆ ಬಾಣ ಪ್ರಯೋಗದಿಂದ ನೆತ್ತಿ ಒಡೆದು ದಿಕ್ಕರಿ ನೆಲಕ್ಕೆ ದಾಡೆಯ ನೂರಿ ಕೆಡೆದುದು.
ನೆತ್ತಿ ಒಡೆದೋದ್ಮೇಲೆ ಆನೆ ಸತ್ತಾಗಿ ಇನ್ನೇನು ಇಲ್ಲ. ಅದರ ಅಹಂಕಾರದ ಮೂಲವೂ ಅದೇ. ಮದರಸ ಸುರಿಯೋದು ಆ ನೆತ್ತಿನ ಸುರಿಯೋದು ಮದರಸ. ಅಹಂಕಾರದ ಮೂಲವೂ ಶಕ್ತಿಯ ಮೂಲವೂ ಎಲ್ಲವೂ ಅದಕ್ಕದೇ. ಅದರ ತಲೆ ಒಡೆದಾದ ಮೇಲೆ ತನ್ನ ದಾಡೆಗಳನ್ನು ಊರಿ ನೆಲಕ್ಕೆ ಸುಪ್ರತೀಕ ಗಜ ಬಿತ್ತು, ಸತ್ತೋಯ್ತು. ಸತ್ವೋದ ಸ್ಥಿತಿಯಲ್ಲಿಯೂ ಅದು ಹೇಗೆ ಯಾಕೆ ಇಷ್ಟೋ ತನಕ ಸುಪ್ರತೀಕ ಗಜವನ್ನು ವರ್ಣನೆ ಮಾಡಿದ ಮೇಲೆ ಸುಮ್ಮನೆ ದಾಡೆ ನೋಡ್ಕೊಂಡು ಬಿತ್ತು ಅಂತ ಹೇಳಿದ್ರೆ ಕವಿಗೆ ಆಗೋದಿಲ್ಲ. ಬಿದ್ದಿದ್ದು ಹೇಗೆ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಸುತ್ತಿ ದುರಗನ ಮಂದರಾಚಲ ಕಿತ್ತು ಬೀಳುವಂದದಲ್ಲಿ. ಸಮುದ್ರ ಮಥನದ ಸಂದರ್ಭದಲ್ಲಿ ಮಂದರಾಚಲವನ್ನು ಸುತ್ತಿದ್ರು. ಹಾಗೆ ಪರ್ವತಕ್ಕೆ ಸುತ್ತಿದ ಬಳ್ಳಿಯ ಹಾಗೆ ಆನೆಗೆ ಸುತ್ತಿದಂಥ ಬಳ್ಳಿಗಳೆಲ್ಲ ಕಾಣ್ತಾ ಇದ್ವು. ಈ ಬಳ್ಳಿ ಸುತ್ತಿದ ಆನೆ ಅಲಂಕಾರಕ್ಕೆ ಎಲ್ಲ ಕಟ್ಟಲಿಕ್ಕಾಗಲೇ ಹಿಡ್ಕೊಂಡಿದ್ರಲ್ಲ, ಇದು ಅಲಂಕಾರಕ್ಕೆ ಸುತ್ತಿದ ಬಳ್ಳಿ ಅಲ್ಲ, ಮಂದರ ಪರ್ವತವೇ ಬಳ್ಳಿ ಕೂಡ್ಕೊಂಡು ಬಿದ್ದುಬಿಟ್ಟಿದೆ ಎನ್ನುವ ಹಾಗೆ ಆನೆ ಕಾಣ್ತಾ ಇದೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ಇದರ ಜೊತೆಯಲ್ಲಿಯೇ ಮತ್ತೊಂದು ಬಾಣವನ್ನು ಪ್ರಯೋಗ ಮಾಡಿದಾಗ ಆ ಆನೆಯನ್ನು ಏರಿ ಯುದ್ಧವನ್ನು ಮಾಡ್ತಾ ಇದ್ದಂಥ ಭಗದತ್ತನು ಕೂಡ ಇದು ಸತ್ತು ಬಿದ್ದಿದ್ದಾನೆ. ಆನೆ ಹೇಗೆ ಬಿತ್ತು ಅಂತ ಹೇಳಿದ ಮೇಲೆ ಭಗದತ್ತ ಹೇಗೆ ಬಿದ್ದ ಅಂತ ಹೇಳದೆ ಇರಲಿಕ್ಕಾಗ್ತದೆಯೇ? ಅದನ್ನೇ ಈಗ ಹೇಳ್ತಾ ಇರೋದು. ಭಗದತ್ತ ಹೇಗೆ ನೆಲಕ್ಕೆ ಬೀಳ್ತಾ ಇದ್ದಾನೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ಗಿರಿಯ ಶಿರದಲ್ಲಿ ಹೂತ. ಗಿರಿಯ ಶಿರದಲ್ಲಿ ಹೂತ ಕಕ್ಕೆಯ ಮರ ಮುರಿದು ಬೀಳ್ವಂತೆ. ಗಿರಿಯ ಶಿರದಲ್ಲಿ ಹೂತ ಕಕ್ಕೆಯ ಮರ ಮುರಿದು ಬೀಳ್ವಂತೆ. ವಿಮಲಾಭರಣ ಕಾಂತಿಯ ಕಡಲ ಕೋಮಲ ಕಾಯ ಭಗದತ್ತ ಉರುಳಿದನು ಗಜದಿಂದ. ಭಗದತ್ತ ಉರುಳಿದನು ಗಜದಿಂದ. ಗಜದಿಂದ ಉರುಳಿದನು ಭಗದತ್ತ. ಕೋಮಲಕಾಯ ವಿಮಲಾಭರಣ ಕಾಂತಿಯ ಕಡಲ ಕೋಮಲಕಾಯ ಭಗದತ್ತ ಉರುಳಿದನು ಗಜದಿಂದ. ಭಗದತ್ತ ಉರುಳಿದನು ಗಜದಿಂದ. ಕುರುಬಲ ಸರಿಯೇ ಕುರುಬಲ ಸರಿಯೇ ಸುರಕುಲ ಕುಸುಮ ವೃಷ್ಟಿಯ ಸುರಿಯೇ. ಸುರಕುಲ ಕುಸುಮ ವೃಷ್ಟಿಯ ಸುರಿಯೇ. ರಿಪು ಸೇನೆಯಲ್ಲಿ ಹರುಷದ ಹೊನಲು ಬಿರುವರಿಯೇ. ರಿಪು ಸೇನೆಯಲ್ಲಿ ಹರುಷದ ಹೊನಲು ಬಿರುವರಿಯೇ. ರಿಪು ಸೇನೆಯಲ್ಲಿ ಹರುಷದ ಹೊನಲು ಬಿರುವರಿಯೇ. ಗಿರಿಯ ಶಿರದಲ್ಲಿ ಹೂತ ಕಕ್ಕೆಯ ಮರ ಮುರಿದು ಬೀಳುವಂತೆ. ಒಂದು ಬೆಟ್ಟದ ಮೇಲೆ ಕಕ್ಕೆಯ ಮರ ಹೂಗಳನ್ನು ಹೊಂದಿದಂತಹ ಸುಪುಷ್ಟವಾದಂತಹ ಕಕ್ಕೆಯ ಮರ ನೆಲಕ್ಕೆ ಉರುಳಿ ಬೀಳುವ ಹಾಗೆ ಅರ್ಜುನನ ಬಾಣಗಳಿಂದ ರಕ್ತ ಸೂಸುತ್ತಾ ಇರುವಂತಹ ಆ ಭಗದತ್ತ ನೆಲದ ಮೇಲೆ ಬಿದ್ದ. ಇಷ್ಟು ಹೊತ್ತಿನ ತನಕ ಐರಾವತವನ್ನೇರಿ ದೇವೇಂದ್ರ ಯುದ್ಧ ಮಾಡಿದಾಗ ಇವನು ಯುದ್ಧ ಮಾಡ್ತಿದ್ದ ಅಂತ ವ್ಯಾಸರು ಹೇಳ್ತಾರೆ. ಹಾಗೆ ಐರಾವತವನ್ನೇರಿ ದೇವೇಂದ್ರ ಯುದ್ಧ ಮಾಡಿದಂತೆ ಐರಾವತದ ಸಂತತಿಯ ಸುಪ್ರತೀಕವನ್ನೇರಿ ಭಗದತ್ತ ಯುದ್ಧ ಮಾಡ್ತಾ ಇದ್ದ. ಈಗ ಸುಪ್ರತೀಕ ಗಜವೂ ಸತ್ತು ಬಿತ್ತು, ಅದ್ರ ಜೊತೆಗೆ ಭಗದತ್ತನು ಕೂಡ ಈಗ ಸತ್ತು ಬಿದ್ದ. ಹರಿದು ದಗ್ಗದ ಸುಪ್ರತೀಕ ದ್ವಿರ, ಶ್ರೇಷ್ಠವಾದಂಥ ಸುಪ್ರತೀಕ ಗಜವೆನ್ನುವುದು ಸತ್ತು ಬಿತ್ತು. ಭಗದತ್ತಾಂಕನ ಅವನಿಯು ಉರುಳಿದನು, ಆ ಭಗದತ್ತನು ಉರುಳಿ ಬಿದ್ದುಬಿಟ್ಟ ಅಂತ ಹೇಳಿ ದಳ ಮುರಿದುದು. ಕೌರವನ ಪಕ್ಷದವರೆಲ್ಲ ಹೆದರಿ ಹಿಂದಕ್ಕೆ ಓಡ್ತಾ ಇದ್ದಾರಂತೆ. ಕುರುಬಲ ಸರಿಯೇ, ಕುರುಬಲ ಸರಿಯೇ ಸುರಕುಲ ಕುಸುಮ ವೃಷ್ಟಿಯ ಸುರಿಯೇ. ಅವರು ಸರಿದರು, ಇವರು ಸುರಿದರು. ಅದ್ರ ಜೊತೆಗೆ ಪಾಂಡವ ಪಕ್ಷದಲ್ಲಿ ಹರುಷದ ಹೊನಲು ಬಿರಿಯಿತು.
ಹೀಗೆ ಈ ಪ್ರಕರಣವನ್ನು ಕುಮಾರವ್ಯಾಸ ಮುಗಿಸ್ತಾ ಇದ್ದಾನೆ. ವ್ಯಾಸರು ಇನ್ನೊಂದು ರೀತಿಯಾದ ಚಿತ್ರಣವನ್ನು ಕೊಡ್ತಾರೆ, ಇದರ ಮುಕ್ತಾಯಕ್ಕೆ ಮಾತ್ರ. ಭಗದತ್ತ ನರಕಾಸುರನ ಮಗ, ಭಾಳ ವಯಸ್ಸಾದವನು. ಅವನ ಈ ರೆಪ್ಪೆಗಳು ಜೋತು ಬಿದ್ದಿದ್ವು. ಅವನು ಯುದ್ಧ ಮಾಡುವಾಗ ಒಂದು ಬಟ್ಟೆಯಲ್ಲಿ ಅದನ್ನು ಎತ್ಕಟ್ಕೊಂಡು ಯುದ್ಧ ಮಾಡ್ತಿದ್ದ. ಯಾಕೆಂದರೆ ರೆಪ್ಪೆ ಜೋತು ಬಿದ್ದರೆ ಕಣ್ಣು ಮುಚ್ಚೋಗ್ಬಿಡುತ್ತೆ, ಅವನಿಗೆ ಕಣ್ಣು ಕಾಣಿಸೋದಿಲ್ಲ. ಕೃಷ್ಣನಿಗೆ ಈ ಸೂಕ್ಷ್ಮ ಗೊತ್ತಿತ್ತು. ಅವನು ಹೇಳ್ದ ಅರ್ಜುನನಿಗೆ, ನೋಡು ಆ ಭಗದತ್ತ ಆ ಬಟ್ಟೆಯನ್ನು ಕಟ್ಕೊಳ್ತಾನಲ್ಲ, ಅದನ್ನು ಒಂದು ಬಾಣನ ಖಂಡಿಸಿಬಿಟ್ರೆ ಕಣ್ಣು ಮುಚ್ಚೋಗ್ಬಿಡುತ್ತೆ, ಅವನಿಗೆ ಕಾಣಿಸೋದಿಲ್ಲ ಅಂತ. ವ್ಯಾಸಭಾರತದಲ್ಲಿ ಮೊದಲು ಆ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಕತ್ತರಿಸಿ ಅವನಿಗೆ ಕಣ್ಣು ಮುಚ್ಚೋಯ್ತು, ಆಮೇಲೆ ಮತ್ತೊಂದು ಬಾಣ ಬಿಟ್ಟು ಭಗದತ್ತನ ಬಂದುಬಿಡ್ತಾನೆ. ಇಲ್ಲಿ ಹಾಗಲ್ಲ, ಕಣ್ಣು ಬಿಟ್ಕೊಂಡು ಯುದ್ಧ ಮಾಡ್ತಾ ಇರುವಂಥ ಭಗದತ್ತನನ್ನೇ ಅರ್ಜುನನ ಕೈಯಲ್ಲಿ ಕುಮಾರವ್ಯಾಸ ಕೊಲ್ಲಿಸ್ತಾನೆ. ಅಂದರೆ ಶತ್ರು ನಿಸ್ಸಹಾಯಕನಾಗಿದ್ದಾಗ ಕೊಲಿಸೋದಿಲ್ಲ, ಶತ್ರು ಉಚ್ಛ್ರಾಯದಲ್ಲಿ ಮೆರೀತಾ ಇರುವಾಗಲೇ ಅರ್ಜುನನ ಕೈಯಲ್ಲಿ ಕುಮಾರವ್ಯಾಸ ಗೆಲ್ಲಿಸಿ ಒಂದು ಕೈ ಮೇಲು ಅಂತ ತೋರಿಸಿಕೊಟ್ಬಿಡ್ತಾನೆ. ಹೀಗೆ ಈ ಸುಪ್ರತೀಕ ಗಜದ ವಿಶೇಷವನ್ನು, ಭಗದತ್ತನ ವಿಶೇಷವನ್ನು ನಾರಾಯಣಪ್ಪ ವರ್ಣಿಸಿಕೊಟ್ಟಿದ್ದಾನೆ. ಬಂತು ಅಂತ ಸುಪ್ರತೀಕ ಗಜ. ಆ ಸುಪ್ರತೀಕ ಗಜ ಐರಾವತ ವಂಶಕ್ಕೆ ಸೇರಿದ್ದು ಅಂತ ಮೊದಲು ನಾನು ಹೇಳಿದ್ದೆ. ಅದರ ಜೊತೆಯಲ್ಲಿ ಆ ಭಗದತ್ತನಿಗೆ ಅದು ಈ ನರಕಾಸುರನ ಮಗ. ನರಕಾಸುರನ ವಶದಲ್ಲಿ ಲೋಕಾಂತರಗಳ ವಿಶೇಷ ಎಲ್ಲ ಬಂದು ಸೇರಿತ್ತು. ಒಂದು ಕಾಲದಲ್ಲಿ ಅವನು ಅದಿತಿ ದೇವಿಯ ಕರ್ಣಕುಂಡಲಾದಿಗಳನ್ನು ಕೂಡ ಅಪರಿಸಿ ತಂದಿಟ್ಕೊಂಡವನು. ಕುಬೇರನದ್ದು ಬೇರೆ ಬೇರೆ ದಿಕ್ಪಾಲರ ವಿಶೇಷಗಳನ್ನು ತಂದಿಟ್ಕೊಂಡಿದ್ದ. ಎಂತೆಂಥ ಸುವಸ್ತುಗಳನ್ನು ತಂದು ಅವನಲ್ಲಿ ಇಟ್ಕೊಂಡಿದ್ನಲ್ಲ. ಹಾಗೆ ಪರಂಪರೆಯಲ್ಲಿ ಅಪ್ಪನಿಂದ ಮಗನಿಗೆ ಸುಪ್ರತೀಕವೂ ಈ ಅಂಕುಶವೂ ಅವನಿಗೆ ಬಂದು ಸೇರಿತ್ತು. ಈಗ ಎರಡೂ ಕೂಡ ಕೃಷ್ಣಾರ್ಪಣ ಆಯಿತು ಹೇಳುವಲ್ಲಿಗೆ ಕತೆಗೆ ಮಂಗಳವನ್ನು ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ತನಕ ಅವಕಾಶವನ್ನು ಕೊಟ್ಟಂತಹ ಕೇಳಿದ ಎಲ್ಲ ಹಿರಿಯರಿಗೂ ಕೂಡ ನಮ್ಮಿಬ್ಬರ ಪರವಾಗಿ ನಮಸ್ಕಾರಗಳು. ಕತೆಗೆ ಈಗ ಮಂಗಳಾಚರಣೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳು ಒಂದಕ್ಷರವ ಕೇಳ್ದರಿಗೆ, ಆಧರಿಸಿ ಭಾರತದೊಳು ಒಂದಕ್ಷರವ ಕೇಳ್ದರಿಗೆ, ವೇದ ಪಾರ